ನಮಸ್ತೆ. ಮೊದಲನೇದಾಗಿ ಪತ್ರಿಜಿ ಗುರುಗಳಿಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಎಲ್ಲ ದೇವರಿಗೂ ನನ್ನ ತಂದೆ ತಾಯಿಗೂ ಮಹತ ಫೌಂಡೇಶನ್ ರಂಗನಾಥ ಗುರೂಜಿಗೂ ಈ ಅವಕಾಶನ ಕೊಟ್ಟಂತ ಗೀತಾ ಮೇಡಮ್ಗೂ ಧನ್ಯವಾದಗಳು. ಮಾಸ್ಟರ್ಸ್, ನಾನು ಸುಮಾರು 10 ವರ್ಷದಿಂದನೂ ನನಗೆ ಧ್ಯಾನ ಪರಿಚಯ ಆಗಿತ್ತು. ಪತ್ರಿಜಿ ಗುರುಗಳು ಸಾಕಷ್ಟು ಚಳ್ಳಕೆರೆಗೆ ಬಂದು ಹೋಗ್ತಾ ಇದ್ರು. ಬಂದಾಗ ಧ್ಯಾನ ಮಾಡಿ ಬರ್ತಾ ಇದ್ದೆ ಪಿರಮಿಡ್ ಅಲ್ಲಿ ಹೋಗಿ. ತೆಲುಗು ಕ್ಲಾಸ್ ಕೊಡ್ತಾ ಇದ್ರು, ನನಗೆ ತೆಲುಗು ಅರ್ಥ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾನು ಧ್ಯಾನ ಮಾಡ್ತಾ ಇದ್ದೆ. ನಾನು ಬಂದಿದ್ದೆ ಹೆಲ್ತ್ಗೋಸ್ಕರನೇ, ಆದ್ರೆ ಜ್ಞಾನ ತಿಳ್ಕೊಂಡಿರ್ಲಿಲ್ಲ. ಜ್ಞಾನ ತಿಳ್ಕೊಳ್ಳಾರ್ದೆ ಮನೇಲೇನೆ ಮತ್ತೆ ಪಿರಮಿಡ್ ದೂರ ಆಯ್ತು, ಮನೆ ಚೇಂಜ್ ಮಾಡಿದ್ವಿ ಅನ್ಕೊಂಡು ಮಧ್ಯೆ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡೋದು, ಇಲ್ಲ ಮನೇಲೆ 20 ನಿಮಿಷ ಮಾಡೋದು, ಈ ತರ ಮಾಡಿ ಸ್ವಲ್ಪ ನಾನು ಅಷ್ಟು ಜ್ಞಾನ ಇಲ್ದೇನೆ ಇದುವರೆಗೂ ಒಂದ್ ಸ್ವಲ್ಪ ಅಂದ್ರೆ ಏರುಪೇರು ಅಂತ ಆಯ್ತು. ಆದ್ರೆ ನಾನು ಹೆಚ್ಚು ಧ್ಯಾನಕ್ಕೆ ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನಮ್ ರುಟೀನೇ ಏನು ಕೆಲಸ ಮಾಡ್ಬೇಕು, ದಿನ ಕಳಿಬೇಕು, ಈ ತರ ಮಾಡ್ಕೊಂಡು ಹೆಲ್ತ್ನು ತುಂಬಾ ಕೆಡ್ತಾ ಬಂತು. ಆಮೇಲೆ ಯೋಗ ಈ ತರ ಮಾಡೋದು, ಮತ್ತೆ ಇದೇನೋ ಅರ್ಬಲ್ ಲೈಫ್ ಅಂತೆ, ನ್ಯೂಟ್ರಿಷನ್ ಫುಡ್ಗಳು ತಗೊಳ್ಳೋದು, ಡಯಟ್ ಮಾಡೋದು, ಈ ತರ ಎಲ್ಲ ಸುಮ್ನೆ ಹಣ ವ್ಯಯ ಮಾಡೋದು, ಇದ್ರಲ್ಲೇ ಮಾಡಿದ್ವಿ, ಯಾವ್ದ್ರಲ್ಲೂ ರಿಸಲ್ಟ್ ಕಾಣ್ಲಿಲ್ಲ. ಮತ್ತೆ ಇದು ಟೈಲರಿಂಗ್ ಮಾಡ್ತಾ ಇದ್ದೆ. ಮಾಡುವಾಗ ಯಾರಾದ್ರೂ 1-2-3 ಒಟ್ಟಿಗೆ ಬ್ಲೌಸ್ ಬೇಕು ಅಂತ ಕೇಳಿದ್ರೆ ಟೆನ್ಷನ್, ಭಯ, ಈ ತರಾನೇ ದಿನ ಕಳೀತಾ ಇದ್ವಿ. ಆಮೇಲೆ ಇದು ಏನಾಯ್ತು, ಕರೋನಾ ಬಂದ್ ಆದ್ಮೇಲೆ ಮತ್ತೆ ಮನೇಲೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಪಿರಮಿಡ್ ಓಪನ್ ಆದ್ಮೇಲೆ ಮತ್ತೆ ನಮ್ಮ ಮನೆ ಹತ್ರ ಆಯ್ತು ಪಿರಮಿಡ್ಗೆ. ನನ್ ಕಸ್ಟಮರು ಬಂದ್ರು, ಫ್ರೆಂಡು ಹೌದವ್ರು. ಅವ್ರು ಹೇಳಿದಿಲ್ಲ ಪಿರಮಿಡ್ ಓಪನ್ ಆಗಿದೆ ಅಂತ. ಆವಾಗ PMC ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು. ಅಲ್ಲಿಂದ ರೆಗ್ಯುಲರ್ ಪಿರಮಿಡ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು ಈಗ 1.5-2 ವರ್ಷದಿಂದ. PMC ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಅಲ್ಲಿಂದ ಜ್ಞಾನ ಫೋನಲ್ಲೇ ನಾನು ತಿಳ್ಕೊಂಡಿದ್ದು ಹೆಚ್ಚು ಅಂತ. ಆನ್ ಮಾಡ್ಕೊಳ್ಳೋದು, ಆ ಜ್ಞಾನ ತಿಳ್ಕೊಳ್ಳೋದು, ಕೆಲಸ ಮಾಡ್ತಾ ಇರೋದು. ನಾನು ಟೈಲರಿಂಗ್ ಕೆಲ್ಸದ ಜೊತೆಗೆ ಯಾವಾಗ್ಲೂ ನನ್ ಫೋನ್ ಆನ್ ಮಾಡ್ಕೊಂಡು ಎಲ್ಲಾರ್ದು ಎಕ್ಸ್ಪೀರಿಯನ್ಸ್ ಕೇಳೋದು, ಕ್ಲಾಸಸ್ಗಳು ಕೇಳೋದು, ಈ ತರ ಮಾಡ್ಕೊಂಡೆ. ಸ್ಟಾರ್ಟಿಂಗ್ ನನಗೆ ಶಾಂತಲಾ ಮೇಡಮ್ ಅವ್ರದ್ದು ಜೈ ಹೋಮ್ ಮೆಡಿಟೇಷನ್ ಟೀಮ್ ಇಂದು ಲಿಂಕ್ ಸಿಕ್ತು. ಅಲ್ಲಿನೂ ಜ್ಞಾನ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಪಿರಮಿಡಿಗೆ ರೆಗ್ಯುಲರ್ 1 ಅವರ್ ಹೋಗಿ ಬರ್ತಿದ್ದೆ, 5-6. ಈ ರುಟೀನ್ ಚೇಂಜ್ ಆದಾಗಿಂದ ನನ್ನ ಆರೋಗ್ಯ, ನನ್ನ ಟೆನ್ಷನ್ ಕಡಿಮೆ ಆಯ್ತಾ ಬಂತು. ಮುಂಚೆ ಮಾಡ್ತಿದ್ದೆ ಅಂದ್ರೂ ನಾನು ಸ್ವಲ್ಪ ಮಾಡೋದು, ಮಧ್ಯ ಮಾಡೋದು, ಬಿಡೋದು ಮಾಡ್ಕೊಂಡು ಅದು ಅಷ್ಟು ನನಗೆ ವರ್ಕ್ ಆಗಿರ್ಲಿಲ್ಲ. ರೆಗ್ಯುಲರ್ ಆಗಿ ಹೆಚ್ಚು ಯಾವಾಗ ಜ್ಞಾನ ಮತ್ತೆ ಇದು ಪುಸ್ತಕ ಓದೋದು ಎಲ್ಲ ತಿಳ್ಕೊಂಡ್ಮೇಲೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು ನನ್ನ ಹೆಲ್ತ್. ಆಮೇಲೆ ಇದು ಮಹಾತಾರ್ ಫೌಂಡೇಶನ್ ಲಿಂಕ್ ಸಿಕ್ತು, ಅಯ್ಯಪ್ಪ ಸರ್ ಲಿಂಕ್ ಸಿಕ್ತು. ಅಯ್ಯಪ್ಪ ಸರ್ದು 11 ಗಂಟೆಗೆ ಜಾಯಿನ್ ಆಗ್ತಿದ್ದೆ ರೆಗ್ಯುಲರ್. ಅವ್ರೊಂದು ಟಿಪ್ಸ್ ಹೇಳಿದ್ರು, ಮನೆಯಲ್ಲಿ ನೆಗೆಟಿವ್ ಇತ್ತು ಅಂತಂದ್ರೆ ಬಕೆಟ್ ಅಲ್ಲಿ ಕಾಪರ್ ಪಿರಮಿಡ್ ಹಾಕಿ ಅದೇ ನೀರಲ್ಲಿ ಸ್ನಾನ ಮಾಡ್ಬೇಕು, ಅದೇ ನೀರಿಂದ ನೆಲ ಒರೆಸ್ಬೇಕು ಅಂತ. ನೋಡೋಣ ಇದು ಯಾಕೆ ನಾನು ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಅಂತ ಕಾಪರ್ ಪಿರಮಿಡ್ ಇತ್ತು, ಬಕೆಟಿಗೆ ಹಾಕಿದೆ. ನಮ್ಮನೆಯವ್ರ ಧ್ಯಾನಕ್ಕೆ ಬರ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ನನ್ನನ್ನು ಬಿಟ್ಟು ಬರೋರು, ಕರ್ಕೊಂಡ್ ಬರೋರು ಪಿರಮಿಡ್ಗೆ ಡೈಲಿ, ಆದ್ರೆ ಮಾಡ್ತಾ ಇರ್ಲಿಲ್ಲ. ಅವ್ರ ಇಂಟೆನ್ಷನ್ ಏನಿತ್ತು, ಇದು ಏಜ್ ಆಧಾರ್ ಮಾಡ್ಬೇಕು, ಕೆಲ್ಸ ಇಲ್ದವ್ರು ಮಾಡ್ಬೇಕು ಅಂತ ಹೇಳ್ತಿದ್ರು. ಆದ್ರೂನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಯಾವಾಗ ನಾನು ಕಾಪರ್ ಪಿರಮಿಡ್ ಬಕೆಟಿಗೆ ಹಾಕಿ 1 ವಾರದೊಳಗೆ ಅವರು ನನ್ನ ಪಿರಮಿಡ್ಗೆ ಬಿಡೋದಕ್ ಬಂದಾಗ, ನಾನು ಬರ್ಬೋದಾ ಪಿರಮಿಡ್ ಒಳಗ್ ಕೂರ್ಬೋದಾ ಅಂದ್ರು. ಬನ್ರಿ ಅಂದೆ. 20 ನಿಮಿಷ ಕೂತು ಮಧ್ಯದಲ್ಲಿ ಎದ್ದು ಬರ್ಬೋದಾ ಅಂದ್ರು. ಆಯ್ತು ಬನ್ರಿ ಅಂದೆ. ಯಾಕಂದ್ರೆ ನನಗೂ ಅದೇ ಬೇಕಿತ್ತಲ್ಲ, ಅವರು ಧ್ಯಾನಿಗಳಾಗ್ಬೇಕು ಅನ್ನೋದಿತ್ತಲ್ಲ. ಕರ್ದೆ, ಬಂದ್ರು. ಬಂದು 20 ನಿಮಿಷ ಅಂದವ್ರು 1 ಗಂಟೆ ಪೂರ್ತಿ ಕೂತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ ಫ್ಯಾಮಿಲಿ ಪೂರ್ತಿ ಧ್ಯಾನದ ಫ್ಯಾಮಿಲಿ ಆಯ್ತು. ಯಾಕಂದ್ರೆ ಅವಾಗ ಅಲ್ಲಿಂದ ನಮ್ಮನೆಯವರು ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಧ್ಯಾನ ಮಾಡೋದಕ್ಕೆ. ನಾನ್ ರಾತ್ರಿ ಎಲ್ಲ ಕೂತ್ರು ಏನು ಅಂತಿರ್ಲಿಲ್ಲ. ಕರ್ಕೊಂಡ್ ಹೋಗೋದು, ಕರ್ಕೊಂಡ್ ಬರೋದು, ಖುಷಿಯಾಗಿ ಕರ್ಕೊಂಡ್ ಹೋಗೋದು, ಕರ್ಕೊಂಡ್ ಬರೋದು. ಇಲ್ಲಿಂದ ನಮ್ಮ ಫ್ಯಾಮಿಲಿನೇ ಧ್ಯಾನದ ಫ್ಯಾಮಿಲಿ ಅಂತ ಆಯ್ತು. ಅಂದ್ರೆ ಅವಾಗ
ಮನೆ ವಾತಾವರಣನೇ ಬದಲಾಯ್ತು. ಮಕ್ಳುನು ಮಾಡೋದಕ್ ಸ್ಟಾರ್ಟ್ ಮಾಡಿದ್ರು ನಮ್ಮನ್ ನೋಡಿ. ಅವ್ರು 20 ನಿಮಿಷ ಮಾಡೋದಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಮಗಳದ ಆರೋಗ್ಯ ಸುಧಾರಿಸ್ತು, ಮಗನ ಆರೋಗ್ಯ ಸುಧಾರಿಸ್ತು, ನಮ್ಮ ಮನೆಯವ್ರ ಆರೋಗ್ಯ ಸುಧಾರಿಸ್ತು, ನಂದು ಆರೋಗ್ಯ ಸುಧಾರಿಸ್ತು. ಮನೆಯೇ ಮಂತ್ರಾಲಯ ಅನ್ನೋದಕ್ಕೆ ಇದೇ ತರ ಕಾರಣ. ಅಂದ್ರೆ ನೋಡ್ರಿ, ನಾವು ಹೆಲ್ತ್ ಇಂದ ಮಾನಸಿಕವಾಗೂನು ನಾವು ಏನೋ ಒಂದು ತೊಳಲಾಟ, ಯಾರೋ ಏನೋ ಒಂದ್ ಮಾತಾಡಿದ್ರು ಅದ್ರಲ್ಲೂ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಅಲ್ಲಿಂದ ಒಬ್ರಿಗೊಬ್ರು ಮನ್ಸು ಬೇಜಾರಾಗೋದು. ಈಗ ಆರೋಗ್ಯ ಅಂದ್ರೆ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಆರೋಗ್ಯ ಬೇಕೇ ಬೇಕು. ಅದಿಲ್ಲ ಅಂತಂದಾಗ ಮನೇಲಿ ಒಬ್ರಿಗೊಬ್ರಿಗೆ ಸುಮ್ನೆ ಏನೋ ಸಣ್ಣ ಪುಟ್ಟದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತಾ ಇತ್ತು. ಇದೆಲ್ಲ ಸರಿ ಹೋಗ್ತಾ ಬಂತು. ನಮ್ಮ ಮನೆಯವ್ರಿಗೆ ಟೆನ್ಷನ್ ಕಡಿಮೆ ಆಯ್ತು, ಶುಗರ್ ನಾರ್ಮಲಿಗೆ ಬಂತು. ನನಗೆ ಥೈರಾಯ್ಡ್ ಆಪರೇಷನ್ ಆಗಿತ್ತು. ಥೈರಾಯ್ಡ್ ಆಪರೇಷನ್ ಆಗಿ 8 ವರ್ಷ ಆಯ್ತು. ಅದು ಆಪರೇಷನ್ ಆಯ್ತು. ಆಗಿದ್ದ ನಂತರ ಕ್ಯಾಲ್ಸಿಯಂ ಪೂರ್ತಿ ಕಡಿಮೆ ಆಗಿ ಏನು ಕೆಲಸ ಮಾಡಕ್ಕೆ ಆಗಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಅನ್ನೋ ಪೊಸಿಷನ್ ಅಲ್ಲಿ ಇದ್ದೆ. ಈಗ ಅದು ಟ್ಯಾಬ್ಲೆಟ್ ತಗೊಂಡ್ ನನಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಯಾವಾಗ ಈಗ 2 ವರ್ಷದಿಂದ ನಾನು ಧ್ಯಾನ ಅಳವಡಿಸ್ಕೊಂಡಿದ್ದಲ್ದೆ 3 ತಾಸು ಮಾಡೋದು, ರಾತ್ರಿ ಎಲ್ಲಾ ಮಾಡೋದು, ಈ ತರ ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಟ್ಯಾಬ್ಲೆಟ್ಗೆ ಬಂದೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ 1 ಟ್ಯಾಬ್ಲೆಟ್ಗೆ ಬಂದೆ. ಅದಕ್ಕೂ ಮುಂಚೆ ನನಗೆ ಬ್ಲಡ್ ಕಡಿಮೆ ಆಗಿ ಬರೀ 7 ಪಾಯಿಂಟ್ ಇರ್ತಾ ಇತ್ತು. ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ ಅಂದ್ರೆ ರೆಗ್ಯುಲರ್ ಪೇಷಂಟ್ ಅನ್ನಂಗ್ ಆಗ್ಬಿಟ್ಟಿದ್ವಿ ನಾವು. 6 ತಿಂಗಳಿಗೆ ಒಂದ್ಸರಿ ಮಣಿಪಾಲ್ಗೆ ಹೋಗ್ಬೇಕಾಗಿತ್ತು. ರೆಗ್ಯುಲರ್ ಆಗಿ ಇಲ್ಲಿ ಬ್ಲಡ್ ಹಾಕ್ಸ್ಕೊಂಬರಕ್ ಹೋಗೋದು, ಆ ತರ ಇತ್ತು. ಮಗಳಿಗೆ ಹುಷಾರಿಲ್ಲ, ನಮ್ಮನೆಯವ್ರಿಗೆ ಹುಷಾರಿಲ್ಲ, ಮಗನಿಗೆ ಹುಷಾರ್, ಇದೇ ತರ ಜೀವನ ಕಳೀತಾ ಇದ್ದವ್ರು ಯಾವಾಗ ಹೆಚ್ಚೆಚ್ಚು ಧ್ಯಾನ ಮತ್ತೆ ಫ್ಯಾಮಿಲಿ ಪೂರ್ತಿ ಧ್ಯಾನ ಮಾಡೋದಕ್ ಸ್ಟಾರ್ಟ್ ಮಾಡಿದ್ವು, ಮೆಡಿಸನ್ ಬಾಕ್ಸು ಕಡಿಮೆ ಆಯ್ತು, ಹಾಸ್ಪಿಟ್ಲಿಗೆ ಹೋಗೋದು ಕಡಿಮೆ ಆಯ್ತು. ಈಗ 11.8 ಇದೆ ಬ್ಲಡ್. ಕ್ಯಾಲ್ಸಿಯಂನು ಕರೆಕ್ಟ್ ಆಗಿದೆ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನಾನೇ ನೋಡೋಣ, ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನಿಲ್ಸಿ ಧ್ಯಾನ ಹೆಚ್ಚು ಮಾಡ್ಕೊಂಡು ಮಣಿಪಾಲಿಗೆ ಅಪಾಯಿಂಟ್ಮೆಂಟ್ ಇದ್ದಾಗ ಹೋದಾಗ ಡಾಕ್ಟರ್ ಹೇಳಿದ್ರು, ಎಷ್ಟು ತಗೊಳ್ತಾ ಇದೀರಿ ಟ್ಯಾಬ್ಲೆಟ್ ಅಂತ. ನಾನ್ ಇಲ್ಲ ಸರ್ ತಗೊಂಡಿಲ್ಲ, ನಮ್ಮನೆ ಇಲ್ಲ ಸರ್ ತಗೊಳ್ತಾ ಇಲ್ಲ, ಹೇಳಿದ್ರು ಕೇಳ್ತಾ ಇಲ್ಲ, ತಗೊಂಡಿಲ್ಲ ಅಂತ ಹೇಳಿದ್ರು. ಅವಾಗ ಡಾಕ್ಟರ್ ರಿಪೋರ್ಟ್ ನೋಡಿ ಕರೆಕ್ಟ್ ಇದೆಯಲ್ಲ ಮತ್ತೆ ಅಂತ ಅಂದ್ರು. ಅದಕ್ಕೂ ಮುಂಚೆ ಹೋದಾಗ ಬೈದ್ ಕಳ್ಸಿದ್ರು, ತಗೊಳ್ಳೇಬೇಕು ಅಂತ ಬೈದ್ ಕಳ್ಸಿದ್ರು. ಯಾವಾಗ ನಮ್ಮನೆಯವ್ರು ಹೇಳಿದ್ರು, ಇಲ್ಲ ಸರ್ ಅವ್ರು ಧ್ಯಾನ ಮಾಡ್ತಿದ್ದಾರೆ, ಅದಕ್ಕೆ ಅದು ಕರೆಕ್ಟ್ ಇದೆ ಅಂತ. ಏನು ಧ್ಯಾನ ಮಾಡ್ಬೇಕು, ಒಳ್ಳೇದು. ಇಲ್ಲ ಸರ್ ಪಿರಮಿಡ್ ಅಲ್ಲೇ ಹೋಗಿ ಮಾಡ್ತಾ ಇದಾರ ಅವ್ರು. ಏನದು ಪಿರಮಿಡ್ ಅಂತ ಕೇಳಿದ್ರು. ನಾನ್ ಹೇಳ್ದೆ, ದೇವಸ್ಥಾನದ ಶಿಖರ ಹಿಂಗೆ ಎನರ್ಜಿ ಪ್ಲೇಸ್ ಆಗಿರುತ್ತೆ, ಆ ತರ ಇದು ಒಂದು ಎನರ್ಜಿ ಪ್ಲೇಸ್ ಸರ್ ಅಂತ ಹೇಳಿ. ಮತ್ತೆ ಇನ್ನೊಂದು ಟ್ಯಾಬ್ಲೆಟ್ ಏನಾದ್ರು ಆಡ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಇಲ್ಲ ಸರ್ ಅದ್ ನೆಸಿಟಿ ಇಲ್ಲ, ನೀವ್ ಮಾಡಲ್ಲ ಅಂತ ನನ್ ಮನ್ಸಲ್ಲಿ ನಾನು ಅಂದ್ಕೊಂಡೆ. ಅದೇ ತರನೇ ಆಯ್ತು. ಯಾವ್ದೇ ಟ್ಯಾಬ್ಲೆಟ್ ಇಲ್ದೇನೆ ಥೈರಾಯ್ಡ್ ಟ್ಯಾಬ್ಲೆಟ್ನು 300 mg ಇರೋದು 225 ಮಾಡಿ ಕಳ್ಸಿದ್ರು. ಮತ್ತೆ ಬೇರೆ ಯಾವ್ದು ವಿಟಮಿನ್ ಟ್ಯಾಬ್ಲೆಟ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್, ಇನ್ನೊಂದು ಆಡ್ ಮಾಡ್ತೀನಿ ಅಂತ ಎಲ್ಲಾ ಟ್ಯಾಬ್ಲೆಟ್ನು ನಿಲ್ಲಾಯ್ತು. ಅಲ್ಲಿಂದ ತುಂಬಾ ಖುಷಿ ಆಯ್ತು. ಇನ್ನು ಮಂಡಲ ಧ್ಯಾನ 3 hours ಮಂಡಲ ಧ್ಯಾನಕ್ಕೆ ತಪಸ್ಸರ್ದು ಅದನ್ನ ಮಾಡಿದೆ. ಮತ್ತೆ ಗುಡಾಕೇಶದಲ್ಲಿ ನೈಟ್ ಎಲ್ಲ ಮಾಡಿ ಅದು 21 days ಮಾಡಿದೆ. ಅಯ್ಯಪ್ಪ ಸರ್ ಕ್ಲಾಸ್ ಜಾಯಿನ್ ಆಗೋದು, ಮತ್ತೆ ಪಿರಮಿಡ್ಗೂ ಹೋಗ್ ಬರೋದು, ಈ ತರ ಹೆಚ್ಚೆಚ್ಚು ಧ್ಯಾನ ಸ್ಟಾರ್ಟ್ ಮಾಡ್ಕೊಂಡೆ. ನಾನ್ ಟೈಲರಿಂಗ್ ಕೆಲ್ಸನು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು, ಈ ಕಡೆ ಧ್ಯಾನನು ಜಾಸ್ತಿ ಮಾಡ್ಕೊಂಡು, ಮನೆ ಕೆಲ್ಸನು ಕರೆಕ್ಟ್ ಆಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು, ನಾನ್ ಮತ್ತೆ ಅದ್ರ ಜೊತೆ ಇನ್ನೂ ಒಂದ್ ಏನು ಸಾಧನೆ, ನನಗೆ ಪತ್ರಿಜಿ ಗುರುಗಳೇ ಒಂದು ಅವಕಾಶ ಮಾಡ್ಕೊಟ್ರು. ಹೆಂಗೆ ಅಂದ್ರೆ, ನಾನು ಟೈಲರಿಂಗ್ ಕೆಲಸ ಮಾಡ್ಕೊಳ್ತಾನೆ ಬಂದಿರೋ ಕಸ್ಟಮರ್ಗೆ ಹೊಸಬ್ರು ಬಂದವರಿಗೆಲ್ಲ ಪಾಂಪ್ಲೆಟ್ ಕೊಡೋದು, ಮನೇಲಿ ಧ್ಯಾನಕ್ಕೆ ಕೂರ್ಸ್ಬಿಡೋದು, 10 ನಿಮಿಷ ಅವ್ರನ್ನ ಧ್ಯಾನಕ್ಕೆ ಕೂರ್ಸೋದು, ಈ ತರ ಮಾಡ್ಬೇಕು ಅಂತ ಹೇಳ್ಕಳ್ಸೋದು. ಆ ತರ ಮಾಡ್ತಾ ಎಷ್ಟೋ ಜನಗಳು ನನಗೆ ಹೇಳ್ತಾ ಇದ್ದಾರೆ, ವೀಣಕ್ಕ ನೀವು ಅವತ್ತು ಹೇಳಿದ್ರಿ, ನನಗೆ ತುಂಬಾ ಒಳ್ಳೇದಾಯ್ತು, ನನ್ ಮನೇಲಿ ಮಾಡ್ತಾ ಇದೀನಿ, ನನ್ನ ಹೆಲ್ತ್ ಚೆನ್ನಾಗಾಯ್ತು. ಅವ್ರ ಆ ತರ ಹೇಳಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಈಗ ಉದ್ದೇಶವಾಗಿ ನಾನು ಹೊರಗಡೆ ಹೋಗಿ ಹೇಳ್ಕೊಡೋದಕ್ಕೆ ಅಂತಂದ್ರೆ ನನ್ಗೆ ಇಲ್ಲಿ ಟೈಲರಿಂಗು ಮ್ಯಾನೇಜ್ ಮಾಡ್ಬೇಕಲ್ಲ. ಅದಕ್ಕೆ ಪತ್ರಿಜಿ ನನಗೆ ನಾನಿದ್ದ ಜಾಗದಲ್ಲೇ ಅವಕಾಶ ಮಾಡ್ಕೊಟ್ಟಿದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಸಾಟರ್ಡೆ ಪಿರಮಿಡ್ ಮಾಸ್ಟರ್ಸ್ ಜೊತೆಗೆ ಹೋಗಿ ಸ್ಕೂಲ್ಗಳಿಗೆಲ್ಲ ಹೋಗಿ ಹೇಳ್ಕೊಟ್ ಬರ್ತಿದ್ವಿ. ಆದ್ರೆ ಮನೇಲೂ ಕೂಡ ನಾನು ಟೈಲರಿಂಗ್ ಜೊತೆನೇನು ನಾನು ಪ್ರಚಾರ ಮಾಡ್ತಾ ಇರೋದಂತೂ ಇನ್ನ ತುಂಬಾ ಖುಷಿ ಆಗ್ತಿದೆ. ಈ ತರ ಮಾಡ್ತಾ ಇರುವಾಗಂತೂ ನನ್ ಮನೆನೇ ಎಷ್ಟು ವಾತಾವರಣ ಚೇಂಜ್ ಆಗಿದೆ ಅಂತಂದ್ರೆ, ಮನೆಯೇ ಮಂತ್ರಾಲಯ ಅನ್ನೋ ತರ ಆಗೋಗ್ಬಿಟ್ಟಿದೆ ನನಗೆ.
ಅದು ಹೇಳೋದಕ್ಕೆ ಅಸಾಧ್ಯ ಅನ್ನಷ್ಟು ಖುಷಿ ಆಗುತ್ತೆ. ಈ ತರ ನನ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಆ ಮಂಡಲ ಧ್ಯಾನಗಳು 9 ದಿನ ಮಾಡ್ಸೋದು, ಮತ್ತೆ ಆ, ಈಗ ನನ್ನ ತವ್ರ ಮನೇಲೆಲ್ಲ ಹೇಳ್ಕೊಡೋದು, ನಮ್ ರಿಲೇಷನ್ಸ್ಗೆಲ್ಲ ಹೇಳ್ಕೊಡೋದು, ಇದೇ ತರ ನನ್ ಜರ್ನಿ ಸ್ಟಾರ್ಟ್ ಆಯ್ತು. ಕಸ್ಟಮರ್ಸ್ ಹೇಳ್ತಾರೆ, ಇಲ್ಲ ನೀವು ಮುಂಚೆ ಇದ್ದಿದ್ದಕ್ಕೂ ಇವಾಗೂನು ಬಹಳ ಚೇಂಜ್ ಆಗಿದ್ದೀರಾ, ಬಹಳ ಚೇಂಜ್ ಆಗಿದ್ದೀರಾ, ಆಕ್ಟಿವ್ ಆಗಿರ್ತೀರಾ ಅಂತ. ಹೌದು, ಅದೇ ತರನೇ ಇರೋದು. ಮತ್ತೆ ನಮ್ ಏರಿಯಾದಲ್ಲೂ ಎಲ್ರಿಗೂನು ನಾವ್ ಮಂಡಲ ಮಾಡಿದಾಗ ಬಂದು ಅವರು ಎಲ್ಲಾ ಮಾಡ್ತಾ ಇದಾರಲ್ಲ, ಅವ್ರ ಹೆಲ್ತ್ನು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಒಂದು ಏನಾಯ್ತು ಅಂತಂದ್ರೆ, ಜೂನ್ 20ನೇ ತಾರೀಕು ಮೊನ್ನೆ ಸೀತಾಯಣ ಬುಕ್ ಓದಿಸ್ಬೇಕು ಅಂತ ಮನ್ಸಿಗೆ ಬಂತು. ಅದು ಒಂದ್ 9 ದಿನ ಮಂಡಲ ಸ್ಟಾರ್ಟ್ ಮಾಡ್ಕೊಂಡೆ. ಸೀತಾಯಣ ಬುಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಎಷ್ಟು ಚೆನ್ನಾಗ್ ನಡೀತು ಅಂತಂದ್ರೆ, ಅದು ಪ್ರಕೃತಿನ 1 ಹೆಜ್ಜೆ ಮುಂದೆ ಇಟ್ರೆ 10 ಹೆಜ್ಜೆ ನಮ್ಮನ್ನ ಮುಂದೆ ತಗೊಂಡೋಗುತ್ತೆ ಅನ್ನೋದಕ್ಕೆ ಕಾರಣ. ಅವತ್ತು ನಾನು ಸ್ಟಾರ್ಟ್ ಮಾಡಿದ್ದೆ, ಮೊದ್ಲೇ ದಿನ ಮಾತ್ರ ನಾನು ಪ್ರಸಾದ ಮಾಡಿದ್ದು. ದಿನ 30ರಿಂದ 35 ಜನ ಬರ್ತಾ ಇದ್ರು. ದಿನ ಒಬ್ರು ನಾನ್ ತಗೊಂಡ್ ಬರ್ತೀನಿ ಪ್ರಸಾದ, ನಾನ್ ತಗೊಂಡ್ ಬರ್ತೀನಿ ಪ್ರಸಾದ, ಡೈಲಿ 2-3 ಪ್ರಸಾದ ತಗೊಂಡ್ ಬರೋದು. ಮನೇಲಿ ದಿನ ಹಬ್ಬ ಆಯ್ತು. ಮತ್ತೆ ಧ್ಯಾನ ಮಾಡುವಾಗ್ಲೂ ಕೂಡ ಸೀತಾ ಮಾತೆ ಮನೆಯಲ್ಲಿ ಓಡಾಡ್ದಂಗ ಆಗೋದು. ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ನನ್ಗಲ್ದೇನೆ ಬಂದಿರೋ ಧ್ಯಾನಿಗಳಿಗೆಲ್ಲ ಆಯ್ತು. ಈ ದಿನ ತುಂಬಾ ತುಂಬಾ ಖುಷಿ ಆಯ್ತು. ಕೊನೆಯ ದಿನ ಪ್ರಸಾದ ಎಲ್ಲ ಮಾಡಿ 9 ದಿನ ಮುಗೀತು. 10ನೇ ದಿನನೇ ಮತ್ತೆ ನನಗೆ ಕಿಟ್ದಾಳ್ ಅಂತೇಳಿ ಅಲ್ಲಿ ಪ್ರಕೃತಿ ಧ್ಯಾನಕ್ಕೆ ಅವಕಾಶ ಆಯ್ತು. ಅಲ್ಲಿಗೆ ಹೋದ್ವಿ. ಕೇತಪ್ಪಸರೇ ಸೀತಾಯಣ ಬುಕ್ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರೋದು, ಅವರು ಕೂಡ ಬಂದಿದ್ರು. ಪ್ರಕೃತಿ ಧ್ಯಾನನೂ ಆಯ್ತು. ಮತ್ತೆ ಕೇತಪ್ಪ ಸರ್ ಕಡೆ ನಾನು ಅದ್ ಶೇರ್ ಮಾಡಿದ್ದು ಆಯ್ತು. ಅದ್ ಇನ್ನೂ ಖುಷಿ ಆಯ್ತು. ಅಲ್ಲಿಂದ ಬಂದೆ. ಮತ್ತೆ ನಮ್ ಏರಿಯಾದವ್ರೆಲ್ಲ, ಇಲ್ಲಮ್ಮ ಪಿರಮಿಡ್ಗೆ ಹೋಗೋದಕ್ ದೂರ ಆಗುತ್ತೆ, ನಿಮ್ಮನೇಲಿ ಧ್ಯಾನ ಮಾಡ್ತೀರಿ, ನಮ್ಗ್ ಬರೋದಕ್ ಅನುಕೂಲ ಆಗುತ್ತೆ ಅಂದಿದ್ದಕ್ಕೆ ಮತ್ ಮಾರನೇ ದಿನದಿಂದನೇ ನಾನು 41 ದಿನ ಮಂಡಲ ಧ್ಯಾನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಈಗ ಆಲ್ರೆಡಿ ನಡೀತಾ ಇದೆ. ಅದು 1 ಅವರ್ ಮಾಡ್ತಿದ್ದೀನಿ, 5ರಿಂದ 6 ರೆಗ್ಯುಲರ್ ಬರ್ತಾ ಇದ್ದಾರೆ. ದಿನ 20-22 ಜನ, 23 ಜನ. ಹಿಂದೆ ಮುಂದೆ ಮಿಸ್ ಆದ್ರೂ ಕೂಡ 18ರಿಂದ 23-25 ಜನ ಇರ್ತಾರೆ. ಎಲ್ರೂ ಹೇಳ್ತಿದ್ದಾರೆ, ಮೇಡಮ್ ನೀವು ಸ್ಟಾರ್ಟ್ ಮಾಡಿದ್ದು, ನಾನು 15 ದಿನ ಆಯ್ತು ಬಂದು, ನನಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತು, ನನಗೆ ಬೆರಳು ನೋವ್ತಾ ಇತ್ತು, ಅದು ಕಡಿಮೆ ಆಯ್ತು, ಕಾಲ್ ನೋವು ಕಡಿಮೆ ಆಯ್ತು, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ಇವಾಗ ಮಲಗಿದ ತಕ್ಷಣ ನಿದ್ದೆ ಬರ್ತಿದೆ, ಮುಂಚೆ ನಿದ್ದೆ ಬರ್ತಾ ಇರ್ಲಿಲ್ಲ. ಈ ತರ ಎಲ್ಲ ಒಬ್ಬೊಬ್ರು ಒಂದೊಂದ್ ತರ ರಿಸಲ್ಟ್ ಹೇಳ್ತಾರೆ. ಅವ್ರ ಆ ತರ ರಿಸಲ್ಟ್ ಹೇಳ್ತಿರೋದ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಈಗ ಪತ್ರಿಜಿ ಒಬ್ಬೊಬ್ರಿಗೆ ಒಂದೊಂದು ಕೆಲ್ಸ ಕೊಟ್ಟಿದ್ದಾರೆ. ಒಬ್ರು ಜ್ಞಾನ ಹಂಚ್ತಾರೆ, ಒಬ್ರು ಧ್ಯಾನ ಮಾಡಿಸ್ತಾರೆ, ಒಬ್ರು ಪಾಂಪ್ಲೆಟ್ ಕೊಡೋದಕ್ ಹೋಗ್ತಾರೆ. ಈ ತರ ನಮಗ್ ಅವರು ಅವಕಾಶ ಕೊಟ್ಟಿರೋದನ್ನ ನಾವು ಬಳಸ್ಕೋಬೇಕು. ನಮಗಾಗಿರ ಅನುಭವನ ಅವ್ರಿಗೆ ಹೇಳ್ಬೇಕು. ಎಷ್ಟು ಸಾಧ್ಯವಾಗುತ್ತೋ, ನಾವ್ ಎಷ್ಟು ತಿಳ್ಕೊಂಡಿದೀವೋ ಅಷ್ಟನ್ನ ಹಂಚ್ಬೇಕು ಅನ್ನೋದು ನನ್ನ ಅರಿವಿಗೆ ಬಂದು ನಾನು ಇಷ್ಟು ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಾನು ತುಂಬಾ ಖುಷಿನೂ ಕಾಣ್ತಾ ಇದ್ದೀನಿ. ಇನ್ನು ಹೇಳ್ಬೇಕು ಅಂತಂದ್ರೆ, ನನಗೆ ಯಾವ ತರ ನನಗೆ ಹೆಲ್ತ್ ಬೆನಿಫಿಟ್ ಆಯ್ತು ಅಂತಂದ್ರೆ, ನನ್ ಮಗಳಿಗೂನು ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದ್ರೆ 1.5-1.25 ತಿಂಗಳಿಗೆ ಆಗ್ತಾ ಇದ್ಲು ಮುಂಚೆ ಎಲ್ಲ. ಆಗೋದಕ್ಕಿಂತ ಮುಂಚೆನೆ ಕಾಲ್ ನೋವು ಅಂತ ಇದ್ಲು. ಇದು ಧ್ಯಾನ 20 ನಿಮಿಷ ಮಾತ್ರ ಮಾಡ್ತಾಳೆ, ಅವಳು ಹಾಸ್ಟೆಲ್ ಇರೋದು. 20 ನಿಮಿಷ ಮಾತ್ರ ಮಾಡ್ತಾಳೆ. 20 ನಿಮಿಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಂತ್ಲಿನೂ ಹಾಕ್ತಾಳೆ, ಯಾವ್ದು ಪೈನೂ ಇಲ್ಲ, ಅಷ್ಟರಾಮಿಗೆ. ಮತ್ತೆ ಅವರ ಸ್ಟೂಡೆಂಟ್ ಆಗಿದ್ದವಳು ಇವತ್ತು ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದಾಳೆ. ಮಗನಿಗೂ ಅಷ್ಟೇ, ರಾತ್ರಿ ಇದ್ದಕ್ಕಿದ್ದಂಗೆ ಕೆಮ್ಮಾಗ್ಬಿಡೋದು, ಏನಾದ್ರೂ ಹೊರಗಡೆ ತಿಂಡಿ ತಿಂದ್ರೆ ಕೆಮ್ಮಾಯ್ತು ಅಂತಂದ್ರೆ ಅವನಿಗೆ ಉಸಿರು ತಿರ್ಸ್ಕೊಳಕ್ಕೆ ಆಗ್ಲಾರ್ದಷ್ಟು. ನಮಗೂ ನೋಡಕ್ ಆಗ್ತಿರ್ಲಿಲ್ಲ. ರಾತ್ರಿ ಟೈಮಲ್ಲಿ ಡಾಕ್ಟರ್ ಸಿಗ್ತಾ ಇರ್ಲಿಲ್ಲ. ಬೆಳಗ್ಗೆ ಆಗೋದು ಕಾಯ್ಬೇಕಾಗಿತ್ತು. ಆ ತರ ಕೆಮ್ಮು ಇರ್ತಿದ್ದು. ಅವನು 20 ನಿಮಿಷ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವನು ಹೆಲ್ತಿ ಆಗಿದ್ದಾನೆ. ಆ ತರ ಕೆಮ್ಮೇ ಬಂದಿಲ್ಲ ಮತ್ತೆ. ನನಗೂ ಅದೇ ಈ ಫೆಬ್ರವರಿ ಮಾರ್ಚ್ ಬಂತಂದ್ರೆ ನಮ್ ಚಳ್ಳಕೆರೆ ಬಿಸಿಲಿಗೆ ಕೆಮ್ಮ ಆಗ್ಬಿಟ್ರೆ 2 ತಿಂಗಳಗಟ್ಲೆ ಕಡಿಮೆ ಆಗ್ತಿರ್ಲಿಲ್ಲ ಮುಂಚೆ. ಈ ಹೆಚ್ಚು ಧ್ಯಾನ ಯಾವಾಗ ಅಳವಡಿಸ್ಕೊಂಡೋ ಈಗ ಆತರ ಕೆಮ್ಮೆ ಬಂದಿಲ್ಲ. ಬಂದ್ರು 1 ದಿನ 2 ದಿನದಲ್ಲಿ ಕ್ಯೂರ್ ಆಗುತ್ತೆ. ಯಾವುದೇ ಮೆಡಿಸನ್ ತಗೊಳಲ್ಲ. ಯಾವ್ದು ಈಗ ಮಾಸ್ಟರ್ಸ್ ಹೇಳಿದ್ದಾರೆ, ಪತ್ರಿಜಿ ಹೇಳಿದ್ದಾರೆ ಅನ್ನೋದಕ್ಕಿಂತ ಎಲ್ಲದೂ ನಮ್ಮ ಅನುಭವಕ್ಕೆ ಬರ್ಬೇಕು, ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ನೋದನ್ನು
ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಮನೇಲಿ ಎಲ್ಲಾ ಕಡೆನೂ ಪಿರಮಿಡ್ ಕಟ್ಟಿದೀನಿ, ಮತ್ತೆ ಕ್ರಿಸ್ಟಲ್ ಪಿರಮಿಡ್ಸ್ ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡಿದೀನಿ. ಒಂದ್ಸರಿ ನನಗೆ ಜ್ವರ ಬಂತು, ವಿಚಿತ್ರ ಜ್ವರ ಬಂತು, ಚಳಿ ಜ್ವರ. ಅದು ಅದ್ ಸುಧಾರ್ಸ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಜ್ವರ ಬಂದಿತ್ತು. ಆದ್ರೂ ನಾನ್ ಡಾಕ್ಟರ್ ಹತ್ರ ಹೋಗೋದ್ ಬೇಡ, ಇಷ್ಟು ಕ್ಯಾಲ್ಸಿಯಮ್ಮು ಎಚ್ ಬಿನೇ ನನಗೆ ಇಂಪ್ರೂವ್ ಆಗಿದೆ ಅಂತಂದ್ಮೇಲೆ ನನಗೆ ಜ್ವರ ಕಡಿಮೆ ಆಗಲ್ವೇನೋ ಅಂತ ಹೇಳಿ ಕ್ರಿಸ್ಟಲ್ ಪಿರಮಿಡ್ ಇಟ್ಕೊಂಡು ಹೊಟ್ಟೆ ಮೇಲೆ ಇಟ್ಕೊಂಡು ಸ್ವಲ್ಪ ಧ್ಯಾನ ಮಾಡಿ ಮಲ್ಕೊಂಡೆ. ಸಂಜೆ ಅಷ್ಟೊತ್ತಿಗೆ ಜ್ವರನೇ ಇಲ್ಲ, ಅಷ್ಟ ಆರಾಮಾದೆ. ಮತ್ತೆ ಮಾರನೇ ದಿನ ಮತ್ತೆ ತಲೆನೋವು, ಕಣ್ಣುರಿ ಬರ್ತಾ ಇತ್ತು. ಹ್ಮ್ ಇದು ಹೈ ಪಿರಮಿಡ್ ಹಾಕೊಂಡೆ, ಮತ್ತೆ ಮಲ್ಕೊಂಡೆ. ಏನಂದ್ರೆ ರೆಸ್ಟ್ ಮಾಡಿದೆ, ಹೈ ಪಿರಮಿಡ್ ಹಾಕೊಂಡೆ, ರೆಸ್ಟ್ ಮಾಡಿದೆ. ಮತ್ತೆ ಸಂಜೆಗೆ ಅದಿಲ್ಲ. ಇನ್ನೊಂದಿನ ಮತ್ತೆ ಚಳಿ, ಜ್ವರ, ಕೆಮ್ಮು ಎಲ್ಲ ಸ್ಟಾರ್ಟ್ ಆಯ್ತು. ಆ ಪರೀಕ್ಷೆ ಮಾಡಿದಂಗ ಅವತ್ತು ಕಸ್ಟಮರ್ಸ್ ಮೇಲೆ 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 ಬಂದು ಮದುವೆ ಸೀಸನ್ ಬಂದು ಬಂದು ಕೇಳ್ತಾ ಇದ್ದಾರೆ. ಅವ್ರ ಹತ್ರ ಮಾತಾಡಕ್ಕೂ ನನಗೆ ಆಗ್ಲಾರ್ದಷ್ಟು ಚಳಿ ಜ್ವರ ಇತ್ತು. ಅವಾಗ್ಲೂ ಅಷ್ಟೇ ಪಿರಮಿಡ್ ಇಟ್ಕೊಂಡೆ ಮಲ್ಕೊಂಡೆ. ಮತ್ತೆ ಸಂಜೆವರೆಗೆ ಕೆಮ್ಮು ಇಲ್ಲ, ಚಳಿ ಜ್ವರನೂ ಇಲ್ಲ. ಇನ್ನೊಂದಿನ ಸೊಂಟ ನೋವು ಬಂತು, ಅವತ್ತು ಅಷ್ಟೇ ಹೊಟ್ಟೆ ಮೇಲೆ ಕ್ರಿಸ್ಟಲ್ ಪಿರಮಿಡ್ ಇಟ್ಕೊಂಡೆ ಮಲ್ಕೊಂಡೆ. ಈ ತರ ನಾನು ಎಕ್ಸ್ಪೆರಿಮೆಂಟ್ ಮಾಡಿ 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 ಉಣಿವೆ ಬಂತು ಅಂತಂದ್ರೆ ಉಣಿವೆ ನೈಟ್ ಎಲ್ಲ ಧ್ಯಾನ ಮಾಡೋದು. ಹೊರಗಡೆ ನಾನು ಚಂದ್ರನ ಬೆಳಕಿಗೆ ನೀರನ್ನ ಇಡೋದು. ಆ ನೀರನ್ನ ಮತ್ತೆ 2-3 ದಿನ ಅದೇ ನೀರನ್ನೇ ಎನರ್ಜೇಷನ್ ಆಗಿರುತ್ತೆ ಅಂತ ಹೇಳಿ ಆ ನೀರ್ ಕುಡಿಯೋದು. ಈ ತರ ಎಕ್ಸ್ಪೆರಿಮೆಂಟ್ ಮಾಡೋದು. ಇದೆಲ್ಲ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇದೇನ್ ನನಗೆ ಗೊತ್ತಾಗಿದೆಯೋ ಅದನ್ನೆಲ್ಲ ಬಂದಿರೋ ಧ್ಯಾನಿಗಳಿಗೆ ಎಲ್ರಿಗೂ ಹೇಳ್ತೀನಿ ನಾನು. ನೀವು ಈ ತರ ಮಾಡ್ರಿ ನೋಡ್ರಿ. ಹೌದು, ಅವರು ಅದನ್ನ ಮಾಡ್ತಾರೆ, ಹೌದು ನನಗೂ ಈ ತರ ಆಯ್ತು ಅಂತ ಅವರು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಇನ್ನು ಒಬ್ರು ನನ್ನ ಕಸ್ಟಮರು, ಅವ್ರಿಗೆ ಪೂರ್ತಿ ಬ್ಲಡ್ ಕಡಿಮೆ ಆಗಿ 1 ವಾರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ನಾನ್ ಫೋನ್ ಮಾಡಿದ್ದೆ, ಅವ್ರು ಫೋನೇ ರಿಸೀವ್ ಮಾಡ್ಲಿಲ್ಲ. ಅಂದ್ರೆ ಅವ್ರದ್ದು ನನಗೆ ಬ್ಲೌಸ್ ಇಂದ ಅಮೌಂಟ್ ಕೊಡ್ಬೇಕಾಗಿತ್ತು, ಯಾಕೋ ರಿಸೀವ್ ಮಾಡ್ಲಿಲ್ಲಲ್ಲ ಅಂತ ಅನ್ಕೊಂಡು ನಾನ್ ಸುಮ್ನಾಗಿದ್ದೆ. ಮತ್ತೆ ಅವರೇ ಒಂದು ವಾರದ ಮೇಲೆ ಫೋನ್ ಮಾಡಿದ್ರು, ಅಕ್ಕ ನೀವು ಫೋನ್ ಮಾಡಿದ್ದೀರಾ, ನನ್ ಕೈ ಫೋನ್ ಇರ್ಲಿಲ್ಲ, ಹಾಸ್ಪಿಟಲ್ ಇದ್ದೆ ನಾನು, ಬ್ಲಡ್ ಕಡಿಮೆ ಆಗಿ ತುಂಬಾ ಹುಷಾರಿರ್ಲಿಲ್ಲ, ಅಡ್ಮಿಟ್ ಆಗಿದ್ದೆ. ಇಲ್ಲಮ್ಮ ಈ ತರ ಧ್ಯಾನ ಮಾಡು, ನನಗೂ ಬ್ಲಡ್ ಇಂಪ್ರೂವ್ ಆಗಿದೆ, ಮಾಡು ಅಂತ ಹೇಳ್ದೆ. ಹೆಂಗ್ ಮಾಡೋದು ಏನಂತ ಫೋನಲ್ಲೇ ಕೇಳಿದ್ರು, ಹೇಳ್ದೆ. ಅವರು ಬೆಳಿಗ್ಗೆ 20 ನಿಮಿಷ ಮಾಡ್ತಿದ್ದೀನಿ ಅಕ್ಕ, ಸಾಯಂಕಾಲ 20 ನಿಮಿಷ, ನನಗೆ ಕೂರಕ್ ಆಗ್ತಾ ಇಲ್ಲ, ಅಷ್ಟು ನಿಶಕ್ತಿ ಆಗಿದೆ ಅಂತ. ಆಯ್ತು, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ರಿ ಅಂತ ಹೇಳಿದೆ. ಅಲ್ಲಿ 20 ನಿಮಿಷದಿಂದ ಸ್ಟಾರ್ಟ್ ಮಾಡಿದವರು ಇವಾಗ ಬೆಳಿಗ್ಗೆ 1 ಅವರ್, ಸಂಜೆ 1 ಅವರ್ ಮಾಡ್ತಾರೆ. ಈಗ ಅವರು ಹೆಲ್ತಿ ಆಗಿದ್ದಾರೆ, ಬ್ಲಡ್ನು ಇಂಪ್ರೂವ್ ಆಗಿದೆ, ಬೇರೆ ಯಾವುದೇ ನನಗೆ ಮತ್ತೆ ಹೆಲ್ತ್ ಪ್ರಾಬ್ಲಮೇ ಬಂದಿಲ್ಲ ಅಕ್ಕ, ಅಷ್ಟು ಚೆನ್ನಾಗಿದ್ದೀನಿ. ಬೆಳಿಗ್ಗೆ ಸಾಯಂಕಾಲ ಒಬ್ರೇ ಕೂತ್ ಮಾಡ್ತಾರೆ. ಅವ್ರಿಗೆ ಪಿರಮಿಡ್ ಅವಕಾಶ ಇಲ್ಲ, ಅಲ್ಲಿ ಗ್ರೂಪ್ ಮೆಡಿಟೇಷನ್ ಅವಕಾಶನೂ ಇಲ್ಲ. ಇದೇ ಮಹೋದವ್ ಫೌಂಡೇಶನ್ ಲಿಂಕ್ ತಗೊಂಡು ಆ ಟೈಮಿಂಗ್ ನನಗೆ ಜಾಯಿನ್ ಆಗ್ಲಿಲ್ಲ ಅಂದ್ರು ಆಮೇಲೆ ಅದು ಕ್ಲಾಸಸ್ ಎಲ್ಲ ನೋಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ ಅಂತ ಹೇಳ್ತಾರೆ. ಅವರು ಕೂಡ ಮೊನ್ನೆ ನಮ್ಮ ಮಂಡಲ ಧ್ಯಾನಕ್ ಮನೆಗೆಲ್ಲ ಬಂದು ಶೇರ್ ಮಾಡಿದ್ರು. ಈ ತರ ಅವರು ನಾ ಹೆಲ್ತ್ ತಗೊಂಡ್ ನಮ್ಮ ಹೆಲ್ತ್ ಬೆನಿಫಿಟ್ ಆದ್ಮೇಲೂ ನಾವು ತಗೊಳ್ಳೋ ಖುಷಿಗಿಂತ ಬೇರೆಯವ್ರಿಗೆ ನಾವು ಹೇಳಿ ಅವರು ಅನುಭವ ಹೇಳ್ತಾರಲ್ಲ, ಅವಾಗ ಇನ್ನೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಇಲ್ಲೀಗ ಎಷ್ಟು ಜನ ಈಗ ಬರ್ತಿದಾರಲ್ಲ, ಅವ್ರೆಲ್ರೂ ಅದೇ ಹೇಳ್ತಾರೆ, ಎಲ್ಲಾರ್ಗು ಒಂದೊಂದು ರಿಸಲ್ಟ್, ಎಲ್ಲಾರ್ಗು ಒಂದೊಂದು ರಿಸಲ್ಟ್. ಏನಂದ್ರೆ ನಾವು ಮಾಡ್ಬೇಕು, ನಾವ್ ಹೇಳಿದ್ವಿ, ಇನ್ನೊಬ್ರು ಹೇಳಿದ್ರು, ಅವ್ರು ಹೇಳಿದ್ರು ಅನ್ನೋದಕ್ಕಿಂತ ಎಲ್ಲದೂ ಸ್ವ ಅನುಭವಕ್ಕೆ ಬರ್ಬೇಕು. ಸ್ವ ಕೇಳಿಸ್ತಿದ್ಯಾ ಮೇಡಮ್? ಎಸ್ ಮ್ಯಾಮ್, ಎಸ್ ಮ್ಯಾಮ್. ಸ್ವ ಅನುಭವಕ್ಕೆ ಬಂದಾದಾಗ ನಮಗೆ ಅದು ಸಿಗೋ ಖುಷಿನೇ ಬೇರೆ ಮೇಡಮ್. ಮತ್ತೆ ಮುಂಚೆ ನನಗೇನಂದ್ರೆ ಯಾವುದೇ ಒಂದಕ್ಕೂ ಕೃತಜ್ಞತೆ ಭಾವ ಇರ್ಲಿಲ್ಲ. ಅಂದ್ರೆ ಸುಮ್ನೆ ನಾನು ಏನ್ ಕೆಲಸ ಮಾಡ್ಬೇಕು ಅಷ್ಟೇ. ಯಾವ್ದಕ್ಕೂ ನಾನು ಸಾರಿ ಕೇಳೋದಾಯ್ತು, ಕೃತಜ್ಞತೆ ಹೇಳೋದಾಯ್ತು, ಇದು ಯಾವ್ದು ಅಳವಡಿಸ್ಕೊಂಡಿರ್ಲಿಲ್ಲ. ಈ ಪ್ರತಿ ದಿನನು ಒಂದು ಕೆಲಸದವರಿಂದ ಹಿಡಿದು ನನ್ನ ತಂದೆ ತಾಯಿವರೆಗೂ ಎಲ್ಲದಕ್ಕೂ ಕೃತಜ್ಞತೆ ಹೇಳ್ತೀನಿ. ಊಟ ಮಾಡುವಾಗ, ನೀರ್ ಕುಡಿಯುವಾಗ ಪ್ರತಿಯೊಂದಕ್ಕೂ ಕೃತಜ್ಞತೆ ಹೇಳ್ತೀವಲ್ಲ, ಇದಂತೂ ನಮ್ಮನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದು ನನಗೆ ಗೊತ್ತಾಯ್ತು. ರಾತ್ರಿ ಸಾಧನೆ ಹೆಚ್ಚು ಮಾಡ್ಕೊಂಡೆ. ರಾತ್ರಿ ಸಾಧನೆ ಹೆಚ್ಚು ಮಾಡ್ಕೊಂಡಾದ್ಮೇಲೆ ನಾಗ್ಲಂದ್ಲ ನಮ್ದು ಏನ್ ಕೆಲ್ಸ ಇರುತ್ತೋ ಆ ಎಲ್ಲಾ ಕೆಲ್ಸನು ಸರಾಗವಾಗಿ ಸಾಗುತ್ತೆ, ನಮ್ ಧ್ಯಾನನೂ ಆಗುತ್ತೆ. ನಾವು ಡೇ ಟೈಮ್ ಅಲ್ಲೇ ನಾವು ಧ್ಯಾನ ಮಾಡ್ಬೇಕು ಅಂತಲ್ಲ. ಯಾಕೆಂದ್ರೆ ಮತ್ತೆ ನಾವು ಡೇ ಟೈಮ್ ಕೆಲಸ ಮಾಡ್ತಾ ಹೋದಾಗ ಧ್ಯಾನ ಮಾಡ್ತಾ ಹೋದಾಗ ಕೆಲವೊಂದು ಕೆಲಸ ಪೆಂಡಿಂಗ್ ಆಗ್ಬೋದು, ಬೇಡ ಅದು ಮಾಡ್ಕೊಂಡು ಈ ಕಡೆ ಫ್ಯಾಮಿಲಿನೂ ಮೇಂಟೈನ್ ಮಾಡ್ಬೇಕು, ನಮ್ ಸಾಧನೆನೂ ಆಗ್ಬೇಕು ಅಂತ ನೈಟ್ ಧ್ಯಾನ ನಾನ್ ಜಾಸ್ತಿ ಮಾಡ್ತೀನಿ.
ಎರಡು ಅವಾಗ ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗಲ್ಲ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೈಟ್ ನಮಗೆ 2 ತಾಸು 3 ತಾಸು 4 ತಾಸು ಉಳಿದಿದ್ದ ಟೈಮಲ್ಲಿ ನಿದ್ದೆ ಮಾಡೋಣ. ಏಕೆ ಅಂದ್ರೆ ನಮಗೆ ಅಲ್ಲಿ ಏನು ನಮಗೆ ನಿದ್ದೆ ಕಡಿಮೆ ಆಯ್ತು, ಸುಸ್ತಾಯ್ತು ಏನಿಲ್ಲ. 1 ಅವರ್ ಧ್ಯಾನ 3 ಅವರ್ ನಿದ್ದೆಗೆ ಸಮ. ಅಲ್ಲಿ ಸಿಗೋ ಎನರ್ಜಿ ನಮಗೆ ನಿದ್ದೆನಲ್ಲಿ ಸಾಕಾಗಲ್ಲ. ಮುಂಚೆ ಎಲ್ಲನ 1 ಗಂಟೆ ನಾನು ಬೇಗ ಎದ್ರೆ ಮಧ್ಯಾಹ್ನ ರೆಸ್ಟ್ ಮಾಡ್ಲೇಬೇಕಿತ್ತು ಅನ್ನೋ ಸ್ಥಿತಿನಲ್ಲಿ ಇದ್ದವಳು. ಈಗ ನಾನು ರಾತ್ರಿ ಎಲ್ಲ ಧ್ಯಾನ ಮಾಡಿದ್ರು ಕೂಡ ಮತ್ತೆ ಅದೇ ಎನರ್ಜಿನಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ಇದು ನನಗೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದೇನು ಅಂದ್ರೆ ಮುಸ್ಲಿಮ್ಸ್ ಸಾಮಾನ್ಯವಾಗಿ ನಾನ್ ವೆಜ್ ತಿನ್ನೋದು ಜಾಸ್ತಿ ಅಲ್ಲ. ಅವರು ಹೇಳ್ತಾ ಇದ್ರು ನನಗೆ, ಯಾವಾಗ ನೋಡಿದ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹುಷಾರಿಲ್ಲ 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 ಅಂತಿದ್ರು. ಯಾವಾಗ್ಲೂ ಇದೇ ಹೇಳ್ತಿರ್ತೀರಲ್ಲ ಸರ್ ನೀವು. ಇದು ಹಿಂಗ್ ಹೇಳೋದಕ್ಕಿಂತ ಇಷ್ಟೊಂದು ನೀವು ಕಷ್ಟಪಟ್ಟು ದುಡ್ದಿದ್ದೆಲ್ಲ ಹಾಸ್ಪಿಟ್ಲಿಗೆ ಇಡೋದಕ್ಕಿಂತ ಯಾಕೆ ಮಾಂಸಾಹಾರ ಬಿಟ್ಟು ಯಾಕೆ ನೋಡ್ಬಾರ್ದು ನೀವು ಅಂತ ಹೇಳ್ದೆ. ಹೌದಾ, ಯಾಕೆ? ಹೌದು, ಅವರೇ ಹೇಳಿದ್ರು. ಒಂದ್ಸಾರಿ ನಾವು ಊಟ ಮಾಡಿದೀವಿ ಅಂದ್ರೆ 14 ಅವರ್ ಅದು ಜೀರ್ಣ ಆಗಲ್ಲ ಅಂತ. ಮತ್ತೆ ಇದು ಗೊತ್ತಲ್ಲ ನಿಮ್ಗೆ, ಗೊತ್ತಿದ್ದು ಮತ್ತೆ ಯಾಕೆ ನೀವು ಅದನ್ನ ಹೆಚ್ಚು ತಿಂತೀರಾ ಮತ್ತೆ ಅಂತ ಹೇಳಿದೆ. ಇಲ್ಲ ಮೇಡಮ್, ಅದು ನಮ್ಮಲ್ಲಿ ತಿನ್ಲೇಬೇಕು ಅಂತ ಇದೆಯಲ್ಲ, ಅದಕ್ಕೆ ನಂತ ಬೇಡ, ಒಂದ್ಸರಿ ಬಿಟ್ಟು ನೋಡ್ರಿ, ಅದೊಂದು ಸಂಕಲ್ಪ ತಗೊಂಡು ಬಿಟ್ಟು ನೋಡ್ರಿ ಅಂದೆ. ಆಯ್ತು ಮೇಡಮ್ ನೀವ್ ಹೇಳಿದೀರಾ ಅಂತ ರಂಜಾನ್ ಹಬ್ಬದಲ್ಲೇ ಬಿಟ್ರು. ರಂಜಾನ್ ಹಬ್ಬದಲ್ಲಿ ಬಿಟ್ಟು, ಹೌದು ಮೇಡಮ್ ಹುಷಾರಾಗಿದ್ದೀನಿ ಇವಾಗ, ನಾನು ಯಾವ್ದೇ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ, ನನ್ನ ಹೆಲ್ತ್ ಚೆನ್ನಾಗಾಯ್ತು, ಯಾವ ಗ್ಯಾಸ್ಟ್ರಿಕ್ಕು ಇಲ್ಲ, ಹೊಟ್ಟೆ ನೋವು ಇಲ್ಲ, ಆರಾಮಾಗಿದ್ದೀನಿ ಅಂದ್. ಆರಾಮಾಗಿದ್ದೀನಿ ಅಂದವರು ಮನೆಯಲ್ಲಿ ಮತ್ತೆ ಹಬ್ಬದ ದಿನ ಫೋರ್ಸ್ ಮಾಡಿದ್ರು ಅಂತ ಹೇಳಿ ಮತ್ತೆ ಊಟ ಮಾಡಿದ್ದಾರೆ. ಮಾರನೇ ದಿನ ಮತ್ತೆ ಹೊಟ್ಟೆ ನೋವು ಕಾಣಿಸ್ಕೊಂಡಿತ್ತು. ಅವತ್ತೇ ಲಾಸ್ಟ್, ಮತ್ತೆ ನಾನು ಮುಟ್ಟಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿದ್ರು. ಇವತ್ತಿನವರೆಗೂ ತಿಂದಿಲ್ಲ, ರಂಜಾನ್ ಇಂದನೂ ತಿಂದಿಲ್ಲ. ಇನ್ನ ನನಗೆ ಖುಷಿ ಆಯ್ತು. ಮತ್ತೆ ಇನ್ನೊಬ್ರು ಹೇಳ್ತಾರೆ ಪೀರಿಯಡ್ಸ್ ಪ್ರಾಬ್ಲಮ್ ನನಗೆ. ಎಲ್ಲಾ ಕಡೆನೂ ತೋರ್ಸ್ಕೊಂಡ್ ಬಂದಿದ್ದೀನಿ. ಪೀರಿಯಡ್ಸ್ ಟೈಮಲ್ಲಿ ನನ್ ನಾರ್ಮಲ್ ಇರುತ್ತೆ, ಆಮೇಲೆ ಹೊಟ್ಟೆ ನೋವು ಬರುತ್ತೆ. ಎಲ್ಲಾ ಕಡೆ ತೋರ್ಸ್ಕೊಂಡ್ ಬಂದಿದ್ದೀನಿ. ಕೊನೆಗೆ ಸ್ವಾಮೀಜಿಗಳು ಮಂತ್ರದ್ದೆಲ್ಲ ಆಯ್ತು, ಕಡಿಮೆ ಆಗಿಲ್ಲ ಅಂತ ಹೇಳಿದ್ರು. ಈಗ ಅವ್ರಿಗೊಂದು ಚಾಲೆಂಜ್ ಕೊಟ್ಟಿದ್ದೀನಿ, 21 days ಸಂಕಲ್ಪ ಮಾಡ್ಕೊಂಡು ಮೊಟ್ಟೆ ಸಮೇತ ನಾನು ಮುಟ್ಟಲ್ಲ, ನಾನ್ ವೆಜ್ ತಿನ್ನೋದೇ ಇಲ್ಲ ಅಂತ ಸಂಕಲ್ಪ ಮಾಡ್ಕೊಳಮ್ಮ ಅಂತ ಹೇಳಿದೀನಿ. ಅವರು ಅದೇ ತರ ಮಾಡ್ಕೊಂಡಿದ್ದಾರೆ. ಅವ್ರ ಮಗಳಿಗೆ ಇದೇ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಅಂತ ಮಲಗಿದ್ದಾಳೆ ಅಂತ ಅಂದ್ರು. ಹೊಟ್ಟೆ ಮೇಲೆ ಪಿರಮಿಡ್ ಇಟ್ಟು ಧ್ಯಾನ ಮಾಡ್ಬಿಟ್ಟು ಕೇಳಮ್ಮ ಅಂದೆ. ಧ್ಯಾನ ಅವಳು ಮಾಡಲ್ಲಕ್ಕ ಅಂದ್ರು. ಅವಳ ಪಕ್ಕದಲ್ಲಿ ನೀವ್ ಇಡ್ರಿ, ನೀವ್ ಧ್ಯಾನ ಮಾಡ್ರಿ ಅಂತ ಹೇಳ್ದೆ. ಆ ಮಗಳ ಮಲಗಿಸ್ಕೊಂಡು ಅವಳ ಹೊಟ್ಟೆ ಮೇಲೆ ಪಿರಮಿಡ್ ಇಟ್ಟು ಇವ್ರು ಧ್ಯಾನ ಮಾಡಿದ್ದಾರೆ. ಮಾರನೇ ದಿನ ಬೆಳಿಗ್ಗೆ ಕೇಳಿದ್ರೆ ಅಕ್ಕ ಆರಾಮಾಗಿದ್ದಾಳೆ, ಯಾವಾಗ್ಲೂ ಹಿಂಗ್ ಇರ್ತಿರ್ಲಿಲ್ಲ ಅಂತ ಹೇಳಿದ್ರು. ಈ ಮತ್ತೆ 10th ಮಕ್ಳಿಗೆ ಧ್ಯಾನ ಹೇಳ್ಕೊಡೋದಕ್ಕೆ ಹೋಗ್ತೀನಿ. ಬೆಳಿಗ್ಗೆ 10 ನಿಮಿಷ ಹೇಳ್ತೀನಿ. 28 ಮಕ್ಳು ಇರ್ತಾರೆ, ಟ್ಯೂಷನ್ಗೆ ಬರ್ತಾರೆ. ಅವ್ರಿಗೆ ದಿನ 10 ನಿಮಿಷ ಅಂತ ಒಂದ್ 5 ನಿಮಿಷ ಗೈಡೆನ್ಸ್ ಕೊಟ್ಟು 10 ನಿಮಿಷ ಧ್ಯಾನ ಮಾಡಿಸ್ಬಿಡ್ತೀನಿ. ಏನು ಯಾರ್ಯಾರಿಗೆ ಏನ್ ಅನ್ಸುತ್ತಿದೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ರಿ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಮುಂಚೆ ನನಗೆ ಭಯ ಇತ್ತು, ಇವಾಗ ಭಯ ಇಲ್ಲ, ಮತ್ತೆ ರಿಲ್ಯಾಕ್ಸೇಷನ್ ಅನ್ಸ್ತಿದೆ ಅಂತ ಒಬ್ರು ಹೇಳ್ತಾರೆ. ಇವಾಗ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಿದೆ ಅಂತಾರೆ. ಇನ್ನು ಒಬ್ರು ಇನ್ನು ನಾನು ಹೆಚ್ಚು ಓದ್ಬೇಕು ಅನ್ಸುತ್ತೆ ಅಂತಾರೆ. ಈ ತರ ಎಲ್ಲಾ ಮಕ್ಳದ್ದು ರಿಸಲ್ಟ್ ಹೇಳ್ತಾರೆ. ಇದೆಲ್ಲ ನನಗೆ ಖುಷಿ ಅಂದ್ರೆ ನಾನ್ ಪಡ್ಕೊಂಡಿದ್ದಕ್ಕಿಂತ ಬೇರೆಯವರೆಲ್ಲ ಪಡ್ಕೊಳ್ತಿದಾರ, ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಈ ತರ ನಾವೆಲ್ರಿಗೂ ಹೇಳ್ಬೇಕು, ಎಲ್ಲಾರ್ಗೂ ಧ್ಯಾನ ಕಲ್ಸ್ಕೊಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್. ನಾವೊಬ್ರೇ ಕಲಿಯೋದಲ್ಲ, ನಾವೊಬ್ರೇ ಮಾಡೋದಲ್ಲ, ನಮ್ ಸ್ವಾರ್ಥಕ್ಕೋಸ್ಕರ ನಾವು ಈ ಧ್ಯಾನ ಬಳಸ್ಕೊಳ್ಳೋದಲ್ಲ, ಎಲ್ರಿಗೂ ಸ್ಪ್ರೆಡ್ ಮಾಡ್ಬೇಕು. ಗೊತ್ತಿರೋ ಹೇಳ್ಬೇಕು. ಅವ್ರ ಕರ್ಮ ಕಳೀತು ಅಂದ್ರೆ ಅವ್ರು ಬಂದೇ ಬರ್ತಾರೆ, ಒಂದೇ ಮಾತಿಗೆ ಬರ್ತಾರೆ. ಇಲ್ಲ ಅಂದ್ರೆ ಬಂದಿರಲ್ಲ. ಅದು ಕೆಲವೊಬ್ರು ಇಲ್ಲಪ್ಪ ನನಗೆ ಟೈಮ್ ಇಲ್ಲ ಅಂತಾರೆ, ಕೆಲವ್ರು ನನಗೆ ಆಗದೇ ಇಲ್ಲ ಅಂತಾರೆ, ಇಲ್ಲ ನನಗೆ ಮನ್ಸ್ ನಿಲ್ಲಲ್ಲ ಅಂತಾರೆ. ಅಂದ್ರೆ ಅವ್ರಿಗೆ ಅಲ್ಲಿ ಕರ್ಮ ಕಳ್ದಿರಲ್ಲ, ಅವ್ರು ಅದಕ್ ಬರಕ್ ಆಗಿರಲ್ಲ. ನಮ್ ಹೇಳೋ ಕರ್ತವ್ಯ ಅಂತ ನಾವ್ ಹೇಳ್ಬೇಕು, ನಾವ್ ಮಾಡ್ಬೇಕು ಅನ್ನೋದೂನು ನನಗೆ ಗೊತ್ತಾಗಿದೆ ಮೇಡಮ್. ಪುಸ್ತಕ ಓದೋ ಅಭ್ಯಾಸ ಅಂತೂ ನನಗೆ ಮುಂಚೆ ಇರ್ಲೇ ಇಲ್ಲ. ಈ ಧ್ಯಾನಕ್ ಬಂದು ಅಯ್ಯಪ್ಪ ಸರ್ ಇಂಡಿಯನ್ ಚಾಲೆಂಜ್ ತಗೊಂಡು ಅಲ್ಲಿಂದ ಪುಸ್ತಕನೂ ಓದ್ತಾ ಇದ್ದೀನಿ. ಅದ್ರಲ್ಲಿ ಸಿಗೋ ಎನರ್ಜಿ ಜ್ಞಾನ ಅಂದ್ರೆ ವಿಚಿತ್ರ. ನನಗೆ ಎಷ್ಟು ಟೈಮ್ ಇಲ್ಲ, ನಾನು ಹಗ್ಲೆಲ್ಲಾನು ಹೊಲಿಯೋದಿರುತ್ತೆ, ಮನೆ ಕೆಲಸ ಮಾಡ್ಕೊಳ್ಳೋದಿರುತ್ತೆ, ಮಕ್ಳದ್ ನೋಡ್ಕೊಳ್ಳೋದಿರುತ್ತೆ. ಅಷ್ಟಿದ್ರು ಕೂಡ ಕೊನೆಗೆ 10 ನಿಮಿಷ 20 ನಿಮಿಷನಾದ್ರೂ ಬುಕ್ ಓದ್ತೀನಿ. ಅದ್ರಲ್ಲಿ ನಾವು ಧ್ಯಾನ ಮಾಡೋದಕ್ಕಿಂತಲೂ ಹೆಚ್ಚು ಎನರ್ಜಿ, ನ್ಯೂ ಎನರ್ಜಿ ಬುಕ್ ಓದಿದೆ. ಆ ಬುಕ್ ಓದುವಾಗ ಆಗಿದ್ದು ಒಂದು ಎಕ್ಸ್ಪೀರಿಯನ್ಸ್ ಅಂತಂದ್ರೆ
ನಮ್ ಓಲ್ಡ್ ಅದ್ ಹೆಂಗೆ ಅದು ಸ್ಟೋರಿ ಇದೆಯೋ ನಮ್ ಜೀವನ ಹಂಗೆ ನಡ್ಕೊಂಡು ಹೋಯ್ತು. ನನಗೆ ಓಲ್ಡ್ ಎನರ್ಜಿ ಹೋಗೋವರೆಗೂ ಆ ಬುಕ್ ಓದೋದಕ್ ಸಾಕ್ತಾ ಇರ್ಲಿಲ್ಲ. ಆ ನನಗೂ ಅಷ್ಟೇ ಒಂಥರ ಇನ್ನು ಒಂದ್ ಪೇಜ್ ಬುಕ್ ಓದೋದ್ರಲ್ಲೇ ನಿದ್ದೆ ಈ ತರ ಇತ್ತು. ಅದ್ರಲ್ಲಿ ಆ ಬುಕ್ ಅಲ್ಲಿ ಹೆಂಗ್ ಓಲ್ಡ್ ಎನರ್ಜಿ ಹೋಯ್ತೋ ಅಲ್ಲಿವರೆಗೂ ನಮ್ ಎನರ್ಜಿ ಅದೇ ತರ ಇತ್ತು. ನ್ಯೂ ಎನರ್ಜಿ ಬಂದ ಮೇಲೆ ನಮ್ಮ ಸ್ಥಿತಿನೂ ಚೇಂಜ್ ಆಯ್ತು, ನಾವು ಓಲ್ಡ್ ಎನರ್ಜಿ ಬಂದ್ವಿ. ಅವತ್ತು ಅದು ಕರೆಕ್ಟ್ ಆಗಿ ಹೆಂಗೆ ಅಂತಂದ್ರೆ, ನಾನೊಂದು ಸೋರೆಗ್ ನೀರ್ ತುಂಬಿಸಿ ಅದನ್ನ ಉಳಿವೆ ಬೆಳಕಿಗೆ ಹೊರಗಡೆ ಇಡಬೇಕು ಅಂತ ಹೋದ್ರೆ ಆ ಸೋರೆ ಹೊಡೆದೋಯ್ತು. ಮುಂಚೆ ಆದ್ರೆ ಆ ಸೋರೆ ಹೊಡೆದು ಕೆಲ್ಸ ಅದು ನೀರ್ ಕ್ಲೀನ್ ಮಾಡೋದಕ್ಕೆ ಕೆಲ್ಸ ಆಯ್ತು ಅಂತ ಬೇಜಾರಾಗ್ತಿದ್ದೆ. ಅವಾಗ ತಕ್ಷಣ ಖುಷಿ ಆಗ್ಬಿಡ್ತು, ಓ ಓಲ್ಡ್ ಎನರ್ಜಿ ಹೋಯ್ತು, ನ್ಯೂ ಎನರ್ಜಿ ಬಂತು ಅಂತ. ಅದನ್ನ ಕೆತ್ತಪ್ಪ ಸರ್ ಹತ್ರ ನಾನು ಶೇರ್ ಮಾಡಿದೆ, ಸರ್ ಈ ತರ ಅನಿಸ್ತು ನನಗೆ ಅಂದ್ರೆ ಕರೆಕ್ಟ್ ಅದು ಅಂದ್ರು. ಅಲ್ಲಿ ಆ ಬುಕ್ ಅಲ್ಲಿ ಬಂದಿರೋದು ಅದೇ, ಅಲ್ಲಿಂದನೇ ಅವತ್ತು ನ್ಯೂ ಎನರ್ಜಿ ಸ್ಟಾರ್ಟ್ ಆಗಿತ್ತು. ಈ ತರ ಪ್ರತಿಯೊಂದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಂಗೆ ಇರುತ್ತೆ. ನಾವು ಒಂದು ಯೂಟ್ಯೂಬ್ ಚಾನಲ್ಲೇ ನೋಡ್ತಾ ಇರ್ಲಿ, ಇದೇನ್ ನಮ್ ಧ್ಯಾನದ್ದು, ನಮ್ಗೆ ಏನ್ ಕ್ವಶನ್ ಮಾರ್ಕ್ ಇರುತ್ತೋ ಅದೇ ಸಿಕ್ಕಿರುತ್ತೆ. ನಾವ್ ಯಾರನ್ನು ಮುಂಚೆ ಎಲ್ಲ ಏನೇ ಒಂದು ಡೌಟ್ ಬಂದ್ರು, ಏನಾದ್ರೂ ಒಂದ್ ಸಜೆಷನ್ ಬೇಕಂದ್ರೆ ಎಲ್ಲಾರ್ನು ಕೇಳ್ತಿದ್ವಿ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಿದ್ರು, ಅದ್ರಲ್ಲಿ ಯಾವ್ದನ್ನ ನಮಗೆ ಕನ್ಫ್ಯೂಸ್ ಆಗ್ತಿತ್ತು. ಯಾರು ಸಜೆಷನ್ ತಗೋಬೇಕು, ಯಾರ್ ಸಜೆಷನ್ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಈಗೇನಿಲ್ಲ, ನಾವು ಮಾಸ್ಟರ್ಸ್ ಕಡೆಯಿಂದನಾದ್ರೂ ಮೆಸೇಜ್ ಸಿಗುತ್ತೆ, ಇಲ್ಲ ನಾವೇ ಧ್ಯಾನಕ್ಕೆ ಕೂತು ಕೇಳಿದ್ರು ಆನ್ಸರ್ ಸಿಕ್ಕುತ್ತೆ. ಅದಕ್ಕೆ ಎಲ್ಲರೂನು ಧ್ಯಾನ ಹೆಚ್ಚು ಅಳವಡಿಸ್ಕೋಬೇಕು, ಧ್ಯಾನ ತಗೋಬೇಕು, ಈ ತರ ಕ್ಲಾಸಸ್ಗಳಿಗೆಲ್ಲ ಅಟೆಂಡ್ ಆಗ್ಬೇಕು, ಪಿರಮಿಡ್ ಅಲ್ಲಿ ಹೋಗಿ ಧ್ಯಾನ ಮಾಡ್ಬೇಕು ಅನ್ನೋದು ತುಂಬಾ ಅರ್ಥ ಮಾಡ್ಕೊಂಡೆ ನಾನು. ಸೀತಾಯಣ ಬುಕ್ ಅಲ್ಲಿ ಏನು ಸ್ಟೋರಿ ಇದೆಯೋ ನಮ್ ಜೀವನದಲ್ಲಿ ಅದೇ ನಡೀತಾ ಇತ್ತು. ಆ ಬುಕ್ ಅಲ್ಲಿ ಏನೇನು ಸ್ಟೋರಿ ಬರ್ತಿತ್ತು, ಹೌದಲ್ಲ ನಾವು ಹಿಂಗೆ ಹಿಂಗೆ ಇದೇ ತರನೇ ಆ ಸ್ಟೋರಿ ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಮತ್ತೆ ನಾವು ಅದು ಗಿಡ ಮರಗಳು ಬೆಳೆಸೋದಾಯ್ತು, ನಾವು ಮಣ್ಣಲ್ಲಿ ಓಡಾಡೋದಾಯ್ತು, ಹಿಂದೆ ಏನು ಇತ್ತೋ ನಾವು ಹಿರಿಕರು ಮಾಡಿದ್ದೆಲ್ಲದು ಕರೆಕ್ಟ್ ಆಗಿತ್ತು. ಅದೇ ಸೀತಾ ಮಾತೆ ಮಾಡಿರೋದನ್ನ ಹಿರಿಕರು ನಡ್ಸ್ಕೊಂಡು ಹೋಗಿದ್ದು. ನಾವ್ ಇದನ್ನೆಲ್ಲ ಬಿಟ್ಬಿಟ್ಟಿದ್ವಿ. ಈಗ ಆ ಬುಕ್ ಎಲ್ಲ ಓದಿದ್ಮೇಲೆ ಮತ್ತೆ ರಿಮೈಂಡ್ ಆಗಿ ಈಗ ಮತ್ತೆ ನಮಗೆ ಜ್ಞಾನ ಬಂದಿದೆ. ಆ ಗಿಡ ಮರಗಳನ್ನ ಪ್ರೀತಿಸೋದು, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸೋದು, ಪ್ರಕೃತಿ ಧ್ಯಾನ ಮಾಡೋದು, ಇದೆಲ್ಲ ನಾವು ಸೀತಾಯಣ ಬುಕ್ ನಿಂದ ಮತ್ತೆ ನನಗೆ ರಿಮೈಂಡ್ ಮಾಡ್ಕೊಂಡಂಗ ಆಯ್ತು. ಈ ಮತ್ತೆ ಮನೇಲಾದ್ರೂ ಅಷ್ಟೇ ನನಗೆ ಹೆಂಗೆ ಅದು ಸಂಕಲ್ಪ ಆಯ್ತು, ಅದೆಷ್ಟು ಚೆನ್ನಾಗಿ ನಡೀತು. ಸೀತಾಯಣ ಬುಕ್ ಓದುವಾಗ 9 ದಿನ ಅಂದ್ರೆ ಆ ಎಷ್ಟು ಈಸಿಯಾಗಿ ಖುಷಿಯಾಗಿ ನಡೆದಿದ್ದು ನೋಡ್ಬಿಟ್ರೆ ನನಗ್ ಪ್ರಕೃತಿ ಎಷ್ಟು ನನಗೆ ಸಹಾಯ ಮಾಡ್ಬಿಡುತ್ತಲ್ಲ. ನಾನು ಎಷ್ಟು ಕಷ್ಟ ಆಗುತ್ತೋ, ಎಷ್ಟು ದಿನ ಮಾಡ್ಬೇಕು, ಜನ ಎಷ್ಟು ಬರ್ತಾರೆ, ಯಾವ ಒಂದನೂ ಇಲ್ಲ. ಬಂದವ್ರೆಲ್ಲಾರು ಹೆಲ್ಪ್ ಮಾಡದೆ, ಬಂದವ್ರೆಲ್ಲಾರುನು ನನ್ ಸಹಕಾರ ಮಾಡದೆ, ಅವ್ರವ್ರೇ ನನಗೆ ಒಂದು ಚೇರ್ ಹಾಕೋದ್ರಿಂದ ಹಿಡಿದು, ಪ್ರಸಾದ ಕೊಡೋದ್ರಿಂದ ಹಿಡಿದು, ಪ್ರಸಾದ ಜೋಡ್ಸೋದ್ರಿಂದ ಹಿಡಿದು ಎಷ್ಟು ಚೆನ್ನಾಗ್ ನಡೀತು ಅಂದ್ರೆ ಅಷ್ಟು ಚೆನ್ನಾಗ್ ನಡೀತು. ಅಲ್ಲಿಂದ ನಾವು ಪ್ರಕೃತಿ ಧ್ಯಾನನು, ಪ್ರಕೃತಿ ಪ್ರೀತಿ ಮಾಡೋದನ್ನ ಕಲ್ತಿದ್ದು ಅಂದ್ರೆ ಅಷ್ಟು ಕಲ್ತಂಗ ಆಯ್ತು ನಾನು. ಇದನ್ನೇ ನಾನ್ ಮತ್ತೆ ಈಗ ಎಲ್ರಿಗೂ ಹೇಳ್ತಾ ಇರ್ತೀನಿ, ನಿಮ್ಗೆ ಏನಾದ್ರು ಫೀಲಿಂಗ್ ಇದ್ರೆ ಗಿಡ ಮರಗಳ ಹತ್ರ ಶೇರ್ ಮಾಡ್ಕೊಳ್ರಿ. ಗಿಡ ಮರಗಳ ಹತ್ರ ನಾವೊಂದು ಬೇಡ, ನಾವ್ ಹೊರಗಡೆ ಹೋಗ್ಲಿಲ್ಲ ಅಂದ್ರೆ ಆ ತುಳಸಿ ಗಿಡದ ಮುಂದೆನೆ ನಾವೊಂದು ಮಾತಾಡಿರೋದು ಎಷ್ಟು ಚೆನ್ನಾಗ್ ರೆಸ್ಪಾನ್ಸ್ ಮಾಡುತ್ತೆ. ನಾನು ಯಾವತ್ತು ಒಂದು ನಾಯಿಗಳು ಸಮೇತ ನಾನು ಹತ್ರ ಬರಂಗಿರ್ಲಿಲ್ಲ, ಒಂದು ಬೆಕ್ಕುನು ನಾನು ಮುಟ್ತಿರ್ಲಿಲ್ಲ. ಅವು ನೋಡಿದ್ರೆ ನನಗ್ ಭಯ, ಏನೋ ಒಂಥರ ಅನಿಸ್ತಿತ್ತು. ಈಗ ಅವನ್ನೆಲ್ಲವನ್ನೂ ಮಾತಾಡ್ಸೋದು, ಪ್ರೀತಿ ಮಾಡೋದು, ಈ ತರ ಎಲ್ಲ ಕಲ್ತೆ. ಮನೇಲೂ ಕೂಡ ಅಷ್ಟೇ, ಒಂದು ಜಿರ್ಲೆ ಸಮೇತ ಅಲ್ಲಿ ತುಂಬಾ ಓಡಾಡ್ತಾ ಇತ್ತು ನಮ್ಮ ಮನೇಲಿ. ಈಗ ಅವು ಸಮೇತ ಇಲ್ಲ. ನಾನ್ ಧ್ಯಾನ ಹೆಚ್ಚೆಚ್ಚು ಮಾಡಿದಾಗ ಅಲ್ಲಿ ಸಮೇತ ಇಲ್ಲ. ದೊಡ್ಡ ದೊಡ್ಡ ಹಲ್ಲಿ ಓಡಾಡ್ತಿದ್ರೆ ಮನೇಲಿ ಭಯ ಆಗೋದು. ಸ್ಪ್ರೇನು ಮಾಡ್ಬಾರ್ದು, ಏನು ಮಾಡ್ಬಾರ್ದಲ್ಲ, ಹೆಂಗ್ ಮಾಡೋದು ಅಂತ ಅಂದ್ಕೊಳ್ತಿದ್ದೆ. ಧ್ಯಾನ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಒಂದು ಹಲ್ಲಿ ಸಮೇತ ನಮ್ಮ ಮನೇಲಿ ಕಾಣಿಸ್ತಾ ಇದೆ. ಈ ತರ ನನಗೆ ಧ್ಯಾನದಲ್ಲಿ ಇಷ್ಟೆಲ್ಲಾ ಜ್ಞಾನ ತಿಳ್ಕೊಂಡಿದೀನಿ ಅಂತಂದ್ರೆ ಇನ್ನೂ ತಿಳ್ಕೊಂಡಂಗೆಲ್ಲ ಇದೆ. ಮುಂಚೆ ಬೆಳ್ಳುಳ್ಳಿ ಬಳಸ್ತಾ ಇದ್ವಿ. ಪಿರಮಿಡ್ ಅಲ್ಲಿ ಒಬ್ಬ ಮಾಸ್ಟರ್ ಬಂದು ಹೇಳಿದ್ರು ಬೆಳ್ಳುಳ್ಳಿ ಬೇಡ. ನಾನು ಹೊಸದಾಗಿ ಧ್ಯಾನಕ್ಕೆ ಪಿರಮಿಡ್ ಹೋಗೋದು ಸ್ಟಾರ್ಟ್ ಮಾಡಿದ್ಮೇಲೆ ಹೇಳಿದ್ವಿ, ಬೆಳ್ಳುಳ್ಳಿ ಬೇಡ, ರಜೋಗುಣ ಇರುತ್ತೆ, ನಮ್ಮ ಧ್ಯಾನದ ಎನರ್ಜಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ದು ದಿನನೇ ಬಂದು ನಾನು ಇರೋ ಬೆಳ್ಳುಳ್ಳಿ ಪಕ್ಕದ ಮನೆಯವ್ರಿಗೆ ಕೊಟ್ಟು ಸುಮ್ಮನಾದೆ.
ಅದು ಒಂದು ಎಕ್ಸ್ಪೆರಿಮೆಂಟ್ ತರನೇ. ಮುಂಚೆ ನಾನು ಎಷ್ಟು ಬೆಳ್ಳುಳ್ಳಿ ಬಳಸಿ ಅಡಿಗೆ ಚೆನ್ನಾಗ್ ಮಾಡ್ಬೇಕು ಅಂತ ಮಾಡಿನೇ ನಮ್ಮ ಮನೆಯವರಿಗೆ ಬಡಿಸಿ ಹೆಂಗಿದೆ ರೀ ಆ, ಅಡಿಗೆ ಹೆಂಗಿತ್ತು ಅಂತ ಕೇಳಿದ್ರೆ ಹ್ಞೂ ಅಂತಿದ್ರು ಅಷ್ಟೇ. ಅದು ಖುಷಿಯಿಂದ ತಿಂತಿರ್ಲಿಲ್ಲ, ಖುಷಿಯಿಂದ ಹೇಳ್ತಾ ಇರ್ಲಿಲ್ಲ. ನಾನು ಒತ್ತಿ ಒತ್ತಿ ಕೇಳಿದ್ರು ಹ್ಞೂ ಚೆನ್ನಾಗೈತೆ ಅಷ್ಟೇ ಹೇಳ್ತಿದ್ರು. ಬೆಳ್ಳುಳ್ಳಿ ಬಿಟ್ಟು ಅವರು ಧ್ಯಾನಕ್ಕೆ ಬಂದ ಆದ್ಮೇಲೆ ದಿನಾನು ಚೆನ್ನಾಗಿದೆ, ಇವತ್ ಬಹಳ ಚೆನ್ನಾಗಿದೆ ಅಡಿಗೆ, ಖುಷಿಯಿಂದ ತಿಂತಾರೆ. ಒಂದಲ್ಲ ಅಂದ್ರೆ 2 ಸರಿ ಹಾಕ್ಸ್ಕೊಂಡ್ ತಿಂತಾರೆ. ಅಂದ್ರೆ ಈಗ ಅದು ತಿನ್ನುವಾಗ ಅದು ಪ್ರಸಾದ ರೀತಿ ತಿನ್ನೋದು. ಮುಂಚೆ ಏನೋ ಹೊಟ್ಟೆ ತುಂಬಿಸ್ಕೋಬೇಕು ಅಷ್ಟೇ, ಟಿವಿ ಹಾಕೊಂಡು ತಿನ್ಬೇಕು ತಿನ್ಬೇಕು ಅಂತ ತಿಂತಿದ್ರು. ಈಗ ಎಲ್ರ ಜೊತೆ ಕೂತು ಖುಷಿಯಿಂದ ಪ್ರಸಾದ ಅಂತ ಸ್ವೀಕರಿಸ್ತಾ ಇರ್ತೀವಿ. ಅದ್ರ ಟೇಸ್ಟೇ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಬೆಳ್ಳುಳ್ಳಿ ಬಿಟ್ಟಾದ್ಮೇಲೆ ಆ ಅಡಿಗೆನೆ ಟೇಸ್ಟ್ ಚೆನ್ನಾಗಿರುತ್ತೆ. ದಿನದು ಹಬ್ಬದ ಪ್ರಸಾದ ತಿಂದಂಗೆ ಆಗುತ್ತೆ. ಅಡಿಗೆ ಮಾಡುವಾಗ್ಲೂ ಅಷ್ಟೇ, ನಾನು ಧ್ಯಾನ ಸ್ಥಿತಿನಲ್ಲೇ ಅಡಿಗೆ ಮಾಡ್ತೀನಿ. ಇವತ್ತು ಈ ಅಡಿಗೆ ಪ್ರಸಾದವಾಗಿರ್ಲಿ, ಇದನ್ನ ತಿಂದವರೆಲ್ಲ ಧ್ಯಾನಿಗಳಾಗಿರ್ಲಿ ಅಂತ ಅನ್ಕೊಂಡು ನಮ್ಮನೆಗೆ ಯಾರೇ ಗೆಸ್ಟೇ ಬಂದಿರ್ಲಿ, ನಾನು ಅದನ್ನ ಅವರು ಆಗ್ಬೇಕು ಅಂತಾನೆ ಕೊಡ್ತೀನಿ. ಕಸ್ಟಮರೇ ಬಂದು ಒಂದ್ ಲೋಟ ನೀರ್ ಕೇಳಿದ್ರು ಸಹ ಇದು ಅವರಿಗೆ ತೀರ್ಥ ಆಗಿರ್ಲಿ, ಇದನ್ನ ಕುಡ್ದವ್ರು ಅವರು ಧ್ಯಾನಕ್ ಬರ್ಲಿ ಅಂತ ಅನ್ಕೊಂಡೇ ಕೊಡ್ತೀನಿ. ಅದೇ ತರ ನಾನು ಹೇಳಿರೋ 90% ಧ್ಯಾನ ಅಳವಡಿಸ್ಕೊಂಡಿದ್ದಾರೆ. ಈ ಖುಷಿ ನನಗೆ ತುಂಬಾ ಇದೆ. ಮತ್ತೆ ಬ್ಲೌಸೇ ಆಯ್ತು, ನಾನು ಹೊಲಿಯುವಾಗ ಮುಂಚೆ ಯಾಕೆ ನಾನು ಎಲ್ಲಾರ್ಗು ಹೊಲ್ಕೊಡ್ತೀನಿ, ನನಗ್ ಹೊಲ್ಕೊಳಕ್ ಆಗಲ್ಲ, ಎಲ್ರಿಗೂ ಹಬ್ಬದ ಟೈಮಿಗೆ ಎಲ್ಲ ಒದಿಸ್ಕೊಡ್ತೀನಿ, ನಾನ್ ಹಬ್ಬದ ದಿನ ಹಳೆ ಬಟ್ಟೆ ಹಾಕೋಬೇಕು. ಯಾಕೆಂದ್ರೆ ನಾವು ಹೊಲ್ಕೊಳಕ್ ಆಗ್ತಿರ್ಲಿಲ್ಲ. ಏನ್ ಟೈಲರಿಂಗ್ ಅಪ್ಪ ಇದು, ಸುಮ್ನೆ ನಾವು ಬೇರೆಯವ್ರಿಗೋಸ್ಕರ ಮಾಡ್ಬೇಕಲ್ಲ, ಇದು ನನಗೋಸ್ಕರ ಏನಿಲ್ಲ, ರೆಸ್ಟ್ಲೆಸ್ ಆಗಿ ಮಾಡ್ಬೇಕಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು ಮುಂಚೆ. ಹಬ್ಬ ಅಂದ್ರೆ ಅವತ್ತಿನ ದಿನನೇ ನಾನು ಎಲ್ಲಾ ಜೋಡಿಸ್ಕೋಬೇಕು, ಅವತ್ತೇ ಮಾಡ್ಬೇಕು. ಯಾಕಂದ್ರೆ ಅಲ್ಲಿವರೆಗೂ ನನಗೆ ಹೊಲಿಯೋದೇ ಆಗ್ತಾ ಇತ್ತು. ಹಬ್ಬದ ದಿನನೇ ನಾನೆಲ್ಲ ಮಾಡ್ಕೋಬೇಕು. ಅದು ಖುಷಿಯಿಂದ ಹಬ್ಬ ಮಾಡಕ್ ಆಗ್ತಿರ್ಲಿಲ್ಲ. ಏತಪಸ್ತರ್ ಒಂದ್ಸರಿ ಹಾಸ್ಟೆಲ್ ಟವಲ್ ಮಾಡ್ಸಿದ್ರು. ಅವಾಗ ಗೊತ್ತಾಯ್ತು ನನಗೆ ನಾನ್ ಬಂದಿರೋ ಪರ್ಪಸ್ ಟೈಲರಿಂಗ್ ಮಾಡೋದಕ್ಕೋಸ್ಕರನೇನೆ. ಅವಾಗ ಗೊತ್ತಾಯ್ತಲ್ಲ, ಗೊತ್ತಾದ್ಮೇಲೆ ನಾನ್ ಟೈಲರಿಂಗು ನಾನ್ ಬಂದಿರೋದೇ ಇದಕ್ಕೆ, ಧ್ಯಾನ ಪ್ರಚಾರ ನಾನ್ ಟೈಲರಿಂಗ್ ಮಾಡೋದಕ್ಕೆ ಅಂತ ಬಂದಾದ್ಮೇಲೆ ನಾನು ಇದನ್ ತಪ್ಸ್ಕೊಳಕ್ ಸಾಧ್ಯ ಇಲ್ಲ, ಇದಕ್ಕಂತಾನೆ ಬಂದಿದೀನಿ ಅಂದ್ಮೇಲೆ ನಾನ್ ಬೇಜಾರ್ ಮಾಡ್ಕೊಳ್ಳೋದೇನು ಅಂತ ಅದು ಅರಿವಾಗಿ ಇವಾಗ ಎಷ್ಟು ಖುಷಿಯಾಗಿ ನಾನು ಟೈಲರಿಂಗ್ ಮಾಡ್ತಿದ್ದೀನಿ ಅಂತಂದ್ರೆ. ಮುಂಚೆನಾದ್ರೂ ಯಾವ್ದಾದ್ರು ಒಂದೊಂದು ಬ್ಲೌಸ್, ಯಾಕೆ ಅಂದ್ರೆ ನಾನು ಒಂದೊಂದ್ಸರಿ ಕಷ್ಟಪಟ್ಟು ಇಷ್ಟ ಇಲ್ದೇನೆ ಬ್ಲೌಸ್ ಹೊಲ್ದಿದ್ದಾದ್ರೆ ಕಂಪ್ಲೇಂಟ್ ಬರ್ತಿತ್ತು. ಈಗ ಪ್ರತಿಯೊಂದು ಬ್ಲೌಸ್ನು ಇಷ್ಟಪಟ್ಟು ಈ ಹುಟ್ಟಿರೋ ಬ್ಲೌಸ್ ಹುಟ್ಟವ್ರೆಲ್ಲ ಧ್ಯಾನಿಗಳು ಆಗ್ಬೇಕು ಅನ್ಕೊಂಡು ಖುಷಿಯಿಂದ ನಾನು ಅದು ಬ್ಲೌಸ್ ಹೊಲ್ದಿರ್ತೀನಲ್ಲ, ಪ್ರತಿಯೊಂದು ಬ್ಲೌಸು ಚೆನ್ನಾಗಿರುತ್ತೆ. ಯಾವ ಬ್ಲೌಸ್ನು ಯಾರ್ದುನು ಕಂಪ್ಲೇಂಟ್ ಇರಲ್ಲ. ಈ ಒಂದು ಬದಲಾವಣೆನ ನಾನು ನೋಡ್ಕೊಂಡೆ. ಈ ತರ ಯಾವ್ದೇ ನಾವ್ ಕೆಲ್ಸ ಮಾಡಿದ್ರು ಸುಮ್ನೆ ನಾವ್ ಮಾಡಿದ್ವಿ, ಅವರ ಮಾಸ್ಟರ್ ಹೇಳಿದ್ರು ಅಂತ ಮಾಡೋದಕ್ಕಿಂತ ಪ್ರತಿಯೊಂದನು ನಾವ್ ಎಕ್ಸ್ಪೆರಿಮೆಂಟ್ ಆಗಿ ಮಾಡ್ಬೇಕು. ಪಿರಮಿಡ್ ಕೆಳಗಡೆ ನಾನು ಹಣ್ಣಿಡೋದು, ನೀರಿಡೋದು, ತರಕಾರಿ ಇಡೋದು, ಅದನ್ನು ನಾನು ಎಕ್ಸ್ಪೆರಿಮೆಂಟ್ ತರ ಬೇರೆಯವ್ರಿಗೆ ಮಾಡಿ ಮಾಡಿ ತೋರಿಸ್ತೀನಿ. ನೋಡ್ರಿ, ಕಡೆಗಿದ್ದಿದ್ದು ಈ ತರ ಇರುತ್ತೆ, ಪಿರಮಿಡ್ ಶಕ್ತಿ ತಗೊಂಡಿದ್ದು ಈ ತರ ಇರುತ್ತೆ, ಅದನ್ನು ನೋಡಿದೀನಿ. ಮತ್ತೆ ಈಗ ಮಂಡಲ ಧ್ಯಾನಕ್ಕೆ ಬರ್ತಾರಲ್ಲ, ದಿನ ಖಾಲಿ ತಲೆನಲ್ಲಿ ಧ್ಯಾನ ಮಾಡೋದ್ ಹೆಂಗೆ, ಕ್ಯಾಪ್ ಹಾಕೊಂಡ್ ಧ್ಯಾನ ಮಾಡಿದಾಗ ಯಾವ ತರ ನಿಮಗೆ ಫೀಲಿಂಗ್ ಇರುತ್ತೆ, ಇದು ಸಮೇತ ನಾನು ಕೇಳ್ತಾ ಇರ್ತೀನಿ. ಅದ್ ಎಲ್ಲಾರು ರಿಸಲ್ಟ್ ಹೇಳ್ತಾ ಇರ್ತಾರಲ್ಲ, ಪಿರಮಿಡ್ ಶಕ್ತಿ ಏನು ಅನ್ನೋದು ಅವ್ರಿಗೂ ಸಮೇತ ನಾನು ಕೇಳ್ತಾ ಇರ್ತೀನಿ. ಇನ್ನು ಏನ್ ಚೇಂಜಸ್ ಅಂತಂದ್ರೆ ಟೆಲಿಪತಿ. ನಾನ್ ಧ್ಯಾನಕ್ಕೆ ಬಂದ ಆದ್ಮೇಲೆ ಯಾವ ವಿಷಯನೇ ಆಯ್ತು, ನಾನು ಇನ್ನೂ ಮನ್ಸಲ್ಲಿ ಅನ್ಕೊಳ್ತಾ ಇರ್ತೀನಿ, ಅದೊಂದು ಮೆಸೇಜ್ ಸಿಕ್ಬಿಡುತ್ತೆ ನನ್ಗೆ. ಯಾರಿಗೂ ಫೋನ್ ಮಾಡ್ಬೇಕು ಅನ್ಕೊಂಡಿರ್ತೀನಿ, ಅವ್ರು ಫೋನ್ ಮಾಡಿರ್ತಾರೆ, ಇಲ್ಲ ಬಂದಿರ್ತಾರೆ. ನಿನ್ನೆ ಒಂದು ಕ್ಲಾಸ್ ಲಿಂಕ್ ಬೇಕಾಗಿತ್ತು ನನಗೆ, ಅದು ಬೆಳಿಗ್ಗೆಯಿಂದ ನಾನು ಆ ಲಿಂಕ್ ಹುಡುಕಿದ್ರೆ ನನಗೆ ಸಿಕ್ಕಿರ್ಲಿಲ್ಲ. ಸಂಜೆಗೆ ಮೇಡಮ್ ನನಗೆ ಅದನ್ನ ಕಳ್ಸಿಕೊಟ್ಟಿದ್ದಾರೆ, ಬೆಂಗಳೂರವ್ರು. ಅವ್ರು ನನಗೆ ಕಳಿಸ್ತೀನಿ ಅಂತ ಅವರು ಹೇಳಿಲ್ಲ, ನನಗೂ ಗೊತ್ತಿಲ್ಲ, ಅವ್ರು ಕಳ್ಸಿಕೊಟ್ಟಿದ್ದಾರೆ. ಮತ್ತೆ ಆ ಇನ್ನೊಬ್ರು ಮೊನ್ನೆ ಹೊಸದಾಗ ಒಂದಿಬ್ರು ಧ್ಯಾನಕ್ ಬಂದ್ರು, ನನಗ್ ಗೊತ್ತಿಲ್ಲ ಅವ್ರು ಏನಕ್ಕೋ ನಾನು ಫೋನ್ ಮಾಡ್ದೆ,
ಓ ನಿಮಗ್ ಗೊತ್ತಾಯ್ತಾ, ನಾನಿವಾಗ ನಿಮ್ಮನೆಗೆ ಧ್ಯಾನಕ್ಕೆ ಅಂತ ಹೊರಟಿದ್ದೆ, ಅದಕ್ಕೆ ಫೋನ್ ಮಾಡಿದಿರಲ್ಲ ನೀವು ಅಂತ. ಈಗ ನಾನು ಯಾವಾಗ ಏನೊಂದನ್ನು ಅಂದ್ಕೊಂಡ್ರೆ ನನಗೆ ಕರೆಕ್ಟ್ ಆಗಿ ಆ ಮೆಸೇಜ್ ಸಿಕ್ಕಿರುತ್ತೆ. ಈ ತರ ಟೆಲಿಪತಿ ಸಮೇತ ನನಗೆ ಅಷ್ಟು ನೀಟಾಗಿ ವರ್ಕ್ ಆಗ್ತಾ ಇದೆ. ಇದೆಲ್ಲ ಎಷ್ಟು ಆಶ್ಚರ್ಯ ಅಂತಂದ್ರೆ, ಆಶ್ಚರ್ಯನೂ ಹೌದು, ಖುಷಿನೂ ಹೌದು. ಇದು ಹೊಸ್ದಾಗ್ ಬರೋರಿಗೆ ಅದು ಹೇಳಿದ್ರೆ ಏನೋ ಹೇಳ್ತಾರೆ ಅನ್ಸುತ್ತೆ. ನಮ್ ಧ್ಯಾನಿಗಳು ಹೇಳಿದ್ರೆ ಬೇಗನೆ ಅರ್ಥ ಮಾಡ್ಕೊಳ್ತಾರೆ. ಅದು ಎಷ್ಟು ವರ್ಕ್ ಆಗುತ್ತೆ ಅಂತಂದ್ರೆ, ಹೌದಲ್ಲ, ಎಷ್ಟು ಬೇಗ ರೀಚ್ ಆಯ್ತು. ಯಾರು ಮಾಸ್ಟರ್ಸ್ ನಾನ್ ಮಾತಾಡ್ಸ್ಬೇಕಂತ ಅವ್ರ ಕಡೆಯಿಂದ ಫೋನ್ ಬಂದಿರುತ್ತೆ. ತುಂಬಾ ಜನ ಇವ್ರು ನಾನ್ ವೆಜ್ ತಿನ್ನೋರಿಗೂ ಬೇಡ, ಈ ತರ ಪ್ರಾಣಿಗಳನ್ನ ಕಟ್ ಮಾಡಿದ್ಮೇಲೆ ಅದು ವಿಷ ಆಗಿರುತ್ತೆ, ತರಕಾರಿ ಕಡೆಗಿಟ್ರೆ ವಾರ 10 ದಿವಸ ಇದ್ರು ಚೆನ್ನಾಗಿರುತ್ತೆ, ಇದು ಕಟ್ ಮಾಡಿರೋದು ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅದು ಭಯದಿಂದ ಅದು ಸತ್ತು ಅದು ವಿಷ ಆಗಿರುತ್ತೆ, ಅದಕ್ಕೆ ನೀವು ಹೆಚ್ಚು ಮಸಾಲೆ ಹಾಕಿ ತಿಂತಿದ್ದೀರಾ ಅಂದಾಗ, ಹೌದು ಮೇಡಮ್ ಸರಿ ಅಂತ ಹೇಳಿ ಬಿಟ್ಟಿರೋರು ಇದ್ದಾರೆ, ಕೆಲವರು ಅದಕ್ಕೆ ವಾದ ಮಾಡಿ ತಿನ್ನೋರು ಇದ್ದಾರೆ. ಆ ಆಲ್ಮೋಸ್ಟ್ ಹೇಳಿದಾಗ ಕೇಳಿರೋರಂತೂ ಆರೋಗ್ಯದಲ್ಲಿ ಬದಲಾವಣೆ ತಗೊಂಡು ತುಂಬಾ ಖುಷಿಯಾಗಿದ್ದಾರೆ. ಒಂದು ಸರಿ ನಾನು ನಮ್ಮ ಪಕ್ಕದ ಹಳ್ಳಿಗೆ ಹೋದಾಗ ಅವತ್ತು ಮಾಡ್ತೀವಿ ಅಂತ ಹೇಳಿದ್ರು. ಬೇಡಪ್ಪ ಹಿಂಗೆ ಅಂತ ಹೇಳಿ ಬಂದೆ. ಏನ್ ಅಡಿಗೆ ಬೆಳಿಗ್ಗೆ ಅಂದ್ರೆ ಇದೇ ಕೋಳಿ ಕಟ್ ಮಾಡ್ತಾರೆ ಅಂದ್ರೆ ಯಾವತ್ತೆಲ್ಲ ನಾನು ಹೇಳಿ ಬಂದ್ ಮಾರನೇ ದಿನ ಕೇತಪ್ಪ ಸರ್ 3 ಗಂಟೆಗೆ ನಾನು ಕ್ಲಾಸಿಗೆ ಕೂರ್ಬೇಕು ಅಂದ್ರೆ ನಮ್ ಬೀದಿನಲ್ಲಿ ಯಾವತ್ತೂ ಇರ್ಲಾರದ್ದು ಕೋಳಿ ಅವತ್ತು ಕೂಗ್ತಾ ಇತ್ತು. ಸುಮಾರು 4-5 ದಿನ ಬೆಳಗಿನ ಜಾವ 3 ಗಂಟೆಗೆ ಕೂಗ್ತಾ ಇತ್ತು. ಅವಾಗ ಕೇತಪ್ಪ ಸರ್ಗೆ ಹೇಳ್ದೆ, ಸರ್ ಈ ತರ ನಾನು ಅಲ್ಲಿ ಹುಡುಗನ್ ಹಿಂಗ್ ಹೇಳ್ ಬಂದೆ, ಅವತ್ತಿಂದ ನಮ್ಮ ಬೀದಿನಲ್ಲಿ ಹಿಂಗೆ ಕೋಳಿ ಕೂಗ್ತಿದೆ ಅಂತಂದ್ರೆ, ಹೌದಮ್ಮ ನೀನ್ ಅಲ್ಲಿ ಮಾಡಿರೋ ಹೆಲ್ಪಿಗೆ ಅದು ಕೃತಜ್ಞತೆ ಹೇಳ್ತಾ ಇದೆ ನಿನಗೆ ಅಂತ ಹೇಳಿದ್ರು. ಅವಾಗ ಅಷ್ಟು ಖುಷಿ ಆಯ್ತು. ಒಂದ್ಸರಿ ಮಂಡಲ ಧ್ಯಾನ ಮುಗೀತು ಅಂತ ಒಂದು ಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಸಸ್ಯಾಹಾರ ಜಾತ ಮಾಡ್ಬೇಕು ಅಂತ ಮನ್ಸಿಗೆ ಬಂದಿತ್ತು. ಅವ್ರು ಬೇಡ, ಈಗ ಹೊಸದಾಗಿ ಧ್ಯಾನಿಗಳು ಬಂದಿದ್ದಾರೆ ಇಲ್ಲಿ, ನಾವೀಗ ಜಾತ ಮಾಡಿದ್ರೆ ಮತ್ತೆ ಅವ್ರು ಧ್ಯಾನ ಮಾಡೋದ್ ಬಿಟ್ಬಿಡ್ತಾರೆ, ಬೇಡ ಅಂದಿದ್ದಕ್ಕೆ ಸೈಲೆಂಟ್ ಆಗಿ ನಾವೇ ಮನ್ಸಲ್ಲಿ ಅಂದ್ಕೊಂಡು ಒಂದು 2-3 ರೌಂಡ್ ಹಾಕೊಂಡ್ ಬಂದ್ವಿ. ಚಿಕ್ಕಹಳ್ಳಿ ಅದು. 2-3 ರೌಂಡ್ ಹಾಕೊಂಡ್ ಬಂದಾದ್ಮೇಲೆ ಅಲ್ಲಿ ಒಂದು ಕೊಟ್ಟಿಗೆನಲ್ಲಿ ಹಾಕಿರ್ತಾರೆ ಅಲ್ಲ, ಆ ಮೇಕೆಗಳೆಲ್ಲ ಎಷ್ಟು ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿ ಅವು ಕೂಗ್ತಾ ಇದ್ದಿದ್ ನೋಡಿದ್ರೆ ಅವು ಕೃತಜ್ಞತೆ ಹೇಳ್ತಾ ಇದಾವೆ ಅನ್ನೋದು ನನಗೆ ಫೀಲ್ ಆಯ್ತು. ಮತ್ತೆ ಮೊನ್ನೆ 108 ರ್ಯಾಲಿ ಸುರೇಂದ್ರನಾಥ್ ಸರ್ದು ರ್ಯಾಲಿನಲ್ಲೂ ಭಾಗವಹಿಸಿದೆ. ಅವತ್ತು ಒಂದು ಹೋಗಿ ಬಂದಾದ್ಮೇಲೆ ನನಗೆ ಅದೊಂದು ಹೈ ಎನರ್ಜಿ ಆಗಿ ಎಷ್ಟು ಸುಸ್ತಾಗಿತ್ತು ಅಂದ್ರೆ ಅವತ್ತು ಅಷ್ಟು ಸುಸ್ತಾಗಿದ್ದೆ. ಗೊತ್ತಾಯ್ತು ನನ್ ಬಾಡಿ ಒಳಗಿರ್ತಕ್ಕಂಥ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ತಿದೆ, ಅದಕ್ಕೆ ಇಷ್ಟು ಸುಸ್ತಾಗಿದೆ. ಅಷ್ಟು ಮಾರನೇ ದಿನದಿಂದ ಆಕ್ಟಿವ್ ಆಗಿರೋಳು ಅಷ್ಟು ಆಕ್ಟಿವ್ ನಾನು. ಅದಿತ್ತು ನನಗೆ ಬಹಳ. ನನಗೆ ನನ್ ಧ್ಯಾನಕ್ಕೆ ಬಂದ ಆಗಿಂದನು ನಾನು ಒಂದು ರ್ಯಾಲಿ ನಾನು ಜಾಯಿನ್ ಆಗಿಲ್ಲಲ್ಲ, ಹೋಗ್ಬೇಕಾಗಿತ್ತು, ನನಗೆ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಸುರೇಂದ್ರ ಸರ್ ಅನೌನ್ಸ್ ಮಾಡಿದಾಗಿಂದನು ನನಗೆ ಯಾವಾಗ ನಾನು ಭಾಗವಹಿಸ್ತೀನಿ ಅಂತ ಅಷ್ಟು ಖುಷಿಯಾಗಿತ್ತು. ಅವರು ಲಿಂಕ್ ಅಲ್ಲಿ ನಾನು ಜಾಯಿನ್ ಆಗಿ ಧ್ಯಾನ ಮಾಡ್ತಾ ಇದ್ದೆ, ಡೈಲಿ ಒಂದೊಂದು ಮೆಸೇಜ್ ಬರ್ತಾ ಇತ್ತು. ಸುರೇಂದ್ರ ಸರ್ ಹೇಳ್ತಾ ಇದ್ದೆ ನಾನು, ಅವ್ರ ಮನ್ಸಲ್ಲಿ ಬಂದಿರೋದೇ ನನಗೆ ಇಲ್ಲಿ ಮೆಸೇಜ್ ಬಂದಿರ್ತಿತ್ತು. ಕರೆಕ್ಟ್ ಆಗಿ ಅವ್ರನ್ನ ಏನ್ ಅನೌನ್ಸ್ ಮಾಡ್ಬೇಕಾಗಿತ್ತು ಅದು ಇಲ್ಲಿ ನನಗೆ ಮೆಸೇಜ್ ಬಂದಿತ್ತು. ಸರಿ ಶೇರ್ ಮಾಡಿದ್ರೆ, ಹೌದು ನಾನೀಗ ಅದು ಹೇಳ್ಬೇಕು ಅನ್ನೋದ್ರಲ್ಲಿ ನೀವ್ ಹೇಳಿದ್ರಿ ಅಂತ ಎಷ್ಟು ಸಾರಿ ನನಗೆ ಹೇಳಿದ್ರು. ಈ ತರಾನು ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಇದೂ ಒಂಥರ ನನಗೆ ಖುಷಿಯಾಗಿ ಅದು ರ್ಯಾಲಿ ತುಂಬಾ ಚೆನ್ನಾಗಿ ಆಯ್ತು. ನಾನು ತುಮಕೂರಲ್ಲಿ ಹೋಗಿ ಜಾಯಿನ್ ಆಗಿದ್ದೆ, ತುಂಬಾ ಖುಷಿ ಆಯ್ತು ಅದು ಕೂಡ. ಇನ್ನು ಟೈಮ್ ಇದೆಯಾ ಮೇಡಮ್? ಎಸ್ ಮ್ಯಾಮ್, ಇನ್ನು 15 ನಿಮಿಷ ತಗೊಳ್ಳಿ ಮ್ಯಾಮ್, ತೊಂದ್ರೆ ಇಲ್ಲ. ಓಕೆ ಮೇಡಮ್. ಎಸ್ ಮ್ಯಾಮ್. ನಮ್ಮ ಮನೆಯವರಿಗೆ ಹೇಳ್ದೆ ನಾನು, ಅವರು ಮುಂಚೆ ಬೇಡ ನಾವ್ ಮಾಡೋದಲ್ಲ, ಇದು ಏಜ್ ಆದವರು ಮಾಡ್ಬೇಕು, ಕೆಲ್ಸ ಇಲ್ದವ್ರು ಮಾಡ್ಬೇಕು ಅಂತಿದ್ದವ್ರು ಧ್ಯಾನಕ್ ಬಂದ್ ಆದ್ಮೇಲೆ ಎಷ್ಟು ಟೆನ್ಷನ್ ಫ್ರೀ
ಮತ್ತೆ ಮನೇಲೂ ಕೂಡ ಯಾವುದೇ ಒಂದು ಮಕ್ಳು ಬೈಯೋದಾಯ್ತು, ಸುಮ್ನೆ ಸಿಟ್ಟಾಗೋದು ಮನೇಲಿ. ಅಂದ್ರೆ ಅವ್ರಿಗೂ ಸಮಾಧಾನ ಇರ್ತಿರ್ಲಿಲ್ಲ, ನಮಗೂ ಸಮಾಧಾನವಾಗಿ ಇರಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಮಾಡ್ಕೊಳ್ಳೋ ಟೆನ್ಷನ್ ಇಂದ ಹೊರಗಡೆ ಏನೋ ಟೆನ್ಷನ್ ತಗೊಂಡ್ ಬಂದ್ ಮನೇಲಿ ಎಲ್ಲರ ಮೇಲೂ ಇರ್ತಾ ಇದ್ರು. ಇದು ಕಡಿಮೆ ಆಗಿದ್ದಲ್ದೇನೆ ಶುಗರ್ ನಾರ್ಮಲ್ ಆಯ್ತು, BP ನಾರ್ಮಲ್ ಆಯ್ತು. ಮತ್ತೆ ನಮ್ಮ ಓನರ್ ಮಗ ಇದ್ದಾರೆ, ಅವರು ಅಷ್ಟೇ ಆ ಏನೋ ಒಂಥರ ಭಯ ಅವ್ರ ಮನ್ಸಿಗೆ. ಅವ್ರೇನೋ ಹೊರಗಡೆ ಅಂಗಡಿ ಹಾಕಿ ಏನೋ ಲಾಸ್ ಆಗಿ ಅವತ್ತಿಂದ ತುಂಬಾ ಟೆನ್ಷನ್. ಅಂದ್ರೆ ಯಾರಾದ್ರೂ ಮನುಷ್ಯರು ನೋಡಿದ್ರೆ ಅಯ್ಯೋ ಅವರು ನಮ್ಮ ಮನೆ ಕೆಡವೋದಕ್ಕೆ ಬರ್ತಿದ್ದಾರೆ ಐ ಅಂತ ನಮ್ಮ ಹತ್ರ ಹೇಳೋದು. ನಮ್ಮ ಮನೆಗೆ ಯಾರೋ ಬಂದೋದು, ಯಾಕಕ್ಕ ಅವ್ರು ನಿಮ್ ಮನೆಗ್ ಬಂದಿದ್ರು, ಅವ್ರ ಏನಕ್ ಬಂದಿದ್ರು, ನಮ್ ಬಿಲ್ಡಿಂಗ್ ಒಡೆಯೋದಕ್ ಬಂದಿದ್ರಾ, ನಮ್ ಬಿಲ್ಡಿಂಗ್ ಕೆಡವೋದಕ್ ಬಂದಿದ್ರಾ, ಈ ತರ ಭಯ ಇತ್ತು ಅವರಿಗೆ. ಈ ತರ ಭಯ ಇದ್ದವರು ರಾತ್ರಿ ಎಲ್ಲಾ ನಿದ್ದೆ ಮಾಡ್ತಾ ಇರ್ಲಿಲ್ಲ. ಕಿಟಿಕಿನಾಗ ಬರೋದು, ಅಯ್ಯೋ ಯಾರಾದ್ರೂ ನಮ್ ಬಿಲ್ಡಿಂಗ್ ಹೊಡಿತಾರೆ, ಯಾಕೋ ಅವ್ರು ಬಂದ್ರು, ಯಾಕೋ ನಮ್ಮನೆ ಕಡೆ ನೋಡ್ಕೊಂಡು, ಯಾಕೋ ನನ್ನನ್ನೇ ನೋಡಿದ್ರು, ಈ ತರ ಭಯ. ಈ ತರ ಭಯ ಇದ್ದು ಇದ್ದು 2 ಸಾರಿ ಅವರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ ಹೋಗಿದ್ರಂತೆ. ತಿರ್ಗಾ ಆ ನಿದ್ದೆ ಮಾಡ್ದೆ ಊಟನೂ ಸರಿಯಾಗಿ ಮಾಡ್ದೆ, ಶುಗರ್ 300 ಚಿಲ್ಲರೆ ಶುಗರ್ ಇರ್ತಿತ್ತು. ಅವ್ರುನು ಸಮಾಧಾನ ಇಲ್ಲ, ಮನೇಲಿ ಅಪ್ಪ ಅಮ್ಮನಿಗೂ ಸಮಾಧಾನ ಇಲ್ಲ. ಈ ತರ ಇದ್ದವರು ನಾನು ಲಾಸ್ಟ್ ಟೈಮು ಆಗಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಮಂಡಲ ಧ್ಯಾನ ಮಾಡಿಸ್ದೆ. ಮಂಡಲ ಧ್ಯಾನ ಮಾಡಿಸಿದಾಗ ಕರೆದಿದ್ದೆ, ಅವನ ರೆಗ್ಯುಲರ್ ಬಂದು ಧ್ಯಾನ ಮಾಡ್ತಾ ಇದ್ದು. ಅಲ್ಲಿಂದ ಪಿರಮಿಡ್ಗೂ ಕಂಟಿನ್ಯೂ ಬಂದು ಇದುವರೆಗೂ ಅವರು 1 ಅವರ್ ಧ್ಯಾನ ಮಾಡ್ತಿದ್ದಾರೆ. ಉಣ್ವೆ ಧ್ಯಾನ ರಾತ್ರಿ ಪೂರ್ತಿ ಮಾಡ್ತಿದ್ದಾರೆ. ಈಗ ಎಷ್ಟು ಚೆನ್ನಾಗಿದ್ದಾರೆ ಅಂತಂದ್ರೆ, ಅವರು ತಮ್ಮನೆ ಡಾಕ್ಟರ್ ಆಗಿದ್ರು, ಅವ್ರು ಏನ್ ಮೆಡಿಸನ್ ಕೊಟ್ಟರು ಕ್ಯೂರ್ ಆಗಿರ್ಲಿಲ್ಲ. ಈಗ ಮಾನಸಿಕದ್ದು ಟ್ಯಾಬ್ಲೆಟು ತಗೊಳಲ್ಲ, ಶುಗರ್ ಟ್ಯಾಬ್ಲೆಟು ತಗೊಳಲ್ಲ, ಎರಡೂ ನಿಲ್ಲಾಗಿ ತುಂಬಾ ಚೆನ್ನಾಗಿದ್ದಾರೆ. ತುಂಬಾ ಚೆನ್ನಾಗಿ ನಿದ್ದೆನೂ ಮಾಡ್ತಾ ಇದ್ದಾರೆ. ಇವಾಗ ಶಿಸ್ತಾಗೂ ಇರ್ತಾರೆ, ಮುಖದ ಮೇಲೆ ಅಷ್ಟು ಕಳೆ ಬಂದಿದೆ. ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಇಬ್ರು ಮಾಡೋ ಕೆಲಸ ಒಬ್ರೇ ಮಾಡ್ತಿದ್ದಾರೆ, ಅಷ್ಟು ಹೆಲ್ತಿ ಆಗಿದ್ದಾರೆ. ಈಗ ಅವ್ರು ನೋಡಿ, ಈಗ ಅವ್ರ ತಂದೆ ತಾಯಿನೂ ಬದಲಾವಣೆ ಆಗಿ ಈಗ ಅವರು ರೆಗ್ಯುಲರ್ ಆಗಿ ಧ್ಯಾನಕ್ಕೆ ಬರ್ತಾ ಇದ್ದಾರೆ. ಅವ್ರ ಅಮ್ಮನೂ ಹೇಳ್ತಿದ್ದಾರೆ, ಇಲ್ಲಮ್ಮ ಮನೇಲಿ ಬಹಳ ಸಮಾಧಾನ ಐತೆ, ಬಹಳ ಖುಷಿ ಇದೆ ನಮಗೆ, ಎಷ್ಟು ಮನೇಲಿ ಸಮಾಧಾನ ಅಂದ್ರೆ ಅಷ್ಟು ಸಮಾಧಾನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮನೇಲಿ ಡಾಕ್ಟರ್ ಇದ್ರು ಕೂಡ ಅವರು ಯಾವ್ದುನು ಟ್ಯಾಬ್ಲೆಟ್ ನುಂಗ್ತಿದ್ರು ಬಿಟ್ರೆ ಅದರಿಂದ ಯಾವುದೇ ಹೆಲ್ತ್ ಬೆನಿಫಿಟ್ ತಗೊಂಡಿರ್ಲಿಲ್ಲ. ಸುಮ್ನೆ ಇನ್ನು ಹೆಚ್ಚು ಟ್ಯಾಬ್ಲೆಟ್ ಜಾಸ್ತಿ ಮಾಡ್ಕೊಂಡು ಹೋಗಿದ್ರೆ ಬಿಟ್ರಾಗಿ ಇನ್ನು ಹೆಲ್ತ್ ಅಲ್ಲಿ ಯಾವುದೇ ಬೆನಿಫಿಟ್ ತಗೊಂಡಿರ್ಲಿಲ್ಲ, ಆ ಸಮಾಧಾನ ಇರ್ತಿರ್ಲಿಲ್ಲ. ಈಗ ಧ್ಯಾನಕ್ಕೆ ಬಂದ ಆದ್ಮೇಲೆನೆ ಮೆಡಿಸನ್ ಇಂದ ಮೆಡಿಟೇಷನ್ ಅಂತ ರಂಗನಾಥ್ ಗುರುಜಿ ಹೇಳ್ತಾರಲ್ಲ, ಆ ತರ ಬದಲಾವಣೆ ಆಗೋಗಿದೆ. ಇನ್ನು ಒಬ್ರು ನಮ್ಮ ಎದುರುಗಡೆ ಮನೆಯವರು ಹೇಳ್ತಾರೆ, ನನಗೆ ಅವ್ರ ಮನೆಯವರು ಪಾಪ ಇದು ಕರೋನಾ ಟೈಮ್ ಅಲ್ಲಿ ತೀರ್ಕೊಂಡ್ರು. ಅಲ್ಲಿಂದಲೂ ನನಗೆ ರಾತ್ರಿ ನಿದ್ದೆನೇ ಬರ್ತಾ ಇರ್ಲಿಲ್ಲ. ಯಾವ ಕಡೆಯಿಂದ ನಾನು ಹಿಂಗ್ ಮಲ್ಕೊಂಡ್ರು ಕೂಡನು, ಬೆಳಗಿನ ಜಾವ ಮಲ್ಕೊಂಡ್ರು ಅಷ್ಟೇ, ರಾತ್ರಿ ಮಲ್ಕೊಂಡ್ರು ಅಷ್ಟೇ, ಟಿವಿ ನೋಡಿದ್ರು ಅಷ್ಟೇ, ಬುಕ್ ಓದ್ ಮಲ್ಕೊಂಡ್ರು ಅಷ್ಟೇ, ಏನ್ ಮಾಡಿದ್ರು ನಿದ್ದೆ ಬರ್ತಾ ಇರ್ಲಿಲ್ಲ. ನೀವ್ ಹೋಗ್ತಾ ಇದ್ರಿ ಮುಂಚೆ ಎಲ್ಲ ಪಿರಮಿಡ್ಗೆ, ಏನು ಹೋಗ್ತಾರೆ ಅವರು ಆರಾಮಾಗಿದ್ದಾರೆ, ನಮಗೆ ಆಗಲ್ಲ, ನನಗೆ ಕೂತ್ರೆ ನಮ್ಗೆ ಏನೋ ಚಿಂತೆ ಬರುತ್ತೆ, ನಮ್ಗೆ ಆಗೋದಿಲ್ಲ ಅಂತಿದ್ರು. ಇಲ್ಲಕ್ಕ ಬರ್ರಿ ಬಂದು ಮಾಡ್ರಿ ಅಂತೇಳಿ ಮೊನ್ನೆ ಮಂಡಲ ಧ್ಯಾನ ಮಾಡ್ಸುವಾಗಿಂದ ಕರಿತಾ ಇದೀನಿ. ಬಂದ್ರು ಫಸ್ಟ್ನೇ ದಿನ ಬಂದಾಗ್ಲೆ ಏನೋ ಸ್ವಲ್ಪ ಸಮಾಧಾನ ಅನಿಸ್ತಮ್ಮ. ಮತ್ತೆ ಒಂದಿನ ಬಂದು, ಇಲ್ಲಮ್ಮ ನಾನು ಚೆನ್ನಾಗ್ ನಿದ್ದೆ ಮಾಡ್ತಿದ್ದೀನಿ, ಹೋಗ್ ಮಲ್ಕೊಂಡಿದ್ದೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗ್ ನಿದ್ದೆ ಮಾಡ್ತೀನಿ, ಎಷ್ಟು ವರ್ಷ ಆಗಿತ್ತೋ ನಾನು ಈ ತರ ನಿದ್ದೆನ ನೋಡ್ದೇನೆ, ಈಗ ಅಷ್ಟು ಚೆನ್ನಾಗ್ ನಿದ್ದೆ ಬರುತ್ತೆ, ಮನೇಲಿ ಎಷ್ಟು ಸಮಾಧಾನ ಅನಿಸುತ್ತೆ ನನಗೆ. ನನ್ ಮೊಮ್ಮಗಳು ಹೇಳ್ತಿದ್ಲು, ಏನಾದ್ರು ನಿನಗೆ BP ಜಾಸ್ತಿ ಆಗೈತೆ ನೋಡಮ್ಮ, ಎಲ್ರ ಮೇಲೂ ಸಿಟ್ಟಾಗ್ತೀಯ ಅಂತ ಅಂತಿದ್ಲು. ಈಗ ಆ ತರ ವಾತಾವರಣನೇ ಇಲ್ಲ. ಆ ಮನೇಲಿ ಅಷ್ಟು ನೆಮ್ಮದಿ ಇದೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ಬಹಳ ಖುಷಿ ಆಗುತ್ತೆ ಅಂತ ಈಗ ಒಂದು ದಿನ ತಪ್ಸಲ್ಲ ಆ ತರ ಬಂದು ಅವರು ಧ್ಯಾನ ಮಾಡ್ತಾ ಇದ್ದಾರೆ. ಮತ್ತೆ ನಾ ಬೆಳಿಗ್ಗೆ 10th ಮಕ್ಳು 28 ಜನಕ್ಕೆ, ಸಾಯಂಕಾಲ ಮತ್ತೆ ಮಧ್ಯಾಹ್ನ ಎಲ್ಲ ನಾವು ಬಂದಿರೋ ಕಸ್ಟಮರ್ಸ್ಗೂ ಹೇಳ್ಕೊಡ್ತಾ ಇರ್ತೀನಿ. ಸಂಜೆ ಮತ್ತೆ ಮಂಡಲ ಧ್ಯಾನ ನಡೀತಾ ಇರುತ್ತೆ. ರಾತ್ರಿ ಮತ್ತೆ 5-6 ಮಕ್ಳು ಬರ್ತಾರೆ, ಇಡ್ಲಿ ಸ್ಕೂಲ್ ಮಕ್ಳು, ಅವ್ರಿಗೂ ಹೇಳ್ಕೊಡ್ತಾ ಇರ್ತೀನಿ. ಅವರು ಅದೇ ಹೇಳ್ತಾರೆ, ಆಂಟಿ ಓದೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಖುಷಿಯಾಗಿ ಓದ್ತೀವಿ ಇವಾಗ ಅಂತ ಹೇಳ್ತಾ ಇರ್ತಾರೆ. ಆ ಪುಟ್ಟು ಮಕ್ಳು ಸಮೇತ ಮಿಸ್ ಮಾಡ್ಲಾರ್ದಂಗೆ ಬಂದು ಧ್ಯಾನ ಹೇಳ್ಸ್ಕೊಂಡು ಹೋಗ್ತಾರಲ್ಲ, ಅದೆಷ್ಟು ಖುಷಿ ಆಗುತ್ತೆ. ಮತ್ತೆ ನನ್ ತಾಯಿನೂ ಅಷ್ಟೇ, ಮುಂಚೆ ಯಾವಾಗ ಫೋನ್ ಮಾಡಿದ್ರು ಬೇಜಾರಾಗಿ, ಅಂದ್ರೆ ಆ ಏಜಿಗೆ ಅವ್ರು ಕೆಲ್ಸ ಮಾಡ್ಕೊಂಡು
ಅವ್ರಿಗೂ ಶುಗರು BP ಎಲ್ಲ ಇತ್ತು. ಡಿಸ್ಕ್ ಪ್ರಾಬ್ಲಮ್ ಆಗಿ 10 ನಿಮಿಷ ನನಗೆ ಕೂರಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಮ್ಮ ಧ್ಯಾನ ಮಾಡ್ರಿ ಅಂತ ಹೇಳಿದ್ರೆ, ಏ 10 ನಿಮಿಷ ಕೂರಕ್ ಆಗಲ್ಲ ಅಂದ್ರೆ ನೀವೇನೋ ಹೇಳ್ತೀರಾ, ಇಷ್ಟ ಹಾಸ್ಪಿಟ್ಲಿಗೆ ಹೋಗ್ ಬಂದ್ರು ಕಡಿಮೆ ಆಗದಿದ್ದು 10 ನಿಮಿಷ ಧ್ಯಾನದಲ್ಲಿ ಆಗುತ್ತೇನು, ಕಣ್ ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗುತ್ತೇನು ಅಂತ ಹೇಳ್ತಾ ಇದ್ರು. ಸುಮ್ನೆ ನೀವ್ ಹಂಗ್ ಕುತ್ಕೊಳ್ಳೋ ಬದ್ಲಿ ಬ್ಲೌಸ್ ಹೊಲ್ದ್ರೆ ಒಂದ್ ಬ್ಲೌಸ್ ಆಗ್ತಿತ್ತಲ್ಲ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ನನ್ಗೆ ಹೇಳ್ತಾ ಇದ್ರು ಮುಂಚೆ. ಒಂದ್ಸರಿ ನಾನು ಹಿಂಗೆ ಬಂದ್ರಿ ಅಂತ ಹೇಳಿ ಅಮ್ಮರ್ನ ಕರ್ಸಿ ನಾವೆಲ್ಲ ಗ್ರೂಪ್ ಮೆಡಿಟೇಷನ್ ಮಾಡುವಾಗ ಅವ್ರನ್ನ ಕೂರ್ಸ್ಕೊಂಡು ಧ್ಯಾನ ಕೂರಿಸಿದಾಗ 1 ಅವರ್ ಪೂರ್ತಿ ಮಾಡಿದ್ರು. ಆಮೇಲೆ ಎದ್ಮೇಲೆ ಕೇಳಿದೆ, ಅಮ್ಮ 10 ನಿಮಿಷ ಕೂರಕ್ ಆಗಲ್ಲ ಅಂದವ್ರು 1 ಅವರ್ ಹೇಗ್ ಕೂತ್ರಿ ಅಂದ್ರೆ, ಹೌದಲ್ಲ ಗೊತ್ತೇ ಆಗ್ಲಿಲ್ಲ, ನಿಮ್ ಮನೇಲಿ ಏನೋ ಕೂತೆ, ನಮ್ ಮನೇಲಿ ಆಗ್ಬೇಕಲ್ಲ, ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಯಾರಾದ್ರೂ ಬಂದು ಮಾತಾಡ್ಸ್ಕೊಂಡು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಅದೇ ತರ ಒಂದ್ 4-5 ದಿನ ಉಳಿಸ್ಕೊಂಡಿದ್ದೆ. 4-5 ದಿನ ನಾನು ಪಿರಮಿಡ್ಗೆ ಹೋದ್ರು ಅಲ್ಲಿ ಬಂದು 1 ಗಂಟೆ ಮಾಡ್ತಾ ಇದ್ರು. ಅಯ್ಯಪ್ಪ ಸರ್ ಕ್ಲಾಸ್ ಅಲ್ಲಿ ಜಾಯಿನ್ ಮಾಡಿ ಕೂರ್ಸಿದ್ರೆ ಅಲ್ಲೂ 1 ತಾಸು ಮಾಡ್ತಾ ಇದ್ರು. ಈ ತರ ಮಾಡೋದಕ್ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಅದು ಡಿಸ್ಕ್ ಪ್ರಾಬ್ಲಮ್ ಆಗಿತ್ತು, ಆಪರೇಷನ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಅದೀಗ ಯಾವ್ದು ಇಲ್ದೇನೆ ಹೆಲ್ತಿ ಆಗಿದ್ದಾರೆ, ತುಂಬಾ ಖುಷಿಯಾಗಿದ್ದಾರೆ. ಈಗ ಯಾವಾಗ ಫೋನ್ ಮಾಡಿದ್ರು ನಗ್ತಾನೆ ಫೋನ್ ಮಾಡ್ತಾರೆ, ಖುಷಿಯಾಗಿರ್ತಾರೆ. ಬೆಳಿಗ್ಗೆ ಅವ್ರು 5:30ಗೆ ಎದ್ದವ್ರು 8 ಗಂಟೆಗೆ ಒಂದ್ಸರಿ ರೆಸ್ಟ್ ತಗೊಂಡು, 9 ಗಂಟೆಗೆ ಒಂದ್ಸರಿ ರೆಸ್ಟ್ ತಗೊಂಡ್ ಕೆಲಸ ಮಾಡಿದ್ರು ಕೂಡ ಬೇಜಾರಲ್ಲಿ ಯಾವಾಗ್ಲೂ ಅನಾರೋಗ್ಯ ಹೇಳ್ಕೊಂಡೇ ಇರ್ತಿದ್ದವ್ರು. ಈಗ ನಾನ್ ಸ್ಟಾಪ್ 11 ಗಂಟೆವರೆಗೂ ಕೆಲಸ ಮಾಡಿ 11 ಗಂಟೆಯಿಂದ 12 ಗಂಟೆಗೆ ಅಯ್ಯಪ್ಪ ಸರ್ ಕ್ಲಾಸಿಗೆ ಜಾಯಿನ್ ಆಗಿ ಮೆಡಿಟೇಷನ್ ಮುಗಿಸ್ಕೊಂಡು ರೆಸ್ಟ್ ಮಾಡ್ತಾರೆ. ಈಗ ಅಷ್ಟ ಆರಾಮಾಗಿದೆ. ಈಗ ಎಲ್ಲೇ ನಾನು ಧ್ಯಾನ ಕ್ಲಾಸಸ್ ಇದಾವಂದ್ರು ನಾನು ಬರ್ತೀನಿ, ನಾನು ಜಾಯಿನ್ ಆಗ್ತೀನಿ ಅಂತ ಹೇಳ್ತಾರೆ. ಹಂಗ್ ನಾನ್ ಸ್ಟಾಪ್ ಇವಾಗ ಕೆಲಸ ಮಾಡೋದು, ಆರೋಗ್ಯವಾಗಿರೋದು, ಹಾಸ್ಪಿಟ್ಲಿಗೆ ಹೋಗೋದೇ ಕಡಿಮೆ. ನಮ್ಮನೇಲೂ ಕೂಡ ಅಷ್ಟೇ, ಮಕ್ಕಳಿಗೊಂದು, ನಮ್ಮನೆಯವ್ರದೊಂದು, ನಂದೊಂದು ಅಂತ 3-4 ಮೆಡಿಸಿನ್ ಬಾಕ್ಸ್ ಇರ್ತಾ ಇತ್ತು ಮುಂಚೆ. ಈಗ ಮೆಡಿಸಿನ್ ಬಾಕ್ಸ್ ಇಲ್ಲ, ಒಂದ್ ಮೆಡಿಕಲ್ ಶಾಪ್ ಹೋಗಲ್ಲ. ಹಾಸ್ಪಿಟ್ಲಿಗೆ ಥೈರಾಯ್ಡ್ ಇರೋದ್ರಿಂದ ಡಾಕ್ಟ್ರು ಮುಂಚೆನೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ. ಮಣಿಪಾಲಿಗೆ ಒಂದ್ಸರಿ ಹೋಗಿ ಚೆಕಪ್ ಮಾಡ್ಸ್ಕೊಂಡ್ ಬರ್ತೀನಿ, ರೆಗ್ಯುಲರ್ ಚೆಕಪ್ ಅನ್ನೋದೊಂದ್ ಬಿಟ್ರೆ ಯಾವ್ದೇ ಮೆಡಿಸಿನ್ ಬಾಕ್ಸ್ ಇಲ್ಲ, ಮೆಡಿಸನ್ನೇ ತಗೊಳಲ್ಲ. ಈ ತರ ಬದಲಾವಣೆ ಆಗಿದೆ. ನನ್ನ ತಮ್ಮನಿಗೂ ಅಷ್ಟೇ, ಅವ್ರಿಗೂ ಹೇಳ್ಕೊಟ್ಟಿದೀನಿ. ನನ್ನ ಇನ್ನೊಬ್ಬ ತಂಗಿಗೆ ಹೇಳ್ಕೊಟ್ಟಿದೀನಿ. ತಮ್ಮನ ಹೆಂಡತಿ ಮಾಡ್ತಿದ್ದಾರೆ, ನನ್ನ ತಂಗಿ ಮಕ್ಳು, ತಮ್ಮನ ಮಕ್ಳು ಎಲ್ಲರೂ ಮಾಡ್ತಿದ್ದಾರೆ. ಎಲ್ಲರೂ ಒಂದಲ್ಲ ಒಂದ್ ರೀತಿ ರಿಸಲ್ಟ್ ತಗೊಂಡು ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ, ಇಲ್ಲ ಮನೇಲಿ ಸಮಾಧಾನ, ಚೆನ್ನಾಗಿದ್ದೀವಿ. ಈ ಬದಲಾವಣೆಯಿಂದ ಅದೇನೋ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅನ್ನೋ ರೀತಿ ನಾನು ಒಬ್ಳು ಧ್ಯಾನ ಅಂತ ಸ್ಟಾರ್ಟ್ ಮಾಡ್ಕೊಂಡು ಒಬ್ಬೊಬ್ರಿಗೆ ಹೇಳ್ಕೊಟ್ಟೆ ಅಂತಂದ್ರೆ ನಮ್ ಫ್ಯಾಮಿಲಿ ಪೂರ್ತಿ ಧ್ಯಾನ ಫ್ಯಾಮಿಲಿ ಆಗಿದೆ. ತವ್ರ ಮನೆಯಿಂದಾನು ನಮ್ಮಮ್ಮ ಮತ್ತೆ ಅವ್ರ ತವ್ರ ಮನೆಗೆ ಹೇಳ್ಕೊಟ್ಟಿದ್ದಾರೆ. ಈ ತರ ಮರ ಹೆಂಗೆ ಕೊಂಬೆಗಳು ಆವರಿಸುತ್ತೋ ಆ ತರ ಎಷ್ಟು ದೊಡ್ಡದಾಗ ಆವರಿಸಿದೆ ಅಂತಂದ್ರೆ ಅದು ಅಷ್ಟು ಖುಷಿ ಆಗುತ್ತೆ. ಇದೇ ತರ ಎಲ್ಲರೂ ಅಳವಡಿಸ್ಕೋಬೇಕು ಅಂತ ನಾನ್ ಕೇಳ್ಕೊಡ್ತಾ ಇರ್ತೀನಿ, ಎಲ್ರಿಗೂ ಕೇಳ್ತೀನಿ. ನಾನ್ ಈಗ ಬರೋರಿಗಾದ್ರೆ ಅದೇ ಹೇಳ್ತೀನಿ, ನೀವ್ ಒಬ್ರೇ ಬಂದ್ ಮಾಡೋಗೋದಲ್ಲ, ಎಲ್ರಿಗೂ ಹೇಳ್ರಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ರಿ. ಹೇಳದ್ ನಮ್ ಕರ್ತವ್ಯ. ಅವ್ರು ಬರ್ತಾರೆ ಬಿಡ್ತಾರೆ ಅಂತ ನೀವೇ ಡಿಸಿಷನ್ ತಗೋಬೇಡ್ರಿ, ಹೇಳ್ರಿ. ಬರೋರು ಬರ್ತಾರೆ, ಅವ್ರಿಗೂ ಹೇಳ್ಕೊಡ್ರಿ. ಇಲ್ಲಿ ಯಾವ್ದೇ ತರ ಎಲ್ಲಿ ಹೋದ್ರು, ನೀವ್ ಎಲ್ಲಿ ಕೇಳಿದ್ರು ಫೀಸ್ ಏನಿಲ್ಲ. ನಾವ್ ಫ್ರೀಯಾಗಿ ಕೂತು ಮಾಡೋದಕ್ಕೇನು, ನಮಗ್ ಟೈಮ್ ಆದಾಗ ನಾವ್ ಇದ್ರಲ್ಲಿ ಯಾವ್ದೇ ರಿಸ್ಟ್ರಿಕ್ಷನ್ ಇಲ್ಲ, ಮಾಡ್ರಿ ಅಂತ ಹೇಳಿದಾಗ ಕೆಲವರು ಅಳವಡಿಸ್ಕೊಂಡ್ಲಾರ್ದಿರೋದೇ ಕಡಿಮೆ, ಅಳವಡಿಸ್ಕೊಂಡಿರೋ ಜಾಸ್ತಿ ಇದಾರೆ. ಅದು ತುಂಬಾ ಖುಷಿ ಆಗುತ್ತೆ. ಇನ್ನೂ ಒಂದು ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು ಅಂತಂದ್ರೆ, ಪಿರಮಿಡ್ ಅಲ್ಲಿ ಒಂದ್ಸರಿ ಆಫೀಸಿಂದ ಒಬ್ಬ ಮೇಡಮ್ ಹಿಂಗೆ ಟೆನ್ಷನ್ ಇಟ್ಕೊಂಡು ಬಂದ್ಬಿಟ್ಟಿದ್ರು. ನಾನು ಅರ್ಜೆಂಟ್ ನಾನು ಬ್ಲೌಸ್ ಕೊಡ್ಬೇಕಾಗಿತ್ತು. ಅವಾಗ ಹಾಲಲ್ಲಿ ಕೂರ್ಸಿ ನಾನು ಧ್ಯಾನ ಹೇಳ್ಕೊಡೋದಕ್ಕೆ ಹೋದ್ರೆ ನಮ್ಮಲ್ಲಿ ಒಂದ್ 10 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು ರೆಗ್ಯುಲರ್ ರೂಮ್ ಅಲ್ಲಿ ಮಾಡ್ತಾ ಇರ್ತೀನಲ್ಲ, ಆ ರೂಮ್ ಅಲ್ಲಿ ಆ ಮೇಡಮ್ನ ಕೂರಿಸ್ದೆ. ಅವ್ರಿಗೆ ಚಿತ್ರ ಟೆನ್ಷನ್ ಇಟ್ಕೊಂಡ್ ಬಂದ್ಬಿಟ್ಟಿದ್ರು ಅವತ್ತು. ಅವ್ರ ಫೋನಲ್ಲಿ ಮಾತಾಡೋದ್ ನೋಡೆ ನಾನು ಇಲ್ಲ ಒಂದ್ 10 ನಿಮಿಷ ಧ್ಯಾನ ಕೂತ್ಕೊಳ್ರಿ ಅಂತಂದ್ ಈ ಕಡೆ ನನ್ ಬ್ಲೌಸ್ ಆಗ್ಬೇಕು, ಅವ್ರ ಮೆಡಿಟೇಷನ್ ಆಗ್ಬೇಕು ಅಂತ ನಾನ್ ಪರ್ಸನಲ್ ಆಗಿ ಕೂತ್ಕೊಳ್ಳೋ ಜಾಗದಲ್ಲಿ ಆ ಮೇಡಮ್ಗೆ ಹೇಳ್ದೆ, ಅಲ್ಲಿ ಧ್ಯಾನ ಮಾಡ್ರಿ ಅಂತ. ಅವ್ರಿಗೆ ಮ್ಯೂಸಿಕ್ ಇಟ್ಟು ಬಂದು ಕೂತೆ. ಅವ್ರು ಧ್ಯಾನ ಮಾಡಿದ್ರು. ಅವರು ರಿಲೀಫ್ ಆಯ್ತು ವೀಣಾ, ನನ್ ಮೈಂಡ್ ಎಷ್ಟು ಕಾಮ್ ಆಯ್ತು ಅಂದ್ರೆ ತುಂಬಾ ಖುಷಿ ಆಯ್ತು, ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ ನನಗೂ ಒಂದು ಪಿರಮಿಡ್ ತರ್ಸ್ಕೊಡು ಅಂತ ಹೇಳಿ ಹೋಗ್ಬಿಟ್ರು ಅವ್ರು. ಹೋಗಾದ್ಮೇಲೆ ಅವರು ಹೋಗಿ ಸ್ವಲ್ಪ ಹೊತ್ತಿಂದಲೇ ನನಗೆ ಒಂಥರ ಸುಸ್ತ್ ಅನ್ಸ್ತು. ಅವತ್ ರಾತ್ರಿ ಕೂತ್ಕೊಂಡು ನನಗೆ ಕೈ ಕಾಲೆಲ್ಲ ನೋವು ಬಂತು, ನಿದ್ದೆ ಬರ್ಲಿಲ್ಲ, ಧ್ಯಾನಕ್ಕೆ ಕೂತ್ರೆ ಧ್ಯಾನ ಆಗ್ತಾ ಇಲ್ಲ,
ಮತ್ತೆ ಒಂದು ನನ್ನ ಸುಮಾರು ಒಂದು 7-8 ಜೂಮ್ ಕ್ಲಾಸ್ ಇದ್ದಾವೆ, ಒಂದು ಜೂಮ್ ಕ್ಲಾಸ್ ಆನ್ ಆಗ್ತಾ ಇಲ್ಲ. ಜೂಮ್ ಅಲ್ಲಿ ಜಾಯಿನ್ ಆಗನಂದ್ರೆ ಒಂದು ಜೂಮ್ ಕ್ಲಾಸ್ ಆನ್ ಆಗ್ಲಿಲ್ಲ. ಬೇರೆ ಎಲ್ಲ ಯೂಟ್ಯೂಬ್ ಬರುತ್ತೆ, ವಾಟ್ಸಪ್ ಬರುತ್ತೆ, ಜೂಮ್ ಕ್ಲಾಸ್ ಆನ್ ಆಗ್ಲಿಲ್ಲ. ಯಾಕಿದು ಹಿಂಗಾಯ್ತಲ್ಲ ಅಂತೇಳಿ ಸೀನಿಯರ್ ಮಾಸ್ಟರ್ಸ್ ಯಾರಾದ್ರೂ ಕೇಳ್ಬೇಕಲ್ಲ, ಯಾಕಿಂಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಬೆಳಿಗ್ಗೆ ಬೆಂಗಳೂರು ಮೇಡಮ್ ಫೋನ್ ಮಾಡಿದೆ, ಲಕ್ಷ್ಮಿ ಮೇಡಮ್ ಅಂತ. ಹೌದು, ನಿನ್ ಪರ್ಸನಲ್ ಪ್ಲೇಸ್ ಯಾಕಮ್ಮ ನೀನ್ ಬಿಟ್ಕೊಟ್ಟೆ, ಹೊಸ್ದಾಗ್ ಬಂದಿರ ಅವ್ರ ಧ್ಯಾನಿಗಳಾದವ್ರಿಗೆ ಮಾತ್ರ ಕೊಡ್ಬೇಕು, ಹೊಸ್ದಾಗ್ ಬಂದಿರೋರು ಅವ್ರ ಟೆನ್ಷನ್ ಇಂದ ಬಂದಿದ್ರು, ಅವ್ರಲ್ಲಿ ನಿನ್ ಪರ್ಸನಲ್ ಪ್ಲೇಸ್ ಕೂತಿದ್ದಾರೆ, ಅವರು ಬ್ಲಾಕೇಜಸ್ ಎಲ್ಲ ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಅವ್ರು ರಿಲೀಫ್ ಆಗಿ ಹೋಗಿದ್ದಾರೆ. ಈಗ ಫಸ್ಟ್ ಸಾಲ್ಟ್ ವಾಟರ್ ಅಲ್ಲಿ ಪಿರಮಿಡ್ ಎಲ್ಲ ಕ್ಲೆನ್ಸ್ ಮಾಡುವ. ಅವಾಗ ಮನೆಲ್ಲಾನು ಕ್ಲೆನ್ಸ್ ಮಾಡಿದೆ, ಪಿರಮಿಡ್ಸ್ ಎಲ್ಲ ಕ್ಲೆನ್ಸ್ ಮಾಡಿದೆ. ಆದ್ರೂನು ನನಗ್ ಧ್ಯಾನ ಆಗ್ಲಿಲ್ಲ. ಪಿರಮಿಡ್ ಹೋಗಿ ಕೂತ್ರು ಆಗ್ತಾ ಇಲ್ಲ, ಮನೇಲೂ ಆಗ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಮತ್ತೆ ಏನ್ ಮಾಡೋದು ಅಂತೇಳಿ ಮತ್ತೆ ಪಿರಮಿಡ್ ಮಾಸ್ಟರ್ಸ್ನೆಲ್ಲ ಕರ್ಸಿ ಮತ್ತೆ ಮನೇಲೆಲ್ಲ ಧ್ಯಾನ ಮಾಡಿಸ್ದೆ. ಏನಾದ್ರೂ ನನಗೆ ಅವತ್ತು ಸಮಾಧಾನ ಇಲ್ಲ. 2-3 ದಿನ ಹಂಗೆ ಆಯ್ತು. ಆಮೇಲೆ ಬ್ಲಾಕ್ ಕ್ರಿಸ್ಟಲ್ ಪಿರಮಿಡ್ ಇತ್ತು. ಓಹೋ, ಇದನ್ನ ಯಾಕೆ ಇಟ್ಟು ನೋಡ್ಬಾರ್ದು ಅಂತ ಆ ಮೇಡಮ್ ಕೂತಿದ್ದು ಜಾಗದಲ್ಲಿನೇ ಆ ಪಿರಮಿಡ್ ಇಟ್ಟು ಇಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ಲಿ ಅಂತ ಅದನ್ನ ಇಟ್ಟೆ. ಬ್ಲಾಕ್ ಕ್ರಿಸ್ಟಲ್ ಪಿರಮಿಡ್ ಇಟ್ಟು 1 ಗಂಟೆ ಒಳಗೇನೆ ಎಲ್ಲಾ ಜೂಮ್ ಕ್ಲಾಸ್ ಆನ್ ಆಯ್ತು. ಅವತ್ತಿಂದ ನನಗೆ ಧ್ಯಾನನೂ ಚೆನ್ನಾಗಾಯ್ತು. ಅವಾಗ ಗೊತ್ತಾಯ್ತು, ಹೌದು ಇದು ಬೇರೆಯವರು ಬ್ಲಾಕೇಜಸ್ ಬಿಟ್ಟೋದಾಗ್ಲೂ ನಮಗೂ ಎಫೆಕ್ಟ್ ಕೊಡುತ್ತೆ. ಅವಾಗ ನಾವು ಹೆಚ್ಚು ಧ್ಯಾನ ಸಾಧನೆ ಮಾಡ್ಕೋಬೇಕು. ನಾವು ಹೇಳ್ಕೊಡೋದ್ರಲ್ಲೂ ಹೊಸ್ದಾಗ್ ಬಂದವರು ಅವರು ಟೆನ್ಷನ್ ಅನ್ನು ಬಿಟ್ಟು ಹೋಗ್ತಾರೆ ಅನ್ನೋದನ್ನು ಇದು ಒಂದು ಪಾಠ ಕಲ್ತೆ ನಾನು. ಎಲ್ಲದೂ ನಮಗೆ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ನಾವು ಇನ್ನೊಬ್ರಿಗೆ ಹೇಳ್ಕೊಡೋದಕ್ಕೆ ಗೊತ್ತಾಗುತ್ತೆ. ಎಲ್ಲದನ್ನು ಸ್ವ ಅನುಭವ ಆಗ್ಬೇಕು ಅನ್ನೋದು ನನಗೆ ಗೊತ್ತಾಯ್ತು. ಇನ್ನು ಒಂದ್ಸರಿ ಆಯ್ತು, ನಾನು ಹೆಲ್ಪರಿಗೆ ಅಂತ ಒಂದು ಮಿಷನ್, ನನಗೊಂದು ಮಿಷನ್ ಇಟ್ಕೊಂಡಿದೀನಿ, ಟೈಲರಿಂಗ್ ಮಿಷನ್. ಇದ್ದಕ್ಕಿದ್ದಂಗೆ ಅವತ್ತು ಮಿಷನ್ ದಾರ ಸಿಕ್ಕಾಕೊಂಡು ಅದು ಸ್ವಲ್ಪ ಸೆಟ್ಲಲ್ಲಿ ಪ್ರಾಬ್ಲಮ್ ಆಗಿ ಹೊಲಿಯೋದಕ್ ಬರ್ತಾ ಇರ್ಲಿಲ್ಲ. ಅವಾಗ ಅದು ರಿಪೇರಿ ಅವರಿಗೆ ಫೋನ್ ಮಾಡಿದೆ, ಮೇಡಮ್ ನಮ್ಗೆ ಬರಕ್ ಆಗೋದಿಲ್ಲ, ನೀವೇ ಮಿಷನ್ ತಗೊಂಡ್ ಬರ್ಬೇಕು. ಮಿಷನ್ ನೋಡಿದ್ರೆ ಅದು ಹೆಡ್ ತುಂಬಾ ತೂಕ ಇದೆ, ದೊಡ್ಡ ಮಿಷನ್ ಅದು, ಎತ್ತಕ್ ಆಗ್ತಿಲ್ಲ. ನಮ್ಮ ಮನೆಯವರು ಊರಲ್ಲಿ ಇರ್ಲಿಲ್ಲ, ಬೇರೆಯವ್ರಿಗೆ ಟ್ರೈ ಮಾಡಿದೆ, ಯಾರು ಅವತ್ತು ರಿಪೇರಿ ಮಾಡೋರು ಸಿಕ್ಲಿಲ್ಲ. ಏನ್ ಮಾಡೋದು? ವಾಯ್ಸ್ ಬ್ರೇಕ್ ಆಗ್ತಿದೆ ಮ್ಯಾಮ್. ಮಾಸ್ಟರ್ಸ್ ಎಲ್ರಿಗೂ ಹಾಗೆ ಆಗ್ತಿದ್ಯಾ? ಒಂದ್ ಮೆಸೇಜ್ ಮಾಡಿ ಪ್ಲೀಸ್. ಏನಿಲ್ಲ ಮೇಡಮ್, ಚೆನ್ನಾಗಿದೆ. ಸ್ಟಾಪ್ ಆಗಿದೆ. ಓಕೆ, ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ. ಅವ್ರ ಮೊಬೈಲ್ ಏನೋ ಖಾಲಿ ಆಗಿರಬಹುದು. ಸಿಗ್ನಲ್ ಇರ್ಲಿಲ್ಲ ಮೇಡಮ್, ಸಿಗ್ನಲ್ ಹೋಗಿತ್ತು. ಅದು ಮಿಷನ್ ಮೇಲೇನೋ ಪಿರಮಿಡ್ ಇಟ್ಟು ಮಲ್ಕೊಂಡೆ ರಾತ್ರಿಗೆ. ಮಾರನೇ ದಿನ ಬೆಳಿಗ್ಗೆ ಬಂದು ನೋಡಿದ್ರೆ ಹೆಲ್ಪರ್ ಬಂದು ಒಲೆ ಕೂತ್ಕೊಳ್ಳಮ್ಮ ಅಂತ ಹೇಳಿದೆ. ಒಲೆ ಕೂತ್ಕೊಂಡ್ರೆ ಅವತ್ತಿಂದ ಇವತ್ತವರೆಗೂ ರನ್ನಿಂಗ್ ಅಲ್ಲಿ ಇದೆ ಮೇಡಮ್ ಅದು ಮಿಷನ್. ಆ ಪಿರಮಿಡ್ ಇಟ್ಟ ಮೇಲೆ ತನ್ನಷ್ಟು ತಾನೇ ಮಿಷನ್ ರಿಪೇರಿ ಆಗೋಯ್ತು. ಇದು ಒಂದು ಎಕ್ಸ್ಪೆರಿಮೆಂಟ್ ಆಯ್ತು. ಮತ್ತೆ ಒಂದ್ಸರಿ ನಂದು ವಾಟರ್ ಫಿಲ್ಟರ್ ಸುಮಾರು 11 ವರ್ಷ 12 ವರ್ಷ ಆಯ್ತು. ಫಿಲ್ಟರ್ ಆಗ್ಲೇ ಒಂದ್ಸರಿ ರಿಪೇರಿ ಬಂದು ಇನ್ ಮಾಡೋದಕ್ ಆಗಲ್ಲ ಅಂತ ಹೇಳಿದ್ರು ಅವರು. ಲಾಸ್ಟ್ ಟೈಮ್ ಅಂತ ಮಾಡೋಗಿದ್ರು. ಬೆಳಿಗ್ಗೆನೆ ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ, ಫಿಲ್ಟರ್ ಆನ್ ಆಗ್ತಾ ಇಲ್ಲ. ನಮ್ಗೆ ಎಲ್ಲಿ ಹತ್ರದಲ್ಲೂ ಫಿಲ್ಟರ್ ನೀರ್ ಸಿಕ್ಕಲ್ಲ, ಹೆಂಗ್ ಮಾಡೋದು ಅಂತ ಅನ್ಕೊಂಡು ನೋಡೋಣ ಅಂತೇಳಿ ಅದೇ ಬ್ಲಾಕ್ ಕ್ರಿಸ್ಟಲ್ ಪಿರಮಿಡ್ನೇ ಫಿಲ್ಟರ್ ಮೇಲೆ ಇಟ್ಟೆ. ನೀರಲ್ಲಾಯ್ತು, ಪಿರಮಿಡ್ ಅಲ್ಲಾಯ್ತು. ಯಾವುದೇ ಬ್ಲಾಕೇಜಸ್ ಇದ್ರೆ ರಿಮೂವ್ ಆಗ್ಲಿ ಅಂತ ಹೇಳಿ ಪಿರಮಿಡ್ ಮೇಲೆ ಫಿಲ್ಟರ್ ಮೇಲೆ ಇಟ್ಟು ಸುಮ್ನಾದೆ. ಮಾಡ್ಕೊಂಡು 1-1.5 ಗಂಟೆ 11:30 ಟೈಮಲ್ಲಿ ಇಟ್ಟಿದ್ದೆ. 12:30 1 ಗಂಟೆಗೆ ಆನ್ ಮಾಡಿದ್ರೆ ಅವತ್ತಿಂದ ಇವತ್ತಿಗೂ ರನ್ನಿಂಗ್ ಅಲ್ಲಿ ಇದೆ. ಇದು ಒಂದು ಫಿಲ್ಟರ್ ಮೇಲೂ ನಾನು ಪಿರಮಿಡ್ ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡಿದೆ. ಈ ತರ ನಾನು ತುಂಬಾ ನೋಡೋಣ ಅಂತ ಪಿರಮಿಡ್ ಎಕ್ಸ್ಪೆರಿಮೆಂಟ್ ತುಂಬಾ ಮಾಡಿದೀನಿ ಮೇಡಮ್. ಮತ್ತೆ ನನ್ನ ಫ್ರೆಂಡಿಗೆ ಒಂದ್ಸರಿ ತುಂಬಾ ಕಾಲ್ ನೋವು ಬಂದ್ಬಿಟ್ಟಿತ್ತು. ಏನಂದ್ರೆ ಈ ತೊಡೆಯಿಂದ ಕಾಲ್ವರ್ಗುನು
ಕಾಲ್ ನೋವು ಓಡಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅವ್ರ ಹತ್ರ ನೀ ಪಿರಮಿಡ್ ಇರ್ಲಿಲ್ಲ. ನಾನು ಅದು ಕಳಿಸ್ಕೊಟ್ಟೆ, ಇಲ್ಲ ಇದು ಈ ಪಿರಮಿಡ್ ಹಾಕೊಂಡು ಮಲ್ಕೊಳ್ರಿ, ಇದರಿಂದನೇ ಕೆಲಸ ಮಾಡ್ರಿ ಅಂತ ಹೇಳಿ ಕಳಿಸ್ದಾಗ ಅವರು ಹಾಕೊಂಡು ನೋಡಿ, ಹೌದು ವೀಣಾ, ನೀನು ಕಳಿಸಿದ್ ನನಗೆ ತುಂಬಾ ಹೆಲ್ಪ್ ಆಯ್ತು, ಅವತ್ತಿಂದ ನನಗೆ ಸ್ವಲ್ಪ ಓಡಾಡಕ್ಕೂ ಆಗ್ತಾ ಇದೆ, ಕೆಲಸ ಮಾಡೋದಕ್ಕೂ ಆಗ್ತಾ ಇದೆ ಅಂತೇಳಿ ಅದು ಪಿರಮಿಡ್ ಹಾಕೊಂಡೇ ಕೆಲಸ ಮಾಡಿ ಒಂದು ವಾರ 15 ದಿನ ಅನ್ನೋದ್ರಲ್ಲಿ ಅವರು ರಿಕವರಿ ಆದ್ರು. ನಮ್ಮನೆಯವ್ರಿಗೂ ಒಂದ್ಸರಿ ಕೈ ನೋವಾಗಿತ್ತು, ಹೇಳ್ದೆ ನಾನು. ಅವರು ತಕ್ಷಣ ಸ್ವಲ್ಪ ಎಲ್ಲದಕ್ಕೂ ಡಾಕ್ಟ್ರು ಅಂತ ಅಂತಿದ್ರು. ಮುಂಚೆ ಒಂದು ನೆಗಡೆ ಆಯ್ತು ಅಂದ್ರೆ ಡಾಕ್ಟ್ರು, ಏನೊಂದು ಕಾಲ್ ನೋವು ಬಂತು ಡಾಕ್ಟ್ರು, ಎಲ್ಲದಕ್ಕೂ ಬೇಗ ಡಾಕ್ಟ್ರು ಅನ್ನೋದೇ ಜಾಸ್ತಿ. ಅವರು ಬೇಡ ರೀ, ಐ ಪಿರಮಿಡ್ ಇತ್ತಲ್ಲ ಅದನ್ನೇ ಕೈಗೆ ಹಾಕೊಂಡ್ ಮಲ್ಕೊಳ್ರಿ ಅಂತೇಳಿ ಐ ಪಿರಮಿಡ್ ಕೈಗೆ ಹಾಕಿ ರಾತ್ರಿ ಮಲ್ಕೊಂಡಿದ್ದಾರೆ. ಬೆಳಿಗ್ಗೆಗೆ ಹೌದು ನೀನ್ ಹೇಳಿದ್ದು ಕರೆಕ್ಟ್ ನೋಡು, ಕೈ ನೋವು ಕಡಿಮೆ ಆಯ್ತು ಅಂದ್ರು. ಇದು ಮೆಟ್ಲತ್ತುವಾಗ ಮೊಣಕಾಲ್ ಚಿಪ್ಪು ಚೆಟ್ಟನ್ನುತ್ತೆ, ಕಾಲದು ಮೊಣಕಾಲ್ ಹತ್ತುವಾಗ ನೋವು ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೂ ಅಷ್ಟೇ ಪಿರಮಿಡ್ ಇಟ್ಟು, ನೀ ಪಿರಮಿಡ್ ಬರುತ್ತಲ್ಲ ಅದ್ನ ಹಾಕೊಂಡೆ ಮಲ್ಕೊಳ್ರಿ ಅಂತ ಹೇಳಿ ಅದು ನೀ ಪಿರಮಿಡ್ ಹಾಕೊಂಡೇನೆ ಕಾಲ್ ನೋವು ಕಡಿಮೆ ಮಾಡ್ಕೊಂಡ್ರು. ಮತ್ತೆ ಕೆಳಗಡೆ 3 ಬೆರಳು ಅವ್ರಿಗೆ ಯಾವಾಗ್ಲೂ ನರ ಹಿಂಗ್ ಇಳ್ತಾ ಬರ್ತಾ ಇತ್ತು ಅಂತ ಸುಮಾರು 4-5 ವರ್ಷದಿಂದ ಅದನ್ನೇ ಹೇಳ್ತಾ ಇರ್ತಾರೆ. ಅದು ಓಡಾಡುವಾಗ ಏನೂ ಆಗಲ್ಲ, ಸ್ಟ್ರೈಟ್ ಆಗಿ ನಿಂತ್ಕೊಂಡಾಗೂ ಏನಾಗಲ್ಲ, ಕೂತ್ಕೊಂಡಾಗ ಮಲ್ಕೊಂಡಾಗ ಆ ನರ ಹೇಳ್ತಾ ಬರುತ್ತೆ ಆ 3 ಬೆರಳಿಂದು ಅಂತೇಳಿ ಹಾಸ್ಪಿಟಲ್ ತೋರಿಸಿದ್ರೆ ಎಕ್ಸ್ರೇ ಮಾಡ್ಬೇಕು ಅದು ಇದು ಅಂತ ಹೇಳಿದ್ರು ಅಂತೇಳಿ ವಾಪಸ್ ಬಂದಿದ್ರು ಅವ್ರು. ಇಲ್ಲ ಪಿರಮಿಡ್ ಹಾಕೊಂಡೆ ಮಲ್ಕೊಳ್ರಿ ಅಂತೇಳಿ ಅದು ನೀ ಪಿರಮಿಡ್ನೇ ಟೈಟ್ ಆಗಿ ಬೆಲ್ಟ್ ಹಾಕೊಂಡು ಮಲ್ಕೊಂಡು ಇದೇ ತರ ಅಂದ್ರೆ ಅದೊಂದ್ 21 ದಿನ ಹಂಗ್ ಹಾಕೊಳ್ರಿ, ನೀವ್ ಒಂದಿನ ಹಾಕೊಳ್ಳೋದು ಒಂದಿನ ಬಿಡೋದು ಮಾಡ್ಬೇಡ್ರಿ ಅಂತ ಹೇಳಿದ್ರೆ ಅದನ್ನ ಹಾಕೊಂಡು ಅದನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ ಮೇಡಮ್. ನಾನು ಕೂಡ ಅಷ್ಟೇ, ಇದು ಎಡಗಡೆ ಕಣ್ಣಲ್ಲಿ ತನ್ನಷ್ಟು ತಾನೇ ನೀರ್ ಬರ್ತಾ ಇತ್ತು. ನಾನು ತೋರ್ಸ್ಕೊಳ್ಳಿಲ್ಲ, ಇಲ್ಲ ನಾನು ಧ್ಯಾನದಿಂದಲೇ ನಾನು ಕಡಿಮೆ ಮಾಡ್ಕೋಬೇಕು ಅಂತ ಹಾಸ್ಪಿಟ್ಲಿಗೆ ಹೋಗಿರ್ಲಿಲ್ಲ. ನಮ್ಮನೆಯವರು ನನ್ನನ್ನು ಗೊತ್ತಾಗ್ದಂಗೆ ಕರ್ಕೊಂಡೋಗಿ ಪಟ್ಟಂಡಿಗೆ ಅಂತ ಕರ್ಕೊಂಡೋಗಿ ಕಣ್ಣಿನ ಡಾಕ್ಟರ್ ಹಾಸ್ಪಿಟ್ಲ್ ಮುಂದೆ ನಿಲ್ಸಿ ಒಳಗಡೆ ಕರ್ಕೊಂಡೋದ್ರು. ಅವರು ನೋಡಿ ಚೆಕ್ ಮಾಡಿ, ಇಲ್ಲ ಅದು ನರ ಬ್ಲಾಕೇಜಸ್ ಆಗಿರುತ್ತೆ ಅಂತ ಹೇಳಿ ಕಣ್ಣಿನ ಡ್ರಾಪ್ಸ್ ಹಾಕಿ ಕಳ್ಸಿದ್ರು. ನೋಡ್ರಿ ಇದು ಕಡಿಮೆ ಆಗ್ಲಿಲ್ಲ ಅಂದ್ರೆ ಅದೊಂದು ಆಪರೇಷನ್ ತರ ಮಾಡಿ ಅದು ನರ ಬ್ಲಾಕ್ ಆಗಿರೋದನ್ನ ಓಪನ್ ಮಾಡ್ಬೇಕು ಅಂತ ಹೇಳಿದ್ರು. ಅಲ್ಲಿಂದ ತಂದಿರೋ ಡ್ರಾಪ್ಸ್ ನಾನು ಹಾಕೊಂಡ್ಲಿಲ್ಲ, ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ. ಇಲ್ಲ ನಾನ್ ಧ್ಯಾನದಲ್ಲೇ ಕಡಿಮೆ ಮಾಡ್ಕೋಬೇಕು ಅಂತ ಹೆಚ್ಚು ಧ್ಯಾನ ಮಾಡಿ ಐ ಪಿರಮಿಡ್ ಹಾಕೊಂಡ್ ಧ್ಯಾನ ಮಾಡ್ತಾ ಇದ್ದೆ. ನೈಟ್ ಎಲ್ಲ ಮಾಡಿದ್ರು ಅಷ್ಟೇ, 1 hour ಮಾಡಿದ್ರು ಅಷ್ಟೇ, ಅದು ಐ ಪಿರಮಿಡ್ ಹಾಕೊಂಡೇ ಧ್ಯಾನ ಮಾಡ್ತಾ ಇದ್ದೆ. ಹಂಗ್ ಮಾಡ್ತಾನೆ ನಾನು ಅದನ್ನ ಕಡಿಮೆ ಮಾಡ್ಕೊಂಡಿದ್ದೀನಿ. ಇವಾಗ ಕಣ್ಣಲ್ಲಿ ನೀರ್ ಬರ್ತದೆ. ಈ ತರ ನಾನು ಪಿರಮಿಡ್ ನ ಹೆಚ್ಚು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಧ್ಯಾನ ಮಾಡಿರೋದೇ ಜಾಸ್ತಿ ಮೇಡಮ್. ಇನ್ನೊಂದು ರಂಗನಾಥ್ ಗುರುಜಿ ಹೇಳ್ತಾ ಇರ್ತಾರೆ ಪೈರಾ ಪಿರಮಿಡ್ ಅಂತ, ಅದು ಒಂದು ನಾನು ತಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕನ್ನೋದೊಂದು ಮನ್ಸಲ್ಲಿ ಉಳ್ಕೊಂಡಿದೆ. ಅದು ಒಂದು ಆರ್ಡರ್ ಮಾಡ್ಬೇಕು ಮೇಡಮ್. ಓಕೆ ಮೇಡಮ್. ತುಂಬಾ ಖುಷಿ ಆಗುತ್ತೆ ಮೇಡಮ್, ನಿಜ. ಮನೆಯೇ ಮಂತ್ರಾಲಯ ಅಂತಂದ್ರೆ ಈಗ ಅಂತ ನನಗದು ಗೊತ್ತಾಗಿದೆ. ಮುಂಚೆ ನಾವು ಎಷ್ಟು ದೇವಸ್ಥಾನ ಅಂತ ಸುತ್ತಾ ಇದ್ವಿ, ಪೂಜೆ ಅಂತ ಮಾಡ್ತಾ ಇದ್ವಿ, ಎಷ್ಟು ಮಾಡಿದ್ರು ಸಮಾಧಾನ ಇರ್ತಾ ಇರ್ಲಿಲ್ಲ. ಎಷ್ಟು ಪೂಜೆಗಳು ಮಾಡ್ತಾ ಇದ್ವಿ ಅಂದ್ರೆ ನಾನೇನು ಹೆಚ್ಚು ವ್ರತ ಉಪವಾಸ ಇದು ಮಾಡ್ತಿರ್ಲಿಲ್ಲ. ಆದ್ರೆ ಏನೊಂದು ಅನ್ಕೊಂಡಾಗ ಪೂಜೆ ಪುನಸ್ಕಾರ ಮಾಡಿದಾಗ ನನಗೆ ಸಿಗ್ತಾ ಇರ್ದಿರ ನೆಮ್ಮದಿ ಈಗ್ಲೂ ಸಿಗ್ತಿದೆ. ಇನ್ನು ಒಂದ್ ಹೇಳ್ಬೇಕು ಅಂತಂದ್ರೆ, ನಾವೊಂದು ದೇವಸ್ಥಾನಕ್ಕೆ ಹೋಗ್ತಿವಿ, ಹೋಗುವಾಗ ಮಾತ್ರ ಹೋದ್ರು ದೇವಸ್ಥಾನದಲ್ಲಿ ಮಾತ್ರ ಪಾಸಿಟಿವ್ ಎನರ್ಜಿನಲ್ಲಿ ಇರ್ತೀವಿ, ಹೊರಗಡೆ ಬಂದ್ರೆ ಅದೇ ಮತ್ತೆ ನೆಗೆಟಿವ್, ಅದೇ ಪ್ರಾಪಂಚಿಕ ಜೀವನದಲ್ಲೇ ಇರ್ತೀವಿ. ಈಗ ಧ್ಯಾನಕ್ಕೆ ಬಂದಾದ್ಮೇಲೆ ಎಷ್ಟು ಬದಲಾವಣೆ ಅಂದ್ರೆ, ಸದಾ ನಾವು ಮಾಧವರಾಗಿದ್ದೀವಿ. ಮುಂಚೆ ಮಾನವರಾಗಿರೋದಕ್ಕಿಂತ ರಾಕ್ಷಸರಾಗಿ ಜಾಸ್ತಿ ಇದ್ವಿ, ಈಗ ಮಾಧವರಾಗಿದ್ದೀವಿ. ಎಲ್ಲಾ ಧ್ಯಾನಿಗಳು ಅಷ್ಟೇ ಮಾಧವರಾಗ್ತೀವಿ. ಇದು ನನಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಆ ಕಡ್ತಾಲಲ್ಲಾಯ್ತು, ಪಿರಮಿಡ್ ವ್ಯಾಲಿನಲ್ಲಾಯ್ತು, ಅಷ್ಟು ಜನ ಇರ್ತಾರೆ, ಒಬ್ರದೊಂದು ಚಪ್ಪಿ ಸಹ ಮಿಸ್ ಆಗಲ್ಲ, ಒಬ್ರು ಒಂದು ಕೆಟ್ಟ ಮಾತಾಡಲ್ಲ. ಎಷ್ಟು ಬದಲಾವಣೆ, ಎಷ್ಟು ಬಾಂಧವ್ಯ. ಅಲ್ಲಿ ಬೇರೆಯವರು ಇವ್ರು ಗೊತ್ತಿರೋರು ಅಂತಾನೆ ಇಲ್ಲಲ್ಲ, ಎಲ್ಲಾ ಧ್ಯಾನಿಗಳು ನಮ್ ಬಂಧುಗಳಾಗಿರ್ತಾರೆ, ನಮ್ ರಿಲೇಷನ್ ಆಗಿರ್ತಾರೆ. ಅದೇ ನಾವೊಂದು ರಿಲೇಷನ್ ಫಂಕ್ಷನ್ ಅಂತ ಮಾಡಿದ್ರು ಅಲ್ಲಿ ತೋರಿಕೆಗೆ ಖುಷಿ ಇರುತ್ತೆ, ಇಲ್ಲ ಬಂದು ಸೇರಿರ್ತಕ್ಕಂತ ರಿಲೇಷನ್ ಆಯ್ತು, ನಾವು ಮಾಡಿರೋ ಅಡಿಗೆನಲ್ಲೋ ಯಾವ್ದ್ರಲ್ಲೋ ಒಂದು ಅಂಕು
ಹಂಡೆ ಕಾಣಿಸುತ್ತೆ. ಆದ್ರೆ ನಮ್ ಧ್ಯಾನಿಗಳಲ್ಲಿ ಯಾವುದೂ ಅದಿಲ್ಲಲ್ಲ. ಅದು ತುಂಬಾ ಖುಷಿ ಆಗುತ್ತೆ. ನಾನು ಹೇಳಿದ್ದೆಲ್ಲ ಮೊನ್ನೆ ಸೀತಾಯಣ ಬುಕ್ ಮುಗಿದಾದ್ಮೇಲೆ ಒಂದ್ 60 ಇಂದ 65 ಜನ ನಾವು ಸೇರಿದ್ವಿ ಕೊನೆ ದಿನ. ಅವಾಗ ಎಲ್ರು ಅವ್ರವ್ರೇ ಬಡ್ಸೋದು, ಅವ್ರವ್ರೇ ಎಲ್ಲದೂ ಹೆಲ್ಪ್ ಮಾಡಿದ್ದಲ್ದೇನೆ ಎಷ್ಟು ಚೆನ್ನಾಗಾಯ್ತು, ಪ್ರಸಾದ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರು ಹೇಳಿದ್ರೆ ಅಷ್ಟು ಖುಷಿ ಆಗ್ತಿತ್ತು. ಅದೇ ಫಂಕ್ಷನ್ ನಾವು ರಿಲೇಶನ್ ಅಲ್ಲಿ ಮಾಡಿದ್ರೆ ಆ ಖುಷಿ ಸಿಗ್ತಾ ಇರ್ಲಿಲ್ಲಲ್ಲ ಅಂತ ಅನಿಸ್ತಾ ಇತ್ತು ಮೇಡಮ್. ಈಗ ನಾನು ಹೊರಗಡೆ ಫಂಕ್ಷನ್ ಹೋಗೋದಕ್ಕಿಂತ ಧ್ಯಾನದ ಫಂಕ್ಷನ್ಗಳು ಯಾವ್ದು ಮಿಸ್ ಮಾಡಲ್ಲ. ಅಲ್ಲಿರೋ ಬಾಂಧವ್ಯ, ಧ್ಯಾನಿಗಳು ನೋಡಿದ್ರೆ ನಮ್ಮವ್ರೆ, ಇವರೇ ನಮ್ಮವ್ರು ಅನ್ನೋದು ಖುಷಿ ಆಗುತ್ತೆ ಮೇಡಮ್. ಈಗ ನೀವೇ ಆಯ್ತು ನೋಡ್ರಿ, ಎಲ್ರು ಗೊತ್ತಿರೋರೆ ಅಂತ ಅನ್ಸುತ್ತೆ. ನನಗೆ ಗೀತಾ ಮೇಡಮ್ ಗೊತ್ತಿರ್ಲಿಲ್ಲ, ಯಾರು ಗೊತ್ತಿರ್ಲಿಲ್ಲ. ಬರೀ ಒಂದು ಫೋನ್ ಅಲ್ಲಿ ನಾನು ಇವರೆಲ್ಲ ಹೌದು ನಮ್ಮ ಅಕ್ಕ ತಂಗಿರೇ ಅಂತ ಅನ್ಸುತ್ತೆ. ಇದು ತುಂಬಾ ಖುಷಿ ಆಗುತ್ತೆ ಮೇಡಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಸಮಯ ಆಗಿದೆ. ಅದ್ಭುತವಾಗಿ ನಿಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದೀರಾ. ಎಷ್ಟು ಪಿರಮಿಡ್ ಬಗ್ಗೆ ಅಳವಡಿಸ್ಕೊಂಡಿದ್ದೀರಾ. ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಕಡೆದು ಏನಾರ ಪ್ರಶ್ನೆ ಆಗಿರ್ಬೋದು, ಅನಿಸಿಕೆ ಆಗಿರ್ಬೋದು ಕೇಳೋಣ ಮ್ಯಾಮ್. ಹಾ ಕೇಳಿ ಮೇಡಮ್, ಕೇಳಿ ಮೇಡಮ್. ಎಸ್ ಮ್ಯಾಮ್. ಶಶಿಕಲಾ ಮ್ಯಾಮ್. ಶಶಿಕಲಾ ಮ್ಯಾಮ್ ಹೇಳಿ ಮೇಡಮ್. ಮ್ಯಾಮ್ ಅವರು ಸ್ವಲ್ಪ ಹೇಳ್ಬಿಟ್ಟೆ ಲೆಫ್ಟ್ ಆಗಿದ್ದಾರೆ, ಮೆಸೇಜ್ ಓಕೆ ಹಾಕ್ಬಿಟ್ಟು. ಸರಿ ಮೇಡಮ್, ಸರಿ. ಥ್ಯಾಂಕ್ ಯು. ಮಾಸ್ಟರ್ಸ್ ನೋಡಿದ್ರಲ್ಲ, ಇಲ್ಲಿ ತನಕ ನಮ್ಮ ವೀಣಾ ಮೇಡಮ್ ಏನು ಅನುಭವನ ಶೇರ್ ಮಾಡ್ಕೊಂಡ್ರು ಅಂದ್ರೆ, ಅವ್ರ ಧ್ಯಾನಕ್ಕೆ ಬಂದು 10 ವರ್ಷ ಆಗಿರ್ಬೋದು. 10 ವರ್ಷದಿಂದ ಅವ್ರಿಗೆ ಆಗಿರಂತ ಅನುಭವ, ಒಂದು ಟೈಲರಿಂಗ್ ವೃತ್ತಿಯಲ್ಲಿ ಇದ್ಬಿಟ್ಟು ಅವರಿಗೆ ತೆಗೆದುಕೊಂಡಂತ ಅನುಭವ ಇದೆಯಲ್ಲ, ಅದನ್ನ ಇಲ್ಲಿಯೇ ತನಕ ನಮ್ಗೆ ಜೊತೆ ಹಂಚ್ಕೊಂಡಿದ್ದಾರೆ. ನಿಮ್ಗೆ ಏನ್ ಅನಿಸ್ತು ಮಾಸ್ಟರ್ಸ್? ಎಲ್ಲಾ ಮಾಸ್ಟರ್ಸ್ಗೂ ಅವಕಾಶ ಇರುತ್ತೆ, ಹಾಗಾಗಿ ಪ್ರತಿಯೊಬ್ರು ಅನಿಸಿಕೆ ಏನ್ ಅನಿಸ್ತು, ಏನಾದ್ರು ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ. ನಮ್ಮ ವಾಣಿ ಮ್ಯಾಮ್ ಇದ್ದಾರೆ. ನಮಸ್ತೆ ವಾಣಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ವೀಣಾ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ. ನಿಮ್ಮ ಧ್ಯಾನದ ಅನುಭವಗಳು ನಾವು ಇನ್ನೂ ಏನು ಮಾಡಿಲ್ಲ ಅನ್ನೋದಕ್ಕೆ ನಮ್ಮನ್ನ ನಾವೇ ತುಂಬಾ ಪ್ರಶ್ನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದ್ದ. ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ಮ ಎಕ್ಸ್ಪೆರಿಮೆಂಟು, ಆಮೇಲೆ ನಿಮ್ಮ ಪರೋಪಕಾರ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಮೇಡಮ್ ಈ ಪಿರಮಿಡ್ ಹೊಟ್ಟೆ ಮೇಲೆಲ್ಲ ಇಡ್ಲಿಕ್ಕೆ, ಹೊಟ್ಟೆ ನೋವು ಬಂದಾಗ ಅಂದ್ರಲ್ಲ, ಅದ್ ಯಾವ ತರ ಪಿರಮಿಡ್ ಮೇಡಮ್? ವಾಣಿ ಮ್ಯಾಮ್ ಈಗ ಆಪ್ಷನ್ಸ್ ತಗೊಳ್ಳಿ ಮ್ಯಾಮ್ ನೀವು. ಎಸ್ ಮ್ಯಾಮ್. ಹಾ ಮೇಡಮ್. ಹಾ ಮೇಡಮ್ ಕೇಳಿಸ್ತಿದೆ ಅಲ್ವಾ? ನೀವು ಮ್ಯೂಟ್ ಅಲ್ಲಿ ಇದ್ದೀರಾ? ಎಸ್ ಮ್ಯಾಮ್, ಮಾತಾಡಿ ಮ್ಯಾಮ್. 4 ಇಂಚಿಂದು ಕ್ರಿಸ್ಟಲ್ ಪಿರಮಿಡ್ ಬರುತ್ತಲ್ಲ ಮೇಡಮ್, ಅದು ಇದ್ರೆ ತೋರಿಸ್ಬಿಡಿ ಮ್ಯಾಮ್ ನೀವು. ಕಾಣಿಸ್ತಿದ್ದೀರಾ ಮೇಡಮ್? ಎಸ್ ಎಸ್ ಮ್ಯಾಮ್. ಮೇಲೆ ಕೆತ್ರಿ ಮ್ಯಾಮ್, ಇನ್ನೊಂಚೂರ್ ಮೇಲೆ. ಎಸ್ ಮ್ಯಾಮ್. ಪ್ರಿಯಾ ರೆಡ್ಡಿ ಮೇಡಮ್ ಹತ್ರ ತಗೊಂಡ್ ಬಂದಿದೆ ಮೇಡಮ್ ಇದು. ಅಂದ್ರೆ ಇದನ್ನ ಮೇಡಮ್ ತಲೆಗೇನ್ ಹಾಕಕ್ಕಾಗಲ್ಲ, ಇದನ್ನ ಇಡ್ಲಿಕ್ಕೆ ಬಳಸ್ಬೇಕು ಹಂಗೇನೆ. ಹೌದೌದು. ಅಲ್ಲ, ಇದಿರ್ಲಿಲ್ಲ ಅಂತಂದ್ರೆ ನೀವು ಕ್ಯಾಪ್ ಪಿರಮಿಡ್ ಇದೆಯಲ್ಲ, ಅದನ್ನೇ ಹಾಕೊಂಡ್ ಮಾಡ್ಬೋದಲ್ಲ ಮೇಡಮ್. ಅದು ಹೊಟ್ಟೆ ಮೇಲೆ ಇಡ್ಬೋದು. ಅದು ಇದು ನೋಡ್ರಿ, ಬ್ಲಾಕ್ ಕ್ರಿಸ್ಟಲ್ ಅಂದ್ರೆ ನಮ್ ಬ್ಲಾಕೇಜಸ್ ರಿಮೂವ್ ಆಗುತ್ತೆ ಅಂತಾನೆ ಮೇಡಮ್ ಕೊಟ್ಟಿದ್ದು, ಪ್ರಿಯಾ ರೆಡ್ಡಿ ಮೇಡಮ್. ಇದು ಪಾಸಿಟಿವ್ ಎನರ್ಜಿಗೆ, ಮಕ್ಕಳು ಓದೋ ಜಾಗದಲ್ಲೆಲ್ಲ ಇಡ್ರಿ ಅಂತ ಕೊಟ್ಟಿದ್ರು. ಇದು ಒಂದು ಕೊಟ್ಟಿದ್ರು, ಇದು ಆಜ್ಞಾ ಚಕ್ರಕ್ಕೆ ಅಂತ ಕೊಟ್ಟಿದ್ರು, ಇದು ಪರ್ಪಲ್ ಕಲರ್. ಇವೆಲ್ಲ ನಾನು ನೋಡೋಣ ಅಂತಾನೆ ಎಕ್ಸ್ಪೆರಿಮೆಂಟ್ ಮಾಡೋದು ಮೇಡಮ್ ನಾನು. ಚೆನ್ನಾಗಿದೆ ಮೇಡಮ್, ಒಳ್ಳೆ ಎಕ್ಸ್ಪೆರಿಮೆಂಟ್. ಅದು ಮುಂದಿನ ಜನಕ್ಕೆ ಮಾರ್ಗದರ್ಶನ ಅದು. ಹೌದು ಮೇಡಮ್. ಕಾಪರ್ ಪಿರಮಿಡ್ 4 ಇಂಚಿಂದು ನೀರಿನ ಸೋರೆ ಮೇಲೆ ಇಟ್ಟಿದ್ದೀನಿ. ತಲೆಗೆ ಹಾಕೊಳ್ಳೋ ಕಾಪರ್ ಪಿರಮಿಡ್ ನ ಫಿಲ್ಟರ್ ಮೇಲೆ ಇಟ್ಟಿದ್ದೀನಿ. ಬಾತ್ರೂಮ್ ಅಲ್ಲಿ ಕಾಪರ್ ಪಿರಮಿಡ್ ಇಟ್ಟಿದ್ದೀನಿ. ಚಿಕ್ಕ ಪಿರಮಿಡ್ ಎಲ್ಲ ಅಡಿಗೆ ಮನೆಯಲ್ಲಿ ಇಟ್ಕೊಂಡಿದೀನಿ. ಈ ತರ ಎಲ್ಲಾ ಕಡೆನೂ ನೋಡ್ರಿ, ಇದು 2x2 ಮಿಷನ್ ಮೇಲ್ಗಡೆ ಒಂದ್ ಕಟ್ಟಿದೀನಿ, ರೂಮ್ ಅಲ್ಲೆಲ್ಲ ಕಟ್ಕೊಂಡಿದೀನಿ. ಹಿಂಗೆ ಮಾಡ್ದಾಗಿಂದಲೂ ನನ್ನ ಮಕ್ಳು ಎಜುಕೇಶನ್ ಅಲ್ಲಿ ಸಮೇತ ನಾನು ಇಂಪ್ರೂವ್ಮೆಂಟ್ ಕಂಡಿದೆ. ನನಗೆ ಹೇಳ್ತಾರೆ ಕೆಲವರು, ಮುಂಚಿಂದಾನು ಬರ್ತಾ ಇರ್ತಾರಲ್ಲ ಕಸ್ಟಮರ್ಸ್, ಆದ್ರೆ ಇವಾಗ ಬರೋರು ಏನ್ ಹೇಳ್ತಿದ್ದಾರೆ, ನಿಮ್ ಮನೆಗ್ ಬಂದ್ರೆ ಏನೋ ಒಂಥರ ದೇವಸ್ಥಾನಕ್ ಬಂದಂಗ ಅನ್ಸುತ್ತೆ ಅಂತ ಹೇಳ್ತಾರೆ. ನನಗೆ ಅಷ್ಟೇ ಸಮಾಧಾನ ಇದೆ ಮೇಡಮ್. ನಮ್ಮ ಮನೇಲೂ ನನಗೆ ಅಷ್ಟೇ ಸಮಾಧಾನ ಇದೆ. ಮುಂಚೆ ನಿಜ ನನಗೆ
ಏನ್ ಜೀವನಪ್ಪ ಇದು, ಯಾಕಪ್ಪ ಅಂದ್ರೆ ಮಕ್ಕಳಿಗೋಸ್ಕರ ಬದುಕ್ಬೇಕು ಅನ್ನೋ ತರ ಮನ್ಸಿದ್ದಿದ್ದು ಈಗ ಎಷ್ಟು ಚೇಂಜ್ ಆಗಿದೆ ಅಂತಂದ್ರೆ ಅಷ್ಟು ಚೇಂಜ್ ಆಗಿದೆ. ಅಂದ್ರೆ ನಮ್ಮನೆಯವ್ರ ಮನಸ್ಥಿತಿ ಆಯ್ತು, ನಮ್ಮ ಮನಸ್ಥಿತಿ ಆಯ್ತು, ಎಲ್ಲ ಚೇಂಜ್ ಆಗಿದೆ. ಇನ್ನೂ ಒಂದು ವಿಷಯ ನಿಮಗೆ ಹೇಳಲಿಲ್ಲ, ನನಗೆ ಕೆಲಸದವ್ರು ಸಮೇತ ಮುಂಚೆ ಧ್ಯಾನ ಮಾಡ್ತಾ ಇದ್ರು, ಮಾಂಸಾಹಾರಿಗಳಾಗಿದ್ರು. ನನ್ ಮಂಡಲ ಧ್ಯಾನ ಲಾಸ್ಟ್ ಟೈಮ್ ಇಡ್ಸ್ಕೊಂಡಾಗ ಅವ್ರು ತನ್ನಷ್ಟಕ್ ತಾನೇ ಕೆಲ್ಸಕ್ ಬರಕ್ಕೆ ಆಗ್ಲಿಲ್ಲ, 3 ದಿನದಿಂದ ಬರ್ಲಿಲ್ಲ, ಬಿಟ್ಬಿಟ್ಲ ಅಮ್ಮ. ಆಮೇಲೆ 1 ವಾರ ನಾನೇ ಕೆಲಸ ಮಾಡ್ಕೊಂಡೆ, ಇನ್ನೊಬ್ಬ ಹೊಸ ಕೆಲಸದವ್ರು ಬಂದ್ರು. ಅವಳೀಗ ಮನೆ ಮಗಳ ತರ ಇದ್ದಾಳೆ. ಏನಂತ ಕಂಡೀಷನ್, ಅವಳೇ ಕಂಡೀಷನ್ ಹಾಕೊಂಡ್ ಬಂದ್ಲು, ನಾನು ಮಾಂಸಾಹಾರಿ ಮನೇಲಿ ಕೆಲಸ ಮಾಡಲ್ಲಕ್ಕ, ಅಂತವ್ರ ಮನೆಗಾದ್ರೆ ಬರ್ತೀನಿ. ಅಲ್ಲಮ್ಮ ನಾವ್ ಲಿಂಗಾಯತ್ಸು, ನಾವ್ ತಿನ್ನಲ್ಲ ಬಾ ಅಂತ ಹೇಳಿ ಕರ್ಕೊಂಡೆ. ನಿಜ ಮೇಡಮ್, ಅವಳು ಧ್ಯಾನ ಮಾಡ್ತಿದ್ದಾಳೆ. ಈಗ ಅವಳು ಎಲ್ಲೂ ಧ್ಯಾನ ಮಾಡ್ತಿದ್ದಾಳ, ಆ ಎಲ್ಲಾರ್ ಮನೇಲೂ ಧ್ಯಾನಿಗಳ ಮನೇಲೆ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಮಗಳಿಗಿಂತ ಹೆಚ್ಚಾಗಿ ಮಾಡ್ತಾ ಇದ್ದಾಳೆ ಮೇಡಮ್. ಅಷ್ಟು ಸಪೋರ್ಟ್ ಮಾಡ್ತಾಳೆ ಧ್ಯಾನ ಕೆಲ್ಸ ಅಂತಂದ್ರೆ, ಅಷ್ಟು ಚೆನ್ನಾಗ್ ಮಾಡ್ತಿದ್ದಾಳೆ. ಮತ್ತೆ ನನ್ನ ಟೈಲರಿಂಗ್ ಕೆಲ್ಸಕ್ಕೆ ಹೆಲ್ಪರ್ ಬರ್ತಾ ಇದ್ಲು ನನ್ನ, ಅವಳು ಅಷ್ಟೇ ಧ್ಯಾನ ಮಾಡ್ತಾ ಇದ್ಲು. ನಾನು ಸಸ್ಯಾಹಾರ ಜಾತಕ್ಕೆ ರೆಡಿ ಆದ್ರೆ ಮಾಂಸ ಬಿಟ್ಟಿರ್ಲಿಲ್ಲ. ನಾನು ಸಸ್ಯಾಹಾರ ಜಾತಕ್ಕೆ ಹೋಗ್ಬೇಕಾಗಿತ್ತಲ್ಲ, ಹೋಗೋದಕ್ಕಿಂತ 2-3 ದಿನದಿಂದ ನಮ್ಮನೆಗೆ ಅಕ್ಕಿ ಬಂದಿಲ್ಲ. ಆ ತರ ನನಗೆ ಅದು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದೆ ಮೇಡಮ್, ಯೂನಿವರ್ಸ್ ನನಗೆ. ಓಕೆ ಓಕೆ, ಚೆನ್ನಾಗಿದೆ ಮೇಡಮ್. ನಿಮ್ ಎಕ್ಸ್ಪೆರಿಮೆಂಟ್ ನಿಜವಾಗ್ಲೂ ನಮ್ಗೆಲ್ರಿಗೂ ಮೋಟಿವೇಶನ್. ನಾವು ಧ್ಯಾನ ಹೆಚ್ಚು ಮಾಡಿದ್ರೆ ನಮಗೂ ಇದೆಲ್ಲ ಬರುತ್ತೆ ಅಂತ. ಥ್ಯಾಂಕ್ ಯು ಮೇಡಮ್. ಹೌದು ಮೇಡಮ್, 21 ದಿನ ನಾನು ಹಗಲು ರಾತ್ರಿ ಮಲಗದೆ ಗುಡಾಕೇಶ ಮಾಡಿದೆ ಮೇಡಮ್. ಮನೇಲಿ ಇಲ್ಲಿ ಮಂಡಲ ಧ್ಯಾನ ಮಾಡ್ಸ್ಕೊಂತಾನೆ ನೈಟ್ ಎಲ್ಲ 21 ದಿನ ಮಾಡಿದೆ. ಅದನ್ನ ನಾವ್ ಅದೇ ಹೇಳ್ತಾ ಇರೋದು, ನಾವ್ ರಾತ್ರಿ ಸಾಧನೆನೂ ಮಾಡ್ಬೇಕು, ಹಗಲೆಲ್ಲ ಕೆಲ್ಸನೂ ಮಾಡ್ಬೇಕು, ಎರಡೂ ಬ್ಯಾಲೆನ್ಸ್ ಮಾಡ್ಬೇಕು. ಅದಕ್ಕೆ ನಮಗೆ ಪತ್ರಿಜಿ ಹೇಳಿದ್ದಾರೆ, ಸಂಸಾರದಲ್ಲಿ ಇದ್ದು ನಿರ್ವಾಣ. ನಾವ್ ಅವ್ರು ಹೇಳಿದಾರೆ ಅಂತ ಸುಮ್ನೆ ಇರೋದಕ್ಕಿಂತ, ಹೌದಲ್ಲ ಅವ್ರು ಹೇಳಿದಾರೆ ಆಗುತ್ತಾ ನಮ್ ಕೈಲಿ ಅಂತ ನಾವ್ ಎಕ್ಸ್ಪೆರಿಮೆಂಟ್ ಮಾಡಿನೇ ನಾವು ಇನ್ನೊಬ್ರಿಗೆ ಹೇಳೋದಕ್ ಸಾಧ್ಯ. ನನ್ ಸ್ವಂತ ಅನುಭವ ಆದ್ರೆ ನಾವು ಎಷ್ಟು ಸರಾಗವಾಗಿ ಹೇಳ್ಬೋದು. ನಾವ್ ಒಂದ್ ಬುಕ್ಕಲ್ಲಿ ಓದಿದ್ದು, ಯಾರೋ ಹೇಳಿದ್ದನ್ನ ಹೇಳಕ್ಕೆ ಎಷ್ಟು ತಡವರಿಸ್ತೀವಿ. ನಮಗೆ ನಮ್ಮ ಅನುಭವ ಬಂದಿದ್ದು ಹೇಳೋದಕ್ಕೆ ಎಷ್ಟು ಸುಲಭ ಇರುತ್ತೆ ಮೇಡಮ್. ಹೌದು ಮೇಡಮ್, ಚೆನ್ನಾಗಿದೆ ಮೇಡಮ್. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಕ್ಲಾಸ್ ಎಲ್ಲ ಮಾಡ್ಬೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ರಾಜು ಸರ್ ನಮಸ್ತೆ, ಮಾತಾಡಿ. ಬೇಗ ಅನ್ಮಿಟ್ ಮಾಡ್ಕೊಳ್ಳಿ ಸಮ್ ಮಾಸ್ಟರ್ಸ್ ಪ್ಲೀಸ್. ಜೂಮ್ ಕ್ಲಾಸ್ ನ ಭಾಗವಹಿಸಿರುವ ಎಲ್ಲ ಆತ್ಮಧ್ಯಾನಿಗಳು ಆತ್ಮಪೂರ್ವಕ ನಮಸ್ಕಾರಗಳು ಮೇಡಮ್. ಎಸ್ ಸರ್, ಮೇಡಮ್ ನಮಸ್ತೆ. ಅವರು ತಮ್ಮ ಧ್ಯಾನದ ಅನುಭವಗಳನ್ನು ಬಹಳಷ್ಟು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದರು. ಅವರ ಧ್ಯಾನದ ಅನುಭವದ ಮುಂದೆ ನಾವು ಇನ್ನು LKG ವಿದ್ಯಾರ್ಥಿ ಅಂತ ನಮ್ಗೆ ಅನಿಸ್ತಾ ಇದೆ ಮೇಡಮ್. ನಮ್ ಬ್ಯಾಕ್ ಪೇನ್ ದಿಂದ ಸೈಟಿಕ ಪೇನ್ ಬರ್ತದೆ, ಅದಕ್ಕೆ ಯಾವ ಪಿರಮಿಡ್ ಅನ್ನು ಉಪಯೋಗ ಮಾಡಿದ್ರೆ ಸ್ವಲ್ಪ ಐಡಿಯಾ ಆಯ್ತು. ಬ್ಯಾಕ್ ಪೇನ್ ದಿಂದ 2 ಕಾಲು ಒಳಗ ಕಳಿ ಬರ್ತಾ ಇದೆ ಮೇಡಮ್, ಸೈಟಿಕ ಪೇನ್ ಅಂತ. ಸರ್ ಅದೇ ಇದು ಕಾಲಿಗೆ ಹಾಕೊಳ್ಳೋದು ಬರುತ್ತೆ ಸರ್, ಅದು ನೀ ಪಿರಮಿಡ್ ಗಿಂತನೂ ಸ್ವಲ್ಪ ದೊಡ್ಡದಾಗಿರುತ್ತೆ, ಹೊಸದಿದೆಯಲ್ಲ ಅದು. ಮತ್ತೆ ಇದು ಬೆನ್ನಿಗೆ ಹಾಕೊಳ್ಳೋದು, ಸೊಂಟಕ್ಕೆ ಹಾಕೊಳ್ಳೋಕೆ ಅದೆಲ್ಲದಕ್ಕೂ ಬರುತ್ತೆ ಸರ್. 1 ಸೆಕೆಂಡ್ ತೋರಿಸ್ತೀನಿ ಸರ್, ಮತ್ತೆ ಹೊಸ ತರ್ಸಿದೀನಿ ನಾನು. ಇನ್ನೊಂದ್ ಏನ್ ಗೊತ್ತಾ, ನಾನು ಇರೋ ಪಿರಮಿಡ್ಸ್ ಎಲ್ಲ ಈ ತರ ಹೇಳ್ಕೊಂಡು ಯಾರಾದ್ರೂ ಬಂದಿರ್ತಾರೆ, ಅವ್ರಿಗೆ ಪಿರಮಿಡ್ ತಗೊಳಕ್ ಆಗಲ್ಲ, ಅವ್ರಿಗೆಲ್ಲ ಕೊಟ್ಟು ಕಳ್ಸಿಬಿಟ್ಟಿರ್ತೀನಿ. ಹೊಸದಾಗಿ ಧ್ಯಾನ ಮಾಡ್ಲಿ, ಅವ್ರು ಧ್ಯಾನ ಮಾಡ್ಬೇಕು, ಅವ್ರಿಗೂ ಗೊತ್ತಾಗ್ಬೇಕು ಅಂತ ನಾನು ಹೇಳ್ಕೊಡೋದ್ರ ಜೊತೆಗೆ ಒಂದೊಂದು ಪಿರಮಿಡ್ ಕಳ್ಸಿರ್ತೀನಲ್ಲ ಸರ್. ಹಂಗಾಗಿ ಕೆಲವೊಂದೆಲ್ಲ ಖಾಲಿ ಮಾಡ್ಕೊಂಡಿರ್ತೀನಿ. ಈಗ ಮತ್ತೆ ಇದು ನೋಡ್ರಿ, ಇದು ಕಾಲಿಗೆ ಹಾಕೊಳ್ಳೋದಕ್ಕೆ ಅಂತಾನೆ ತರ್ಸಿಟ್ಟಿದೀನಿ. ಇದನ್ನ ಈ ತರ ತರ್ಸ್ಕೊಂಡ್ ಹಾಕ್ಬೋದಲ್ಲ ಸರ್? ಇದು ನೋಡ್ರಿ ಸರ್, ಬೆನ್ನಿಗೆ, ಸೊಂಟಕ್ಕೆ, ಅಕಸ್ಮಾತ್ ಎದೆ ಏನಾದ್ರೂ ಹಿಂಗೆ ನರ ಜಾರಿ ಇರುತ್ತೆ, ಪೇನ್ ಇರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಬಳಸ್ಬೋದಲ್ಲ ಸರ್ ಇದು? ಥ್ಯಾಂಕ್ ಯು. ಎಸ್ ಸರ್, ರಾಜು ಸರ್ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ನಾಗರತ್ನಮ್ಮ ಮ್ಯಾಮ್ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಮ್ಯಾಮ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ನಿಮ್ಮ ಅನುಭವ ಹಂಚ್ಕೊಂಡಿದ್ದೀರಾ. ನೀವ್ ಹೇಳ್ದಂಗೆ ನಾವು ಸ್ವಂತ ಅನುಭವ ಇದ್ದಾಗ ಮಾತ್ರ ಮಾತು ಸ್ಪಷ್ಟವಾಗಿ ಬರುತ್ತೆ. ನಾವು ಕ್ಲೀನ್ ಆ ಕಡೆ ಈ ಕಡೆ ನೋಡ್ಕೊಂಡು ಓದ್ಕೊಂಡು ಮಾಡೋದಕ್ಕಿಂತ ನಮ್ಮ ಅನುಭವ ನೋಡಿ, ನಮ್ಮ ಮಂತ್ರಾಳದಿಂದ ಬರ್ತಾ ಇರುತ್ತೆ. ಬಾಯಿ ಬ್ರೈನ್ ಎಲ್ಲ ಒಟ್ಟಿಗೆ ಮಾಡ್ತಾ ಇರ್ತದೆ. ಜೊತೆಗೆ ಮೇಡಮ್, ನೀವು ಯಾವ ಊರು ಅಂತ ಹೇಳಿದ್ರಿ ಮೇಡಮ್? ಚಳ್ಳಕೆರೆ ಮೇಡಮ್, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ.
ಕೇಳಿದೀನಿ ನಿಮ್ ಕ್ಲಾಸ್ ಎಲ್ಲ ಕೇಳ್ತಾ ಇರ್ತೀನಿ ಮೇಡಮ್. ನೀವು ಜೂಮ್ ಅಲ್ಲೆಲ್ಲ ಜಾಯ್ನ್ ಆಗಿರ್ತಿರ್ಲ ಕೇಳ್ತಾ ಇರ್ತೀನಿ. ನನ್ನ ಮಗಳು ಕೂಡ ನಿಮ್ ತರನೇ ಟೈಲರಿಂಗ್ ಮೇಡಮ್. ನಾನು ಟೈಲರಿಂಗ್ ಟೀಚರ್ ಹಾ ಎಸ್ ಮ್ಯಾಮ್. ಟೈಲರಿಂಗ್ ಟೀಚರ್ ಆಗಿದೆ. ನಮಸ್ತೆ, ಹಾ, ಧನ್ಯವಾದ. ನಮ್ಗೆ ಧನ್ಯವಾದ. ಅದು ಟೈಲರಿಂಗ್ ಅಲ್ಲಿ ಏನ್ ಕಷ್ಟ ಇರುತ್ತೆ ಅಂತ ಅದು ಅನುಭವ ಕೂಡ ಗೊತ್ತಾಗಿದೆ ನಮ್ಗೆ. ಹಾಫ್ ಹೌದು ಅನ್ ಅವರ್ ಹೌದು ಮಿಷನ್ ಒಂದ್ ದಾರ ಸಿಗಾಕೊಂಡ್ ಕೈ ಕೊಟ್ರೆ ನಮ್ ಟೆನ್ಷನ್ ಎಷ್ಟಾಗಿರುತ್ತೆ. ಯಾವ್ದೋ ಮದುವೆ ಹೌದು ಬ್ಲೌಸ್ ಗಳು ಹೊತ್ಕೊಂಡ್ಬಿಟ್ಟಿರ್ತೀವಿ, ಎಷ್ಟು ಬಂದು ಮನೆ ಬಾಗಿಲು ಇದು ಮಾಡ್ತಾರೆ. ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಆ ಟೆನ್ಷನ್ ಎಲ್ಲ ಕಳ್ಕೊಳ್ಳೋಕೆ ಜೊತೆಗೆ ನನ್ನ ಮಗಳಿಗೆ ಇವಾಗ ಸ್ವಲ್ಪ ಆರೋಗ್ಯನೂ ಹದಗೆಟ್ಟಿದೆ. ಅವಳು ಕೆ ನಗರದಲ್ಲಿ ಇರ್ತಾಳೆ. ಅವ್ಳು ಹೇಳ್ತಾ ಇದ್ರೆ ಅವಳು ತಲೆಗೆ ಹಾಕುತ್ತಾ ಇಲ್ಲ. ಬಟ್ ಇವತ್ತೇನಾದ್ರೂ ಕ್ಲಾಸ್ ಅಟೆಂಡ್ ಮಾಡುವಂತ ನಿಮ್ ಅರ್ಧ ಆದ್ಮೇಲೆ ನಿಮ್ ಕ್ಲಾಸ್ ಮಧ್ಯೆ ನಿಲ್ಸಿ ನಾನು ಅವಳಿಗೆ ಫೋನ್ ಮಾಡಿ ಹೇಳ್ದೆ, ಈಗ ಅಟೆಂಡ್ ಮಾಡು, ಜಸ್ಟ್ ಅಟೆಂಡ್ ಮಾಡು, ನಾನು ಕಳಿಸ್ತೀನಿ ಲಿಂಕ್ ನ ಅಂತ. ಲಿಂಕ್ ಅಲ್ಲಿ ಇದ್ದಾಳೆ, ಆದ್ರೂ ಮಾಡ್ತಾ ಇಲ್ಲ. ಯಾಕಂದ್ರೆ ಅವಳಿಗೆ ನೀವ್ ಹೇಳ್ದ ಎಲ್ಲಾ ಅನುಭವಗಳು ನಿಮ್ ಬಾಯಿಂದನೇ ಕೇಳಿ ಚೆನ್ನಾಗಿರುತ್ತೆ ಅಂತ. ಹೌದು ನಾನ್ ತಾಯಿಯಾಗಿ ಹೇಳೋದಕ್ಕಿಂತಾನು, ಯಾಕಂದ್ರೆ ಅವ್ರ ಟೆನ್ಷನ್ ಅವ್ರು ಇರ್ತಾರೆ. ಸೇಮ್ ಹೌದು ನಿಮ್ದೆಲ್ಲ ಏನ್ ನಡೀತಾ ಇದೆ ಅದೇ ಅವಳ ಜೀವನದಲ್ಲಿ ನಡೀತಾ ಇದೆ. ಅದಕ್ಕೆ ಅವಳು ನಿಮ್ ಬಾಯಿಂದನೇ ಕೇಳಿ. ಹಂಗೆ ನಿಮ್ದು ನಂಬರ್ ಒಂಚೂರು ಹಾಕಿರಿ ಮೇಡಮ್, ಸ್ವಲ್ಪ ಚಾಟ್ ಬಾಕ್ಸ್ ಅಲ್ಲಿ ಬೇಕಾಗುತ್ತೆ ನಮ್ಗೆ. ಆಯ್ತಮ್ಮ, ಆಯ್ತು. ಅಥವಾ ಪರ್ಸನಲ್ ನಂಬರ್ ಬಂದಾದ್ರೂ ತಗೊಳ್ಳಿ. ನಾನ್ ಫಸ್ಟ್ ಧ್ಯಾನಕ್ಕೆ ಬಂದಿದ್ದೆ ನನ್ ಟೆನ್ಷನ್ ಫ್ರೀ ಆಗ್ಬೇಕು ಅಂತ. ಹೌದು ಏಕೆಂದ್ರೆ ಕಸ್ಟಮರ್ಸ್ ಒಂದ್ 4-5 ಜನ ಒಟ್ಟೊಟ್ಟಿಗೆ ನಾನು ಈ ಬ್ಲೌಸ್ ಕೇಳಿದಾಗ ಆ ಭಯಕ್ಕೆ ಅರ್ಧ ತಲೆನೋವು ಬರ್ತಾ ಇತ್ತು ನನಗೆ. ಹೌದು ಮೇಡಮ್. ಆ, ಅವಾಗ ಇನ್ನು ಆತಾತ್ರಕ್ ಹೊಲಿತೀವಲ್ಲ ಮೇಡಮ್, ಅದು ಪರ್ಫೆಕ್ಟ್ ಆಗೋದು ಇಲ್ಲ. ಆತಾತ್ರಕ್ ಹೌದು ಮಾಡ್ತೀವಲ್ಲ, ಹೌದು ಪರ್ಫೆಕ್ಟ್ ಹೌದು ಇರಲ್ಲ. ಹೌದು ಮೇಡಮ್. ಮತ್ತೆ ಆಗುತ್ತೆ. ಇವತ್ ಕೊಡೋದು ಬಾಳ ಇದೆ ಅಂತೇಳಿ ನಾನು 4 ಗಂಟೆಗೆ 3 ಗಂಟೆಗೆ ಎದ್ದು ಅಲ್ದ್ರೆ ಮಧ್ಯಾಹ್ನ ಮತ್ತೆ ರೆಸ್ಟ್ ಮಾಡ್ಬೇಕು ಅಂತ ಇಡೀ ವಾಪಸ್ ದಿನ ಬರುತ್ತೆ. ಕೆಲಸ ಆಗ್ತಾ ಇರ್ಲಿಲ್ಲ. ಈ ತರ ಟೆನ್ಷನ್ ಇದ್ದವಳು ಈಗ ಎಷ್ಟು ಜನ ಕೇಳಿದ್ರು ಸರಾಗವಾಗಿ ಆನ್ಸರ್ ಮಾಡಿ ಆರಾಮಾಗಿ ಹೊಲ್ಕೊಡ್ತೀನಿ ಈಗ. ಹೌದು ಮೇಡಮ್. ಅದ್ರ ಅನುಭವ ನನಗೂ ಇದೆ. ಈ ನನ್ನ ಮಗಳಿಗೆ ಸೇಮ್ ಆಗ್ತಾ ಇದೆ. ಎಲ್ಲಾರು ಒಂದಿನ ಬಾ ಅಂದ್ರೆ ಬಟ್ಟೆಗಳ್ದಿಯಮ್ಮ, ಬಟ್ಟೆ ಒಪ್ಕೊಂಡ್ಬಿಟ್ಟಿದೀನಿ, ಅದು ಅರ್ಜೆಂಟು ಅಂತಿರ್ತಾಳೆ. ಹೌದೌದ್ರಿ. ಮಿಷನ್ ಹೌದು ಎತ್ಕೊಂಡು ಹೋದ್ರು ಆಗಲ್ಲ ರಿಪೇರಿಗೆ. ಅವ್ರ ಯಜಮಾನ್ರು ಪ್ರೆಸ್ ಅಲ್ಲಿ ಇರ್ತಾರೆ. ತುಂಬಾ ಕಷ್ಟದಲ್ಲಿದ್ದಾಳೆ. ಅವಳಿಗೆ ನಿಮ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಪತ್ರಿಕೆ ಎಷ್ಟು ಈಸಿಯಾಗಿ, ಅವನು ಬೆಟ್ಟನೆತ್ತಿ ಬೆರಳಾಗಿ ಅಂತ ಹಾಡು ಹೇಳಿದಂಗೆ ಒಂದ್ ಬೆಟ್ಟನ ಬೆರಳಲ್ಲಿ ಎತ್ತುತ್ತಾರೆ ಅವರು, ಕೃಷ್ಣ ಆಗ್ಲಿ ಇದಾಗ್ಲಿ. ಅದೇ ನಾವು ಗುಡ್ಡಲ್ಲಿ ಸಣ್ಣದೊಂದು ಎತ್ತಕ್ಕೋದ್ರು ಬೆಟ್ಟ ಎಷ್ಟು ಕಷ್ಟ ಆಗ್ತಾ ಇದೆ ನಮಗೆ. ಒಂದ್ ಹೌದು ಸಣ್ಣ ಕೆಲಸ ಹೌದು ಅದಿಲ್ದೇ ಇದ್ದಾಗ, ಧ್ಯಾನ ಇಲ್ದಿದಾಗ, ಜ್ಞಾನ ಇಲ್ದಿದಾಗ ಒಂದು ಸಣ್ಣ ಕಡ್ಡಿ ಕೂಡ, ಹುಲ್ಕಡ್ಡಿ ಕೂಡ ನಮ್ಗೆ ದೊಡ್ಡ ಬೆಟ್ಟ ಆಗಿರುತ್ತೆ. ಅದನ್ನೆಲ್ಲ ಹೌದು ನಾವು ಧ್ಯಾನದಿಂದ ಕಲ್ತ್ಕೋಬೇಕು ಅಂತ ಅವಳಿಗೆ ಹೇಳ್ತಾ ಇದ್ದೀನಿ. ನಿಮ್ ಎಕ್ಸ್ಪೀರಿಯನ್ಸ್ ತುಂಬಾ ಬೇಕು ಮೇಡಮ್. ನಿಮ್ ಅದೇ ನಂಬರ್ ಹಾಕಿರಿ ಮೇಡಮ್, ನಾನು ಚಾಟ್ ಬಾಕ್ಸ್ ಅಲ್ಲಿ ಇವತ್ತು ತಗೋತೀನಿ. ಅಥವಾ ಇನ್ಯಾರು ಪರ್ಸನಲ್ ಆಗಿ ನಿಮ್ ನಂಬರ್ ಕೊಟ್ಟರೆ ನನಗೆ ಹೇಳ್ಬಿಡಿ ಮೇಡಮ್, ಬರ್ಕೋತೀನಿ. 93 ಹಾ 53 ಹಾ 620 ಹಾ 538. ತುಂಬಾ ಥ್ಯಾಂಕ್ಸ್ ಮೇಡಮ್. ನನ್ನ ತಮ್ಮನ ಹೆಂಡತಿ Thank ಹೆಸರು you. ಕೂಡ ವೀಣಾ ಅಂತಾನೆ. ತುಂಬಾ ವೀಣಾಗಳಿವೆ ನಮ್ಮ ಹತ್ರ. ವೀಣಾಗಳಿಗಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಬೇರೆಯವ್ರಿಗೆ ಅವಕಾಶ ಕೊಡೋಣ. ಪರ್ಸನಲ್ ಆಗಿ ಯಾವಾಗ್ಲಾದ್ರೂ ಮಾತಾಡ್ತೀನಿ ಮೇಡಮ್. ನಿಮ್ಮ ಹತ್ರ ವಿಷಯಗಳು Thank you. ತುಂಬಾ ತಿಳ್ಕೊಳ್ಳೋದಿದೆ. ನನ್ನ ಮಗಳಿಗೆ Thank ಸ್ವಲ್ಪ you. ನೀವು ಅಕ್ಕ ತಂಗಿರ್ತೀರಾ, ಸ್ವಲ್ಪ ಹೆಲ್ಪ್ ಮಾಡಿ ಮೇಡಮ್ ಅವಳಿಗೆ. Yes ma'am, yes ma'am. Thank you ma'am. ನಿಮ್ ಥ್ಯಾಂಕ್ ಎಕ್ಸ್ಪೀರಿಯನ್ಸ್ ಯು ಸೋ ಹೇಳಿದ್ರೆ ಮಚ್. ಸಾಕು. ಚೆನ್ನಾಗಿರುತ್ತಮ್ಮ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಸುಜಾತಮ್ಮ ಯು. ನಮಸ್ತೆ ಅಮ್ಮ, ಮಾತಾಡಿ. ನಮಸ್ತೆ ಎಲ್ಲ ಮಾಸ್ಟರ್ಗಳಿಗೂ. ಗೀತಾ, ನಿನಗೆ ಮೊದಲಿಗೆ ಹ್ಯಾಂಡ್ ರೈಸ್. ಯಾಕಂದರೆ ನೀನು ಎಲ್ಲಿಂದ ಹುಡುಕಿ ತರುತ್ತೀಯೋ ಎಲ್ಲಾ ಜ್ಞಾನಿಗಳನ್ನು ನಮಗೆ ತಿಳಿಯಲ್ಲ ಮೇಡಮ್. ವೀಣಾ ಮೇಡಮ್ ಅಂತೂ ತುಂಬಾ ಇವತ್ತಿನ ಅದ್ಭುತ ನಿಮ್ದು ಅನುಭವವನ್ನು ತುಂಬಾ ಸರಳ ರೂಪದಿಂದ ತಿಳಿಸಿದ್ರು ಮೇಡಮ್. ನಮಗೂ ತುಂಬಾ ಅನುಭವ ಆಗುತ್ತವೆ, ಆದ್ರೆ ನಾವು ಅವನ್ನೆಲ್ಲ ಲಕ್ಷ್ಯಕ್ಕೆ ಇಡುವುದಿಲ್ಲ. ಇವಾಗ ಇಷ್ಟೊಂದು ಸರಳವಾಗಿ ಸುಂದರವಾಗಿ ನೀವು ನಿರೂಪಣೆ ಮಾಡಿದ್ರಿ ವೀಣಾ ಮೇಡಮ್. ನಿಮ್ಮದು ಇಷ್ಟೊಂದು ಒಳಗಿಂದ ಯಾಕೆ ಬರುತ್ತದೆ ಅಂದ್ರೆ ಕಷ್ಟದಿಂದ ಬಂದಿದ್ದು ಅಮ್ಮ ನಿಮ್ದ ಶ್ರಮ. ಆದರಿಂದ ತುಂಬಾ ಅನುಭವಕ್ಕೆ ಬರುತ್ತವೆ. ಇವಾಗ ನೀವು ಇಷ್ಟು ಆನಂದದಿಂದ ಇದ್ದೀರೆಂದು ತಿಳಿದ ಮೇಲೆ ನಮಗೂ ತುಂಬಾ ಖುಷಿ ಆಯ್ತು ಮೇಡಮ್. ಎಷ್ಟೊಂದು ಕಷ್ಟವಿದ್ದರೂ ಸುಧಾ ಸರಳ ರೂಪವಾಗಿ ಹೇಗೆ ನಾವು ಹೊರಗೆ ಬರುತ್ತೇವೆ. ಫಕ್ತ ಒಂದು ಧ್ಯಾನ ಕಾರಣ ಇದಕ್ಕೆ. ನಾವು ಧ್ಯಾನಕ್ಕೆ ಬೆನ್ನು ಹತ್ತಿ ಶ್ರಮ ತಗೊಂಡು ಮಾಡಿದೇವೆ ಅಂದ್ರೆ ನಮ್ಗೇನು ಕಷ್ಟ ಬರುವುದೇನೆ ಇಲ್ಲ ಅನಿಸ್ತದೆ. ಬಂದರೋದು ಸೂಜಿ ಹಾಗೆ ಚುಚ್ಚಿ ಹೋಗುತ್ತದೆ, ಡಬ್ಬಣದ ಹಾಗೆ ಚುಚ್ಚುವುದಿಲ್ಲ ಮೇಡಮ್. ನಿಮ್ಲಿಂದ ತುಂಬಾ ಅನುಭವಗಳನ್ನು ತಿಳಿದುಕೊಂಡೆವು ಮೇಡಮ್. ಥ್ಯಾಂಕ್ ಯು. ಇನ್ನೂ ಮುಂದೆ ಹೋಗ್ರಿ ಅಂತ ಹೇಳಿ ನನ್ನ ಇಚ್ಛೆ. Thank you madam. Thank you. ಥ್ಯಾಂಕ್ ಯು ಸೋ ಮಚ್ ಸುಜಾತಮ್ಮ, ಥ್ಯಾಂಕ್ ಯು. ಯಶೋಧ ಮ್ಯಾಮ್ ನಮಸ್ತೆ, ಮಾತಾಡಿಮಾ. ಬೇಗ ಅನ್ಮಿಟ್ ಮಾಡ್ಕೊಳ್ಳಿ ಪ್ಲೀಸ್, ಯಶೋಧ ಮ್ಯಾಮ್. ಪ್ರಿಯಾಂಕಾ ಮಂಜುನಾಥ್ ಮ್ಯಾಮ್ ನಮಸ್ತೆ, ಮಾತಾಡಿಮಾ.
ಎಸ್ ಮಾತಾಜಿ ಮ್ಯಾಮ್, ನಮಸ್ತೆ. ನಮಸ್ತೆ. ಎಸ್ ಮ್ಯಾಮ್, ವಿಡಿಯೋ ಆನ್ ಮಾಡ್ಕೊಳ್ಳಿ ಮ್ಯಾಮ್ ಪ್ಲೀಸ್. ಗೀತಾ ಎಸ್ ಮಾತಾಜಿ ನಮಸ್ತೆ. ಎಸ್ ಮ್ಯಾಮ್, ವಿಡಿಯೋ ನಮಸ್ತೆ. ನಮಸ್ತೆ. ಇಲ್ಲ ತರಗತಿಗೆ ಹಾಜರಾಗಿರೋ ಎಲ್ಲ ಮಾಸ್ಟರ್ಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ತುಂಬಾ ಒಳ್ಳೆ ಒಳ್ಳೆ ವಿಷಯಗಳನ್ನ ಸರಳವಾಗಿ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ನ, ಅವ್ರ ಅನುಭವಕ್ಕೆ ಬಂದಿದ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳ್ತಿದ್ರು ಬೇರೆಯವ್ರ ಬಗ್ಗೆ, ಒಬ್ರ ಬಗ್ಗೆ ಹೇಳಿದ್ರು, ಸುಮ್ನೆ ಭಯ ಪಡ್ತಾರೆ, ಆತರನೇ ಕ್ಯಾರೆಕ್ಟರ್ ನಂದು ಕೂಡ. ಈಗ ಧ್ಯಾನಕ್ಕೆ ಬಂದ್ಮೇಲೆ ಸ್ವಲ್ಪ ವಾಸಿ ಅನ್ನಿಸ್ತಿದೆ. ನಂಗೆ ಮೇನ್ಲಿ ಪ್ರಾಬ್ಲಮ್ ಅಂದ್ರೆ ಊಟದ್ದೇ ಪ್ರಾಬ್ಲಮ್ ಮೇಡಮ್. ಅಮೃತದಂಗ್ ಇದ್ರೂನು ಯಾರೇ ಮಾಡ್ಕೊಟ್ರುನು ಅಯ್ಯೋ ಯಾಕೆ ತಿನ್ಬೇಕು ಆತರ ಒಂದ್ ಮೂಡಿರತ್ತೆ ಯಾವಾಗ್ಲೂನು. ಅದು ಹೆಂಗಿದ್ರುನು ಮೇಡಮ್, ರೊಟ್ಟಿ ಚಪಾತಿ ಎರಡು ಬಿಟ್ಟು ಇನ್ ಎಂಥ ಅದ್ಭುತವಾದ ಊಟ ತಂದು ಅದೆಷ್ಟೇ ಚೆನ್ನಾಗಿದ್ರುನು ದೇವಸ್ಥಾನದ ಪ್ರಸಾದ ಆದ್ರೆ ಮಾತ್ರ ನೆಮ್ಮದಿಯಾಗಿ ತಿಂತೀನಿ. ಇನ್ ಏನನ್ನು ಹೊಟ್ಟೆನೂ ತುಂಬಲ್ಲ ನಂಗೆ, ಈ ತೃಪ್ತಿಯಾಗಿ ತಿಂದೆ ಅಂತಾನು ಅನ್ಸಲ್ಲ ಮ್ಯಾಮ್. ಯಾಕೆ ಹಂಗಾಗುತ್ತೆ ಅದೇನು ನೆಗೆಟಿವ್ ಎನರ್ಜಿನ ನಂಗೇನು ಗೊತ್ತಾಗ್ತಿಲ್ಲ. ಸ್ವಲ್ಪ ಮೈಯಲ್ಲಿ ಶಕ್ತಿ ಇರ್ಬೇಕು ಅಂದ್ರೆ ಮೈನ್ ಆಹಾರ ಪದ್ಧತಿನೇ ಮ್ಯಾಟರ್ ಆಗುತ್ತಲ್ವಾ ಮ್ಯಾಮ್. ಆದ್ರೆ ಇದರಿಂದ ನಂಗೆ ತುಂಬಾ ಒಂಥರ ನಿಶಕ್ತಿ ಆ ಥರದ್ದೆಲ್ಲ ಆಗ್ತಿದೆ. ಇದಕ್ಕೆ ನಾನು ಏನ್ ಮಾಡ್ಬೋದು ಮೇಡಮ್? ಮ್ಯಾಮ್ ಅಡಿಗೆ ಮಾಡ್ತಿರೋದು ನೀವೇ ತಾನೆ? ಇಲ್ಲ ಮ್ಯಾಮ್, ನೀವ್ ಹೇಳಿದ್ರಿ ಬ್ಲಡ್ ಕಮ್ಮಿ ಆಗಿತ್ತು, ಆ ತರ ಒಂದ್ ಪ್ರಾಬ್ಲಮ್ ಆಗಿ ತುಂಬಾ ತಲೆ ಸುತ್ತ ಬಂದು ಕೈಕಾಲೆಲ್ಲ ವೈಬ್ರೇಷನ್ ಆಗಿ ಬಿದೋಗ್ಬಿಡ್ತಿದೆ ಮ್ಯಾಮ್. ಬಟ್ ಅರ್ಧ ಭಾಗ ನಾನ್ ಮಾಡ್ತೀನಿ ಮ್ಯಾಮ್, ಇನ್ನು ಅರ್ಧ ಮುಗಿಸೋ ಅಷ್ಟೊತ್ತಿಗೆ ಅರ್ಧ ಎಲ್ಲ ರೆಡಿ ಮಾಡಿ ಒಗ್ಗರಣೆಗೆ ಹಾಕೋ ಟೈಮಿಗೆ ಕೆಲ್ಸದವ್ರು ಬರ್ತಾರೆ, ಅವರು ಮಾಡ್ಕೊಂಡು ಹೋಗ್ತಾರೆ. ಒಂದೊಂದ್ಸಲಿ ನಾನೇ ಮಾಡಿರ್ತೀನಿ ಮೇಡಮ್. ನಾನ್ ಮಾಡಿರುವಾಗ್ಲೂ ನಾನ್ ತಿನ್ನಕ್ಕಾಗಲ್ಲ, ಹೋಗ್ಲಿ ಅವ್ರು ಮಾಡಿದ್ದನ್ನ ತಿನ್ನೋಣ ಅನ್ಕೊಂಡ್ರು ಅದನ್ನು ನಂಗೆ ಚೆನ್ನಾಗಿ ತಿನ್ನಕ್ಕಾಗಲ್ಲ ಮೇಡಮ್. ಇಲ್ಲ ಈಗ ಮೇಡಮ್, ಅಮ್ಮ ನೀವು ಬಂದ್ ಧ್ಯಾನ ಅಮ್ಮ ಹೆಚ್ಚೆಚ್ಚು ಬಂದ್ ಮಾಡ್ರಿ. ಹ. ಧ್ಯಾನ ಹೆಚ್ಚೆಚ್ಚು ಮಾಡ್ರಿ. ಧ್ಯಾನ ಮಾಡ್ಕೊಂಡು ಅಡಿಗೆ ಮನೆಗೆ ಹೋಗ್ತಿರಲ್ಲ ಆವಾಗ್ಲೂನು ಬೆಳಗ್ಗೆ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಮ್ಯಾಮ್. ಪ್ರಾಣಾಯಾಮ ಎಲ್ಲ ಮಾಡ್ಕೊಂಡು ವೆಂಕಟರಮಣ್ ಸರ್ ಒಂದ್ ಸೆಕೆಂಡ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಕೇಳಿಸ್ಕೊಳ್ಳಿ 1 ನಿಮಿಷ. ಎಸ್ ಎಸ್ ನೀವು ಮ್ಯಾಮ್. ಧ್ಯಾನ ಮಾಡ್ಕೊಂಡು ಅಡಿಗೆ ಮನೆಗೆ ಹೋದಾಗ ಧ್ಯಾನ ಸ್ಥಿತಿನಲ್ಲೇ ನೀವು ಅಡಿಗೆ ಮಾಡ್ರಿ, ಇಲ್ಲ ಧ್ಯಾನ ಕ್ಲಾಸ್ ಇಟ್ಕೊಂಡೇ ಅಡಿಗೆ ಮಾಡ್ರಿ. ಇಲ್ಲ ಅಂದ್ರೆ ಕೊನೆಗೆ ಮ್ಯೂಸಿಕ್ ಇಟ್ಕೊಂಡಾದ್ರೂ ನೀವು ಧ್ಯಾನ ಸ್ಥಿತಿನಲ್ಲಿ ಅಡಿಗೆ ಮಾಡ್ರಿ. ನಾನ್ ಮಾಡ್ತಿರೋ ಅಡಿಗೆ ಇದು ಪ್ರಸಾದವಾಗಿರ್ಲಿ, ಇದು ಔಷಧಿ ಅಲ್ಲ ಅಮೃತವಾಗಿರ್ಲಿ ಅಂತ ಅನ್ಕೊಂಡು ಧ್ಯಾನ ಮಾಡ್ರಿ, ಅಡಿಗೆ ಮಾಡ್ರಿ ಮೇಡಮ್. ನೋಡ್ರಿ ಅವತ್ತಿನ ಅಡಿಗೆ ಟೇಸ್ಟ್ ಚೇಂಜ್ ಆಗಿರುತ್ತೆ. ನೀವು ಬೆಳ್ಳುಳ್ಳಿ ತಿನ್ನೋದ್ ಬಿಟ್ಟಿದ್ದೀರಾ ಮೇಡಮ್? ಇಲ್ಲ ಮೇಡಮ್, ತುಂಬಾ ಏನ್ ಬಳಸಲ್ಲ, ಬಟ್ ತಿನ್ನೋದ್ ಬಿಟ್ಟಿಲ್ಲ ಮೇಡಮ್. ನಮ್ ಮನೇಲಿ ಅದಕ್ಕೆಲ್ಲ ಅಲೋ ತಿಂಗಳು ಮಾಡಲ್ಲ ಮೇಡಮ್. ಧ್ಯಾನ ಪೂಜೆ ಜಪ ಮಾಡೋದಕ್ಕೇನೆ ಬೈತಿರ್ತಾರೆ ಮೇಡಮ್. ನೀವ್ ಅವಾಗ್ಲೇ ಹೇಳಿದ್ರಲ್ಲ, ಏಜ್ ಆದವ್ರು ಮಾಡೋದು, ನಿಂಗೇನ್ ಕೆಲ್ಸ ಇಲ್ಲ ಮಾಡ್ಕೊಂಡ್ ಕುತ್ಕೊಂತ್ಯಾ, ಹಂಗೆ ಬರೀ ನೆಗೆಟಿವ್ ಥಾಟ್ಸ್ ಮಾತಾಡ್ತಾರೆ. ಅಪ್ಪ ಮಕ್ಳೆಲ್ಲ ಸೇರ್ಕೊಂಡ್ ರೇಗಿಸ್ತಿರ್ತಾರೆ ಮೇಡಮ್. ಇನ್ನು ಈ ಏಜ್ಗೆ ಗ್ರೂಪ್ಸೇ ಒಂದಿದ್ಯಾ ಆ ತರ ಎಲ್ಲ ಮಾತಾಡ್ತಾರೆ ಮೇಡಮ್. ಮಾಡೋದೇ ತಪ್ಪು ಅನ್ಸೋ ಲೆವೆಲ್ಗೆಲ್ಲ ಮಾತಾಡ್ತಾರೆ. ನಂಗ್ ಪೂಜೆ ಪುನಸ್ಕಾರ ಧ್ಯಾನ ಜಪ ಎಲ್ಲ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದನು. ಅವ್ರಿಗೆ ಏನಾರ ಅನ್ಕೊಳ್ಳಿ ಅಂತ ನಾನ್ ಮಾಡ್ಕೊಂತಿರ್ತೀನಿ ಮೇಡಮ್. ಅವ್ರು ಇಲ್ದಿದ್ದವ್ರು ಮಾಡ್ತೀನಿ. ಮಾಡ್ತಾ ಇರ್ತೀರಲ್ಲ, ಮಾಡುವಾಗೂ ನೀವು ಅದೇ ಅನ್ಕೊಳ್ರಿ, ನಮ್ ಮನೆ ಫ್ಯಾಮಿಲಿ ಅವರೆಲ್ಲ ಕೂತಿದ್ದಾರೆ ನನ್ ಜೊತೆ, ನನ್ ಎನರ್ಜಿ ಅವ್ರಿಗೆ ಪಾಸ್ ಆಗ್ತಾ ಇದೆ, ನಾವು ಫ್ಯಾಮಿಲಿ ಪೂರ್ತಿ ಧ್ಯಾನ ಮಾಡ್ತಾ ಇದೀವಿ, ಧ್ಯಾನದ ಫ್ಯಾಮಿಲಿ ಆಗಿದೆ ಅನ್ಕೊಂಡೆ ನೀವು ಧ್ಯಾನ ಮಾಡುವಾಗ ಮಾಡ್ರಿ. ಮತ್ತೆ ಒಂದು ಕಾಪರ್ ಪಿರಮಿಡ್ ಚಿಕ್ಕದು ಸಿಗುತ್ತಲ್ಲ ಮೇಡಮ್, ಅದನ್ನ ಬಾತ್ರೂಮ್ ಅಲ್ಲಿ ಬಕೆಟ್ ಒಳಗ್ ಹಾಕಿ ಬಿಡ್ರಿ. ಫಿಲ್ಟರ್ ಮೇಲೆ ಒಂದು ಪಿರಮಿಡ್ ಇಡ್ರಿ ಮೇಡಮ್. ಅದು ನೀವು ನೆಲ ಒರ್ಸೋದಕ್ಕೂ ಅದೇ ನೀರ್ ಬಳಸ್ರಿ, ಸ್ನಾನಕ್ಕೂ ಅದನ್ನೇ ಬಳಸ್ರಿ ಮೇಡಮ್. ಅದು ಮಾತ್ರ ಬೇಗ ವರ್ಕ್ ಆಗುತ್ತೆ ಮೇಡಮ್. ಇಡೀ ಫ್ಯಾಮಿಲಿ ನಾವು ಧ್ಯಾನದ ಫ್ಯಾಮಿಲಿ ಆಗ್ಬೇಕು ಅಂದ್ರೆ ಒಂದು ಕಾಪರ್ ಪಿರಮಿಡ್ ಬಕೆಟ್ ಒಳಗೆ ಹಾಕಿ ಬಿಡ್ರಿ. ಇದು ಮಾತ್ರ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್, ನಾನು ಬೇರೆಯವ್ರಿಗೆ ಹೇಳಿದೀನಿ, ಎಲ್ರು ಅದೇ ಹೇಳ್ತಿದ್ದಾರೆ. ಅಯ್ಯಪ್ಪ ಸರ್ ಹೇಳಿದ್ದು ಟಿಪ್ಸ್ ಇದು. ಅದು ಹೆಂಗ್ ವರ್ಕ್ ಆಗುತ್ತೆ ಮ್ಯಾಮ್ ಅಂದ್ರೆ, ನಾವೀಗ ಸ್ನಾನಕ್ಕೆ ಅವಾಗ ಹೋಗ್ಬೇಕು ಅಂದ್ರೆ ಅವಾಗ್ ನೀರ್ ತುಂಬಿಸ್ಕೊಂಡ್ ಸ್ನಾನ ಮಾಡ್ತೀವಲ್ವಾ? ನೀವು ಬಕೆಟ್ ಅಲ್ಲಿ ಹಾಕಿ ಬಿಟ್ಬಿಟ್ಟಿರ್ತೀರಲ್ಲ, ನೀವು ಬಕೆಟ್ ಹಾಕಿ ಬಿಟ್ಬಿಡ್ರಿ, ಬಕೆಟ್ ಅಲ್ಲಿ ಇರುತ್ತೆ, ಅದ್ ತೆಗಿಲೇಬೇಡ್ರಿ ನೀವು. ತೆಗಿಯಂಗೆ ಇಲ್ಲ, ಆ ಬಕೆಟ್ಗೆನೆ ಎಲ್ರುನು ನೀರ್ ಬಿಟ್ಕೊಂಡ್ ಸ್ನಾನ ಮಾಡ್ಬೋದಾ? ಏನ್ ವ್ಯತ್ಯಾಸ ಆಗುತ್ತೆ? ಹಂಗೆ ಮಾಡ್ರಿ. ಇಲ್ಲ ಅಂದ್ರೆ ನೀವು ಮೇಲೆ ಸಿಂಟೆಕ್ಸ್ ಗೆ ಅವಕಾಶ, ಸಿಂಟೆಕ್ಸ್ ಒಳಗೆ ಹಾಕ್ಬಿಟ್ಬಿಡ್ರಿ. ಹಂಗ ಹಾಕ್ಬೋದಾ ಮ್ಯಾಮ್? ಹೌದು, ಕಾಪರ್ ಪಿರಮಿಡ್ ಹಾಕ್ರಿ.
ಸರಿ ಮ್ಯಾಮ್ ಹಂಗ್ ಮಾಡ್ಬೋದು, ಯಾಕೆಂದ್ರೆ ಬಕೆಟ್ ಅಲ್ಲಿ ಹಾಕಿದ್ರೆ ಅದಕ್ಕೂ ಆಡ್ಕೊಂತಾರೆ, ನೀವ್ ಅದಕ್ಕೂ ಹೇಳಿದ್ರಲ್ಲ ಕಾಮೆಂಟ್ ಮಾಡ್ತಾರೆ. ಮನೇಲಿ ಈಗ ಅಂತಿದ್ದಾರೆ ಅಂತ, ಅದು ನೆಗೆಟಿವ್ ಥಿಂಕ್ ಮಾಡ್ಬೇಡ್ರಿ, ನೀವು ಪಾಸಿಟಿವ್ ಥಿಂಕ್ ಮಾಡ್ರಿ. ಇಲ್ಲ ಸಪೋರ್ಟ್ ಮಾಡ್ತಾ ಇದಾರೆ, ಅವರು ಧ್ಯಾನಿಗಳಾಗಿದ್ದಾರೆ, ನನ್ ಜೊತೆ ಅವರು ಧ್ಯಾನ ಮಾಡ್ತಾ ಇದಾರೆ ಅಂತ ಧ್ಯಾನ ಮಾಡುವಾಗ ಅನ್ಕೊಳ್ರಿ ನೀವು. ಇಲ್ಲ ಮೇಡಮ್, ಎಲ್ಲದಕ್ಕೂ ಇದೆ ನಮ್ಮ ಮೇಡಮ್ ಮನೆ ಕಾಪರ್ ಪಿರಮಿಡ್. ಕಾಪರ್ ಪಿರಮಿಡ್ ನೆಗೆಟಿವ್ ಇದೇನೆ ಆಗಿ. ಮೇಡಮ್, ಕಾಪರ್ ಪಿರಮಿಡ್. ಪ್ಲೀಸ್ ಮಾಸ್ಟರ್ಸ್, ವಾಯ್ಸ್ ಬ್ರೇಕ್ ಆಗ್ತಿದೆ, ಪ್ಲೀಸ್. ವೀಣಾ ಮ್ಯಾಮ್ ಹೇಳ್ದಂಗೆ ನೀವು ಫಸ್ಟ್ ಮನಸ್ಥಿತಿ ಚೇಂಜ್ ಮಾಡ್ಕೊಳ್ಳಿ, ಅತಿ ಹೆಚ್ಚು ಧ್ಯಾನ ಸಾಧನೆ ಮಾಡಿ, ಎಲ್ಲದು ಸರಿಯಾಗುತ್ತೆ. ಎಲ್ಲ ನಮ್ಮಲ್ಲೇ ಹೇಳ್ಬಿಟ್ರೆ ಹಿಂಗ್ ಆಡ್ಕೊಳ್ತಾರೆ, ಏನ್ ಅನ್ಕೊಂತಾರೆ, ರೇಗಿಸ್ತಾರೆ ಅಂತಂದ್ರೆ ಅದೇ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಅದರಿಂದ ಸ್ವಲ್ಪ ಹೊರಗ್ ಬನ್ನಿ ನೀವು, ಓಕೆನಾ? ಓಕೆ ಎಸ್ ಮ್ಯಾಮ್. ಮಾತಾಜಿ. ಪ್ರಿಯಾಂಕಾ ಮ್ಯಾಮ್, ನೀವು ಇದನ್ನ ಲೈಕ್ ಮಾಡೋದು ಅದೆಲ್ಲ ಗೊತ್ತಾಗುತ್ತಾ ನಿಮ್ಗೆ ಇದ್ರೊಳಗೆ? ಮಾಡ್ತಾ ಇದ್ದೀನಿ ಮ್ಯಾಮ್, ನಾನು ಫಾಲೋ ಮಾಡ್ತಿದ್ದೀನಿ, ಮತ್ತೆ ಅದು ಕ್ಲಾಸಸ್ ಎಲ್ಲ ಕೇಳ್ತಿದ್ದೀನಿ, ಎಕ್ಸ್ಟ್ರಾ ಟೈಮ್ ಅಲ್ಲಿ ಎಸ್ ಮ್ಯಾಮ್, ಕೇಳ್ತಿದ್ದೀನಿ. ಎಸ್ ಮ್ಯಾಮ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಮ್ಯಾಮ್, ಫಸ್ಟ್ ಅತಿ ಹೆಚ್ಚು ಧ್ಯಾನ ಸಾಧನೆ ಮಾಡಿ, ಎಲ್ಲವೂ ನೆಗೆಟಿವ್ ಥಾಟ್ಸ್ ಎಲ್ಲ ರಿಲೀಸ್ ಆಗುತ್ತೆ, ಪಾಸಿಟಿವ್ ಥಾಟ್ಸ್ ಮಾತ್ರ ಇರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ವೀಣಾ ಮಾತಾಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಶಾರದಾ ಮ್ಯಾಮ್ ನಮಸ್ತೆ, ಮಾತಾಡಿ. ಅತಿ ಸಂಕ್ಷಿಪ್ತವಾಗಿ ಪ್ರಶ್ನೆಗಳು ಕೇಳಿ, ಅನಿಸಿಕೆ ಹೇಳಿ, ಸಮಯ ಆಗ್ತಿದೆ. ಎಸ್ ಓಕೆ ಮೇಡಮ್, ನಮಸ್ತೆ. Yes, ವೀಣಾ ಮೇಡಮ್ ಅವರಿಗೆ ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ನಮಸ್ತೆ. ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಮತ್ತೆ ನನ್ಗೆ ಇದು ಮಂಡಲ ಧ್ಯಾನ ಮಾಡೋದ್ ಹೆಂಗೆ ಅಂತ, ನಾನು ಹಂಗೆ ಧ್ಯಾನ ಮಾಡ್ತಿದ್ದೆ, ಮತ್ತೆ ಬೇರೆಯವ್ರನ್ನು ಸೇರಿಸ್ಕೊಂಡ್ ಮಾಡ್ತಿದ್ದೆ. ನಂಗೆ ಮಂಡಲ ಧ್ಯಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ನೀವೊಂದು ಸಂಕಲ್ಪ ಮಾಡ್ಕೊಂಡ್ ಮಾಡೋದು ಮೇಡಮ್. 9 ದಿನ ಅಂತನಾದ್ರೂ ಅನ್ಕೋಬಹುದು, 11 ದಿನ ಅಂತ ಅನ್ಕೋಬಹುದು, 21 ದಿನ ಅಂತ, ಇಲ್ಲ 41 ದಿನ, 108 ದಿನ, ನೀವ್ ಯಾವ ತರ ಸಂಕಲ್ಪ ಮಾಡ್ಕೊಂತೀರಾ ಆ ತರ ಮಾಡ್ಕೊಂಡ್ ಮಾಡ್ಬೋದು. ನೀವಂದ್ರೆ ಮನೇಲಿ ಮಾಡೋದಕ್ ಕೇಳ್ತಿದ್ದೀರಾ ಅಥವಾ ಪಿರಮಿಡ್ ಅಲ್ಲಿ ಮಾಡೋದಕ್ ಕೇಳ್ತಾ ಇದ್ದೀರಾ? ಪಿರಮಿಡ್ ಇಲ್ಲ ಮೇಡಮ್, ಇಲ್ಲಿ ಇಲ್ಲಿ ನಮ್ಮೂರಲ್ಲಿ ಅಂದ್ರೆ ನಾನು ಒಬ್ಳೇನ, ಯಾರಿಗೂ ಧ್ಯಾನದ ಬಗ್ಗೆನೆ ಗೊತ್ತಿಲ್ಲ, ನಾನು ಒಬ್ಳೆ ಮಾಡ್ತಿರೋದು. ಇವಾಗ ಸ್ವಲ್ಪ ಹೇಳ್ತೀನಿ ಅಷ್ಟೇ, ಅದಕ್ಕೆ ಕೇಳ್ದೆ. ನಂಗೆ ಮಂಡಲ ಧ್ಯಾನ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಅದೇ ನೀವ್ ಒಬ್ರೇ ಮಾಡೋದಾದ್ರೆ 41 ದಿನ ಮಿಸ್ ಮಾಡ್ಲಾರ್ದಂಗ್ ಮಾಡ್ಬೇಕು ಮೇಡಮ್. ಮಧ್ಯೆ ಗ್ಯಾಪ್ ಕೊಟ್ರಿ ಅಂದ್ರೆ ಮತ್ತೆ 41 ದಿನ ಮತ್ತೆ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಅದೇ ಒಂದ್ ಮಂಡಲ. ಹೌದು. ನೀವ್ ಒಬ್ರೇ ಮಾಡ್ತಿದ್ದೀರಿ ಅಂದ್ರೆ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಮೇಡಮ್. ನಾನು ಡೈಲಿ ಇರ್ತೀನಿ ಮೇಡಮ್, ಡೈಲಿ ಮಿಸ್ ಮಾಡಲ್ಲ. ಅದೇ ಮಿಸ್ ಮಾಡ್ಲಾರ್ದಂಗ್ ಮಾಡೋದೇ ಒಂದ್ ಮಂಡಲ, 41 ದಿನ ರೆಗ್ಯುಲರ್ ಮಾಡೋದು. ಇಲ್ಲ, ನನ್ ಮಂಡಲ ಧ್ಯಾನ ಅಂತಂದ್ರೆ ಏನಾರು ಹಾಕೋಬೇಕು, ಸರ್ಕಲ್ ತರ ಹಾಕೊಂಡು ಹಿಂಗ್ ಒಳಗಡೆ ಕುತ್ಕೊಂಡಿದ್ದ. ಇಲ್ಲ. ಶಾರದಾ ಮ್ಯಾಮ್, ನೀವು ಹೆಂಗಿದ್ರು ಇದು ನೈಟ್ 11 to 4 ತನಕ ಇರ್ತೀರಲ್ವಾ ನೀವು ಆ ಕ್ಲಾಸ್ ಅಲ್ಲಿ? ಆವಾಗ ನೀವು ಏನಾದ್ರೂ ಒಂದ್ ಥಾಟ್ ನ ಇಟ್ಕೊಂಡ್ಬಿಟ್ಟು ನೀವು ಅಲ್ಲಿ ಮಂಡಲ ಧ್ಯಾನ ಅನ್ಕೊಂಡು, ನಾನು ಇಷ್ಟು ದಿನಗಳ ಕಾಲ ಇಷ್ಟು ಗಂಟೆ ಒಂದ್ ಸಿಟ್ಟಿಂಗ್ ಅಲ್ಲೇ ಕೂರ್ತೀನಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡೋದು ಮ್ಯಾಮ್. ಇದೇ ಮಂಡಲ ಧ್ಯಾನ ಅಂತ ಹೇಳಿದ್ರೆ. ಯಾವ್ದೇ ರೀತಿ ವೃತ್ತಾಕಾರ ಹಾಕೊಂಡ್ಬಿಟ್ಟು ಅದ್ರೊಳಗೆ ಕೂರ್ಬೇಕು ಅಂತ ಯಾವುದೇ ಒಂದು ಇಲ್ಲಿ ಇದಿಲ್ಲ ಮ್ಯಾಮ್. ಅದಕ್ಕೆ ಕೇಳಿದೆ. ಅತಿ ಹೆಚ್ಚು ನೀವು ಧ್ಯಾನದಲ್ಲಿ ಇರ್ತಿರಲ್ಲ, ಹೆಂಗಿದ್ರು ನಮ್ಮ ವೇದಿಕೆಯಲ್ಲಿ ಹಲವಾರು ವೇದಿಕೆಯಲ್ಲಿ ಇರ್ತಿರಲ್ಲ, ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರ್ಬೋದು. ಬಟ್ ನೈಟ್ ಮೌನ ಧ್ಯಾನದಲ್ಲಿ ಇರ್ತಿರಲ್ಲ ಮ್ಯಾಮ್, ಅಲ್ಲಿ 41 ದಿನಗಳ ಕಾಲ ನಾನು ಇಷ್ಟು ದಿನಗಳ ಕಾಲ ನಾನು ಇಷ್ಟು ಗಂಟೆಗಳ ಒಂದೇ ಸಿಟ್ಟಿಂಗ್ ಅಲ್ಲಿ ಮಾಡ್ತೀನಿ ಅಂತೇಳಿ ಇದಕ್ಕೆ ಅನ್ಕೋನೋದೇ ಮಂಡಲ ಧ್ಯಾನ. ಓಕೆ ಮೇಡಮ್, ಓಕೆ. ಥ್ಯಾಂಕ್ ಯು ಸೋ ಮಚ್. ನಾಗಲಲಿತಾ ಮ್ಯಾಮ್ ನಮಸ್ತೆ, ಮಾತಾಡಿ. ಮೇಡಮ್, ಒಂದೇ ಜಾಗದಲ್ಲಿ ಮಾಡ್ಬೇಕಾ ಈ ಮಂಡಲ ಧ್ಯಾನನ? ಗೀತಾ ಮೇಡಮ್, ಮಂಡಲ ಧ್ಯಾನ ಕೂತ್ಕೊಂಡ್ ಪ್ರತಿದಿನ ಅದೇ ಜಾಗದಲ್ಲಿ ಮಾಡ್ಬೇಕಾ, ಹೆಂಗೆ ಮೇಡಮ್? ಒಂದೇ ಊರು ಒಂದೇ ಜಾಗನ? ಎಸ್, ಖಂಡಿತ ಮ್ಯಾಮ್. ಒಂದೇ ಜಾಗದಲ್ಲಿ ನಾವು ಹಳ್ಳಿಲಿ ಇದೀವಿ, ಇಲ್ಲಿ ಮಾಡ್ತೀವಿ, ತುಮಕೂರ್ಗೆ ಹೋದಾಗ ತುಮಕೂರಲ್ಲಿ ಮಾಡೋದು ಅದ್ ಲೆಕ್ಕ ಬರಲ್ವಾ? ಅದೇ ಮತ್ತೆ ಈಗ ಅಲ್ಲಿಗಿರೋಂತ ಎನರ್ಜಿಗೂ ಅಲ್ಲಿಗಿರೋಂತ ಎನರ್ಜಿಗೂ ಡಿಫ್ರೆನ್ಸ್ ಇರುತ್ತಲ್ಲ ಮ್ಯಾಮ್, ಅಲ್ವಾ? ಓಕೆ, ಹಾಗಾಗಿ ನಾವು ಎಲ್ಲಿ ಇರ್ತೀವ ಆ ಸ್ಥಳದಲ್ಲೇನೆ ಮಂಡಲ ಧ್ಯಾನ ಅಂತ ಹೇಳಿ ನಾವು ಕೂತಿರೋಂತ ಜಾಗದಲ್ಲೇನೆ ಕಂಟಿನ್ಯೂ ಮಾಡೋದು. ಮತ್ತೆ ಒಂದು ದಿನ ಬಿಡೋದು, ಒಂದು ದಿನ ಮಾಡ್ತೆ ಸ್ಟಾರ್ಟ್ ಮಾಡೋದಂದ್ರೆ ಮತ್ತೆ ಪುನರಾರಂಭ ಮಾಡ್ಲೇಬೇಕು ನಾವು. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಮ್ಯಾಮ್. ನಾಗಲಲಿತಾ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ನಮಸ್ತೆ ಮೇಡಮ್. ಗೀತಾ ಮೇಡಮ್ ನಮಸ್ತೆ. ವೀಣಾ ಮೇಡಮ್ ನಮಸ್ತೆ.
ನಮಸ್ತೆ ಮೇಡಮ್, ನಮಸ್ತೆ. ವೀಣಾ ಮೇಡಮ್ ನಮಸ್ತೆ. ತುಂಬಾ ಸಾಗರದಷ್ಟು ಅನುಭವನ ಹಂಚ್ಕೊಂಡ್ರಿ. ತುಂಬಾ ಖುಷಿ ಆಗುತ್ತೆ. ನಾವು ಇವಾಗ ಕಾಲಿಟ್ಟಿದೀವಿ. ಒಂದು ತುಂಬಾ ಅದ್ಭುತವಾದ ಅನುಭವಗಳು ಹೇಳಿದ್ರಿ ಮೇಡಮ್. ತುಂಬಾ ಖುಷಿ ಆಗುತ್ತೆ. ನಾವು ಅಷ್ಟು ಮಟ್ಟಕ್ಕೆ ಬರಬೇಕು, ನೋಡೋಣ, ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಖುಷಿ ಆಗುತ್ತೆ ಮೇಡಮ್. ಸಾಧ್ಯನೇ ಮತ್ತೆ ಮೇಡಮ್, ಗೀತಾ ಎಲ್ಲರಿಗೂ ಮೇಡಮ್ಗೆ ಸಾಧ್ಯ. ಮಾಡ್ತಾ ಇದ್ದೀವಿ. ನೈಟ್ ಮೆಡಿಟೇಷನ್ ಮಾಡ್ತಿದೀವಿ 11 ಗಂಟೆಯಿಂದ 4 ಗಂಟೆವರೆಗೆ. ಆದ್ರೆ ಪೂರ್ತಿ ಅಷ್ಟೊಂದು ಹೊತ್ತು ಮಾಡಕ್ ಆಗ್ತಿಲ್ಲ. 2 ಗಂಟೆ ಟೈಮ್, 2.5 ಗಂಟೆ ಟೈಮ್ ಆಗಿ ಮಾಡ್ತಾ ಇದೀನಿ. ತುಂಬಾ 4 ಗಂಟೆ ತರ ಮಾಡಕ್ ಆಗ್ತಿಲ್ಲ. ಒಂದೇ ಟೈಮ್ ಕೂತ್ಕೊಂಡ್ ಮಾಡ್ತಿದೀನಿ, ಎದ್ದು ಏನ್ ಹೋಗಲ್ಲ. ಅದು ಅಭ್ಯಾಸ ಮಾಡ್ತಿದೀನಿ. ಖುಷಿ ಆಗ್ತಿದೆ, ಅನುಭವಗಳು ಬರ್ತಿದೆ, ಚೆನ್ನಾಗ್ ಆಗ್ತಿದೆ. ಮಲ್ಕೊಳ್ಳೋಣ ಅಂತ ಹೋದ್ರೆ ಇಲ್ಲ, ಕೂತ್ಕೊಳ್ಳೋಣ, ಮಾಡ್ಬಿಟ್ಟು ಕೂತ್ ಹೋಗೋಣ ಅಂತ ಅನ್ಸುತ್ತೆ. ಮಾಡ್ತಾ ಇದೀನಿ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀನಿ ಮೇಡಮ್. ತುಂಬಾ Thank you. ಅದ್ಭುತ ಆಯ್ತು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನಾಗಲತಾ ಮ್ಯಾಮ್. ಯಾವುದೇ ರೀತಿ ನಮ್ಮ ದೇಹಕ್ಕೆ ತೊಂದರೆ ಕೊಡದೆ ನಾವು ಧ್ಯಾನವನ್ನು ಮಾಡ್ಬೇಕು ಮ್ಯಾಮ್. ಇಲ್ಲಿ ನಮ್ ದೇಹಕ್ಕೆ ತೊಂದರೆ ಆಗ್ತಿದೆ ಅಂತಂದಾಗೂ ಪದೇ ನಾವು ಕುತ್ಕೋಬೇಕು ಧ್ಯಾನದಲ್ಲಿ ಅಂತ ಏನೂ ಇಲ್ಲ ಮ್ಯಾಮ್ ಇಲ್ಲಿ. ಹಾಗಾಗಿ ನೀವು ಧ್ಯಾನ ಎಷ್ಟು ಮಾಡಕ್ ಸಾಧ್ಯ ಆಗುತ್ತೋ ಅಷ್ಟೊತ್ತು ಮಾಡ್ಬೇಕು. ರೆಸ್ಟ್ ಮಾಡ್ಬೇಕಂತ ಅಲ್ಲಿ ನಮಗೆ ಮೆಸೇಜ್ಗಳು ಬರ್ತಾ ಹೋಗುತ್ತಲ್ಲಿ. ಅದನ್ನ ಕಡೆಗೆ ನಾವು ಗಮನ ಕೊಡ್ಬೇಕು. ಹೌದೌದು. ಹಾಗೆ ಅದಕ್ಕೆ ನಾನು ತುಂಬಾ ಮೊದಲ ದಿನ ಮಾತ್ರ 4 ಗಂಟೆವರೆಗೆ ಆಗ್ತು, 2 ದಿನ. ಆಮೇಲೆ ಆಗ್ಲಿಲ್ಲ. 2 ಗಂಟೆ ಟೈಮ್, 2:30 ಆತರ, 1:30 ಆತರ ಮಾಡಿ ಮಲಗ್ತೀನಿ. ಮತ್ತೆ ನೀವ್ ಹೇಳ್ದಂಗ ಅದು ಒಂದೇ ಕಡೆ ಮಾಡ್ಬೇಕಾ, ಬೇರೆ ಊರ್ಗ್ ಹೋದ್ರು ಮಾಡಾಗಿಲ್ವಾ? ಬೇರೆ ಮ್ಯಾಮ್ ಚೇಂಜ್ ನಿಮ್ ಕಡೆಯಿಂದ ಉತ್ತರ ಮಾಡ್ಬೇಕಲ್ಲ? ಮ್ಯಾಮ್, ವೀಣಾ ಮ್ಯಾಮ್. ಮೇಡಮ್, ಮತ್ತೆ ಅನಿವಾರ್ಯ ಬಂದಾಗ ಏನು ಪರವಾಗಿಲ್ಲ, ಮಾಡ್ಬೋದು. ಒಟ್ಟು ಮಿಸ್ ಮಾಡೋದ್ ಬೇಡ ಅಂತ ನಾನು ಹೇಳ್ತಾ ಇರೋದು. ಖಂಡಿತ. ಹೌದು. ಸರಿ ಸರಿ. ಎಸ್, ಥ್ಯಾಂಕ್ ಯು ಸೋ ಮಚ್ ನಾಗಲತಾ ಮ್ಯಾಮ್. ಥ್ಯಾಂಕ್ ಯು. ಯಶೋಧ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಎಸ್ ಮ್ಯಾಮ್. ವೀಣಾ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ತುಂಬಾ ಅದ್ಭುತವಾಗಿತ್ತು ಮೇಡಮ್ ನಿಮ್ದು ಇವತ್ತು ಸ್ವಾಧ್ಯಾಯ ಕೇಳ್ಬಿಟ್ಟು. ಧನ್ಯೋಸ್ಮಿ ಮೇಡಮ್. ಹೆಂಗಿತ್ತು ಅಂತಂದ್ರೆ ಒಂದೊಂದು ನೀವ್ ಹೇಳ್ತಿದ್ರು ಕೂಡ ಒಂಥರ ಮಿರಾಕಲ್ ಅನಿಸ್ತಿತ್ತು ಮೇಡಮ್. ಒಂಥರ ವೈಕುಂಠದ ಬಾಕ್ಲೆ ತೆಗ್ದಂಗೆ, ಒಂದೊಂದ್ ಬಾಕ್ಲು ಒಂದೊಂದ್ ಹೇಳ್ತಿದ್ದೀರಾ ನೀವು, ಒಂದೊಂದ್ ಬಾಕ್ಲು ತೆಗ್ದಂಗ್ ಅನಿಸ್ತಿದೆ ಮೇಡಮ್. ತುಂಬಾ ಅದ್ಭುತವಾಗಿ. ಇದೆಲ್ಲ ಪತ್ರಿಜಿ ಕೊಟ್ಟಿರ್ತಕ್ಕಂತ ವರ ಮೇಡಮ್ ಇದು. ಎಸ್ ಮೇಡಮ್, ಎಸ್ ಮೇಡಮ್. ಹಂಗಾಗಿ ಕನೆಕ್ಟ್ ಆಗ್ಬಿಡ್ತೀವಿ ಮೇಡಮ್. ಮಾತಾಡ್ಬೇಕಾದ್ರೇನೆ ನಾವು ಧ್ಯಾನಿಗಳೆಲ್ಲ ಕನೆಕ್ಟ್ ಆಗ್ಬಿಡ್ತೀವಿ ಅಲ್ಲಿಗೆ. ಬೇರೆ ಯಾರು ಇದನ್ನೆಲ್ಲ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಅದು ನಮ್ಮನೆ ಒಳಗಡೆನು ಕೂಡ ಆಗ್ತಿದೆ ಮೇಡಮ್. ಗೀತಾ ಮೇಡಮ್ಗೆ ಹೇಳಲೇಬೇಕು. ಗೀತಾ ಮೇಡಮ್ ತುಂಬಾ ಎನ್ಕರೇಜ್ ಮಾಡ್ತಿದ್ರು ನನ್ಗೆ. ನಮ್ಮನೆಯವರು ಹಂಗೆ ಅನ್ನೋರು, ಈ ಫೋನ್ ಹಿಡ್ಕೊಂಡ್ ಬಂದ ತಕ್ಷಣ ನಿಂದೇನ್ ಬೇರೆ ಕೆಲ್ಸ ಇಲ್ವಾ ನಿನ್ಗೆ, ಏನ್ ಇದು ಹಿಡ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ಯಲ್ಲ, ಅಲ್ಲಿಗೋಗು ಇಲ್ಲಿಗೋಗು ಕೆಲ್ಸ ಮಾಡು ಅನ್ನೋರು. ನನಗೆ ಆ ಟೈಮಿಗೆ ಕರೆಕ್ಟ್ ಆಗಿ ಅಡಿಗೆ ತಿಂಡಿ ಎಲ್ಲ ಮಾಡ್ಕೊಡ್ತಿದ್ದೆ ಮೇಡಮ್. ಆದ್ರೂ ಕೂಡ ಅವ್ರಿಗೆಲ್ಲ ಫುಲ್ಲು ಏನ್ ಬೇಕೆಲ್ಲ ಮುಗಿಸಿ ನಾನು ಹೋದ್ರುನು ಕೂಡ ಏನಾದ್ರು ಒಂದ್ ಅಂದಿರೋರು ಮೇಡಮ್. ಅವಾಗ ನಾನ್ ಧ್ಯಾನ ಕುತ್ಕೊಂಡಾಗ ಹೇಳ್ತಿದ್ದೆ, ಭಗವಂತ, ಪತ್ರಿಜಿ ಭಗವಂತ ನೀವಿದ್ರೆ ಇವ್ರ ಬಾಯಿ ಮುಚ್ಚಿ ಅಂತ ಹೇಳ್ಬಿಟ್ಟು. ಈಗ ಸ್ವಲ್ಪ ಸುಮ್ನಾಗಿದ್ದಾರೆ ಮೇಡಮ್, ಏನು ಮಾತಾಡೋದಿಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ನಮ್ಮನೆಯವ್ರಿಗೆ ಬಂದವರಿಗೆಲ್ಲ ಹೇಳ್ತಿರ್ತಾರೆ, ಇವಳೇನೋ ಧ್ಯಾನ ಮಾಡ್ತಾಳೆ, ಬಾಕ್ಲಾಕೊಂಡು ಹೊರಗೆ ಬರಲ್ಲ ಅಂತ ಹೇಳ್ತಿರ್ತಾರೆ. ನನಗಂತೂ ಖುಷಿ ಆಗುತ್ತೆ. ಬದಲಾವಣೆ ಆಗ್ತಿದೆ ಮೇಡಮ್. ನಮ್ಮನೆಯವ್ರದ್ದು ಸ್ವಲ್ಪ ಬದಲಾವಣೆ ಆಗ್ತಿದೆ. ಅವ್ರನ್ನು ಧ್ಯಾನಕ್ಕೆ ನಾನು ಕರಿತಿದ್ದೀನಿ ಮೇಡಮ್. ಪ್ರಾರ್ಥನೆ ಮಾಡ್ತಿದ್ದೀನಿ. ಅದೊಂದ್ ಆಗಿಲ್ಲ, ಇನ್ನು ಆಗುತ್ತೆ ಮೇಡಮ್. ಒಂದ್ ಇಷ್ಟ ಆಗಿರೋದು ಅಷ್ಟಾಗೋದಿಲ್ವಾ? ಒಂದಲ್ಲ ಒಂದಿನ ಆಗುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಸದಾ ನಮ್ ಜೊತೆ ಪತ್ರಿಜಿ ಇದ್ದಾರೆ. ಎಸ್ ಮೇಡಮ್. ನಾನು ಕೂಡ ಟೈಲರಿಂಗ್ ಮಾಡೋದು ಮೇಡಮ್. ವೀಣಾ ಮೇಡಮ್, ನಾನು ಕೂಡ ಇರ್ತೀನಿ. ಬಂದವ್ರಿಗೆಲ್ಲಾನು ಕೂಡ 5-5 ನಿಮಿಷ 2-2 ನಿಮಿಷ ಧ್ಯಾನ ಮಾಡಿಸ್ತೀನಿ ಮೇಡಮ್. ಬ್ಲೌಸ್ ತಗೊಂಡೋಗಕ್ ಬರ್ತಾರೆ, ಕೊಡಕ್ ಬರ್ತಾರೆ. ಅವಾಗ ನನ್ ಸೀರೆ ವ್ಯಾಪಾರನು ಮಾಡ್ತಿದ್ದೀನಿ. ಅವ್ರು ಬಂದವ್ರಿಗೆಲ್ಲರೂ 10 ನಿಮಿಷ ನಾನು ಕೂರಿಸ್ತೀನಿ ಮೇಡಮ್. ಬನ್ನಿ ಧ್ಯಾನ ಮಾಡಿ, 2 ನಿಮಿಷ ಕೂತೋಗಿ, ಸಮಾಧಾನ ಆಗುತ್ತೆ ನಿಮಗೆ. ಒಂದ್ ಟೀ ಕೊಡೋದು, ಒಂದ್ ಕಾಫಿ ಕೊಡೋದು, ಏನಾದ್ರು ಒಂದ್ ಬಿಸ್ಕೆಟ್, ಏನಾದ್ರು ಒಂದ್ ಮಾಡ್ತೀನಿ ಮೇಡಮ್. ಖುಷಿ ಆಗುತ್ತೆ. ಹೇಳ್ತಿದ್ರೆ ನನ್ಗೆ ಒಂಥರ ನಾನೇ ಮಾಡದ್ನಲ್ಲ ಅನಿಸ್ತು ಮೇಡಮ್. ಅದು ತುಂಬಾ ಖುಷಿ ಆಯ್ತು ಮೇಡಮ್ ನನ್ಗೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಯಶೋಧ ಮ್ಯಾಮ್. ಥ್ಯಾಂಕ್ ಯು. ಗೀತಾ ಮೇಡಮ್, ಎಸ್ ಮ್ಯಾಮ್. ಒಂದೇ ನಿಮಿಷ ಅದು ಧ್ಯಾನಿಗಳಾಗ್ಲಿ ಅಂತ ಹೇಳಿ ಕೊಡಿ ಮೇಡಮ್. ಪದ್ಮಾ ಮ್ಯಾಮ್ ನಮಸ್ತೆ, ಮಾತಾಡಿ. ಪದ್ಮಾ ಅಂತ ಇದ್ದಾರೆ, ನಮಸ್ತೆ. ಲಕ್ಷ್ಮಿ ಮ್ಯಾಮ್ ನಮಸ್ತೆ ಮ್ಯಾಮ್, ಮಾತಾಡಿ. ನಮಸ್ತೆ ಎಲ್ಲರಿಗೂ. ಎಸ್ ಮ್ಯಾಮ್. ಲಕ್ಷ್ಮೀ ದೇವಿ ಪಂಡಿತ್ ಬಂದಿದ್ದಾರೆ. ಲಕ್ಷ್ಮಿ ಮ್ಯಾಮ್ ಹೋದ್ರು, 1 ನಿಮಿಷ. ಎಸ್ ಎಸ್ ಮ್ಯಾಮ್. ಯಾರ ಲಕ್ಷ್ಮಿ? ಮಾತಾಡಿ.
ಇಲ್ಲ, ಲಕ್ಷ್ಮೀ ದೇವಿ ಪಂಡಿತ್ ಅವರೇ ಮಾತಾಡಿ. ಎಸ್. ನಮಸ್ತೆ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ಇವತ್ತು ಧ್ಯಾನದ ನಮ್ಗೆ ಹೂ ಮಾಡಿ ಸುರಿಸ್ಬಿಟ್ಟಿದ್ದಾರೆ ಧ್ಯಾನದಿಂದ. ಪತ್ರಿಜಿಯವ್ರು ಹೇಳ್ಬೇಕಂದ್ರೆ ವೀಣಾ ಮೇಡಮ್ ಬಾಯಿಂದ ನಮ್ಗೆ ಧ್ಯಾನದ ಹೂ ಮಾಡಿ ಸುರಿಸ್ಬಿಟ್ಟಿದ್ದಾರೆ. ತುಂಬಾ ತುಂಬಾ ಚೆನ್ನಾಗಿತ್ತು ಮೇಡಮ್. ಅವ್ರು ಒಂದೊಂದು ಮಾತು ಕೇಳ್ತಾ ಇದ್ರು ಕೂಡ ನಮ್ಗೆ ಮೈ ರೋಮಾಂಚನ ಆಗ್ತದೆ ಮೇಡಮ್. ಅದು ಇಷ್ಟೊಂದು ಅನುಭವ ಅಂದ್ರೆ ನಮ್ಗೆ ಒಂಥರ ಅದು ಕಿವಿಲೆಲ್ಲ ಒಂಥರ ಗುಡ್ತಾ ಇದೆ ಮೇಡಮ್ ಆ ಪದಗಳೇನೆ. ಅನುಭವ ತುಂಬಾ ಚೆನ್ನಾಗಿದೆ. ನಮ್ಗೆ ಹೇಳ್ತೀನಲ್ಲ ಮೈ ಸುತ್ತನೂ ಅದು ಹರಿದು ಬರ್ತಾ ಇದೆ ಅನ್ಸುತ್ತೆ. ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಎಲ್ರಿಗೂ ನಮಸ್ತೆ. ಪ್ರತಿಯೊಬ್ಬರಿಗೂ ಆಗ್ತಾ ಇರ್ತವೆ, ಬಟ್ ನಾವ್ ಅದ್ರ ಕಡೆ ಗಮನ ಕೊಟ್ಟಿರಲ್ಲ. ಬಟ್ ವೀಣಾ ಮ್ಯಾಮ್ ಹೆಚ್ಚು ಆಳವಾಗಿ ಧ್ಯಾನದಲ್ಲಿದ್ದಾರೆ. ಅತಿ ಹೆಚ್ಚು ಧ್ಯಾನದಿಂದ ಅವರು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತಂದೇಳಿ ಇಲ್ಲಿ ತಿಳ್ಕೊಬಹುದು ಮಾಸ್ಟರ್ಸ್ ನಾವು. ಹೌದು ಮೇಡಮ್. ತುಂಬಾ ಖುಷಿ ಆಯ್ತು. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಲಕ್ಷ್ಮಿ ಮ್ಯಾಮ್ ನಮಸ್ತೆ, ಮಾತಾಡಿ ಮಾ. ನಮಸ್ತೆ. ನಮಸ್ತೆ ವೀಣಾ ಮ್ಯಾಮ್. ನಮಸ್ತೆ ನಿಮ್ ಧ್ಯಾನಾನುಭವ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಈಗೀಗ ಬರ್ತಾ ಇರೋಂಥವ್ರು. ಮತ್ತೆ ಈಗ ಅದೇ ಧ್ಯಾನ ಮಂಡಲದ ಧ್ಯಾನದ ಹೇಳಿದ್ರಿ, ಒಂದೇ ಜಾಗದಲ್ಲಿ ಅಂತ. ಮತ್ತೆ ಆ ಟೈಮಿಂಗ್ಸ್ ಒಂದೇ ಇರ್ಬೇಕಾ? ಈಗ ಬೆಳಿಗ್ಗೆ ಮಾಡ್ತೀನಿ, ಅವತ್ತೇನೋ ಪ್ರಾಬ್ಲಮ್ ಆಯ್ತು, ಮಧ್ಯಾಹ್ನ ರಾತ್ರಿನೋ ಆತರ ಮಾಡ್ಬೋದಾ? ಮೇಡಮ್ ಹೇಳ ಮೇಡಮ್. ಅಂದ್ರೆ ಒಳ್ಳೇದಂದ್ರೆ ಒಂದೇ ಟೈಮ್ ಇದೆ ಒಳ್ಳೇದು. ಬೈ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ಅನಿವಾರ್ಯ ಕಾರಣ ಅಂದ್ರೆ ಎಲ್ಲ ಹೊರಗಡೆ ಹೋದಾಗ ಏನ್ ಮಾಡ್ತೀರಾ? ಅವಾಗ ಏನು ಮಾಡ್ತಿರೋದ್ಕಿಂತ ಮಾಡಿದ್ರೆ ಒಳ್ಳೇದಲ್ವಾ? ಮನೇಲಿ ಇದ್ದಾಗ ಸಮಯ ಇದ್ದಾಗ ಒಂದೇ ಟೈಮ್ ಫಾಲೋ ಮಾಡಿ. ಇನ್ನು ಹೊರಗಡೆ ಹೋದಾಗ ಟೈಮ್ ಸಿಕ್ತಾಗ ಏನೋ ಮಾಡಿ. ಓಕೆ. ಮತ್ತೆ ಅದು ಸಂಕಲ್ಪ ಧ್ಯಾನದಲ್ಲಿ ಒಂದೇ ವಿಷಯನೇ ಹೇಳ್ಕೋಬೇಕಾ ಅಥವಾ 2-3 ಹೇಳ್ಕೋಬಹುದಾ? ಒಂದ್ ನಿಮಿಷ ಹೇಳ್ಕೊಂಡ್ರೆ ಒಳ್ಳೇದು ಅಲ್ವಾ? ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಅಷ್ಟೇನಿಲ್ಲ. ಎಷ್ಟೊಂದ್ ಇರುತ್ತಲ್ಲ ಮ್ಯಾಮ್ ನಮ್ದು ಜೀವನ ಅಂದ್ಮೇಲೆ. ಆಯ್ತು ಮಾಡ್ಕೊಳ್ಳಿ. ಕನ್ಫ್ಯೂಷನ್ ಆಗುತ್ತಾ ಮ್ಯಾಮ್, ಲಕ್ಷ್ಮಿ ಮ್ಯಾಮ್? ಅಲ್ವಾ, ಈಗ ಒಂದ್ಸರಿಗೆ ಒಂದೇ ವಿಷಯ ಹೇಳ್ಕೊಂಡು ಅದಾದ್ಮೇಲೆ ಇನ್ನೊಂದ್ ವಿಷಯಕ್ಕೆ ಹೋಗ್ಬೇಕಾ ಅಥವಾ ಖಂಡಿತ ಖಂಡಿತ. ಹಾ, ನಾವೀಗ ಊಟ ಮಾಡ್ತಿರ್ತೀವಂದ್ರೆ ಫಸ್ಟ್ ರೊಟ್ಟಿ ಊಟ ಮಾಡಿ ಆಮೇಲೆ ಅನ್ನ ಸಾರು ಊಟ ಮಾಡ್ತೀವಲ್ವಾ? ಜಸ್ಟ್ ಒಂದ್ ಎಕ್ಸಾಂಪಲ್ ಅಂದ್ರೆ ಅಲ್ವಾ ಮ್ಯಾಮ್? ಅದೇ ರೀತಿ ನಾವ್ ಪ್ರತಿದಿನ ಒಂದೊಂದ್ ಹೇಳ್ತಿದ್ರೆ ಯೂನಿವರ್ಸಿಗೆ ಯಾವ್ದು ಕೊಡ್ಬೇಕು, ಯಾವ್ದಕ್ಕೆ ಎನರ್ಜಿ ಕೊಡ್ಬೇಕಂತ ಯೂನಿವರ್ಸ್ ಪ್ರತಿ ದಿನ ಕೇಳ್ತಾ ಇಲ್ಲ ಮ್ಯಾಮ್ ನಾನು. ಅಂದ್ರೆ 41 ದಿವಸ ಒಂದೇ ವಿಷಯನೇ ಹೇಳ್ಕೋಬೇಕಾ? ಎಸ್. ಆದ್ಮೇಲೆ ಇನ್ನೊಂದ್ ವಿಷಯದ ಇನ್ನೊಂದ್ ಸರಿ ಒಂದ್ಸತಿ ಅನ್ಕೊಂಡ್ಬಿಟ್ಟು ಅಲ್ಲಿ ಫುಲ್ ಧ್ಯಾನದಲ್ಲೇ ಇರ್ಬೇಕು ಮ್ಯಾಮ್. ಪದೇ ಪದೇ ಧ್ಯಾನದಲ್ಲಿ ಕೂತ್ಕೊಂಡಾಗ ಅದನ್ನೇ ನಾವು ಜಪ ಮಾಡ್ಬಾರ್ದು. ಎಸ್ ಮ್ಯಾಮ್. ಒಂದ್ಸರಿ ಅನ್ಕೊಳ್ಳೋದು. ರೇವತಿ ಮ್ಯಾಮ್. ಎಲ್ರಿಗೂ ನಮಸ್ತೆ. ವೀಣಾ ಮ್ಯಾಮ್ ಕಂಟಿನ್ಯೂ ಮಾಡಿ ಮ್ಯಾಮ್, ಒಂದ್ ನಿಮಿಷ ಪ್ಲೀಸ್. ಓಕೆ. ನಮಸ್ತೆ ಮೇಡಮ್. ಅನ್ಮ್ಯೂಟ್ ಕೊಡ್ಲಾ? ಎಸ್ ಮ್ಯಾಮ್, ಎಸ್ ಮ್ಯಾಮ್. ಎಲ್ರು ಇನ್ನೊಂದ್ 3 ಜನ ಇದ್ದಾರೆ. ಅನಿಲ್ ಕುಮಾರ್ ಸರ್ ಇದ್ದಾರೆ. ಎಸ್. ಲೋಹಿತ್ ಸಾಗರ್ ಇದ್ದಾರೆ, ಪದ್ಮಾ ಅನ್ನೋರು ಇದ್ದಾರೆ ಮ್ಯಾಮ್. ಇವ್ರೊಂದ್ 3 ಮಾತಾಡ್ಸಿ ಮ್ಯಾಮ್. ಸರ್ ಅನಿಲ್ ಕುಮಾರ್ ಸರ್ ಮಾತಾಡಿ. ನಮಸ್ತೆ ಮೇಡಮ್. ವೀಣಾ ಮೇಡಮ್ ಅವ್ರ ಧ್ಯಾನದ ಬಗ್ಗೆ ಭಾರಿ ಚೆನ್ನಾಗಿತ್ತು. ಬಟ್ ನಾವು ಅದನ್ನ ಈಗ 1.5 year ಆಯ್ತು ನಾವು ಪಾಸ್ತಾ ಬರ್ತಾ ಇದೀವಿ. ಬಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಒಂದ್ಸಲ ಫಸ್ಟ್ ಎಲ್ಲ ಒಂದ್ ತಿಂಗಳ 3:30ಗೆ ಎದ್ದೇಳ್ತಿದ್ದೆ. ಎದ್ದು ಧ್ಯಾನಕ್ಕೆ ಕುಂದಿರ್ತಿದ್ದೆ. ಫ್ರೆಶ್ ಸ್ನಾನ ಮಾಡಿ ಧ್ಯಾನಕ್ಕೆ ಕುಂದಿರ್ತಿದ್ದೆ. ಬಹಳ ಒಂದು ಮನಸ್ಸನ್ನ ನಿರಾಳವಾಗಿ ಶಾಂತವಾಗಿ ಯಾರು ಏನೇ ಅಂದ್ರೆ ಕೂಡ ಒಂಥರ ನಿರಾಳವಾಗಿ ತಗೋಣ ಒಂದು ಚೈತನ್ಯ ಅಲ್ಲಿ ನನಗೆ ದೊರಕಿತ್ತು. ಬಟ್ ಕೆಲವೊಂದು ದಿನದಿಂದ ಸ್ವಲ್ಪ ಕಾರಣಾಂತರಗಳಿಂದ ನಾನು ಸ್ವಲ್ಪ ಡಿಲೇ ಮಾಡಿದೆ. ಬಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದೀನಿ. ನಾಮ ಜಪನೂ ಜಾಸ್ತಿ ಮಾಡ್ತಾ ಇದೀನಿ. ಬಟ್ ಏನಾಯ್ತಾ ಅಂದ್ರೆ ಸ್ವಲ್ಪ ಮನಸ್ಸು ಸೆನ್ಸಿಟಿವ್ ಆಗ್ತಾ ಇರುತ್ತೆ. ಆದ್ರೂ ಒಂದ್ ಸ್ವಲ್ಪ ಧ್ಯಾನದ ಮುಖಾಂತರ ನಾನು ಅದನ್ನ ಸಾಲ್ವ್ ಮಾಡ್ಕೊಂತ ಇದ್ದೀನಿ. ಬಹಳ ಚೆನ್ನಾಗಿ ಹೇಳಿದ್ರು. ಈಗ ವೀಣಾ ಅಕ್ಕರ್ ಹೇಳಿದ್ರು, ಭಾರಿ ಚೆನ್ನಾಗಿ ಹೇಳಿದ್ರು. ಬಟ್ ಧ್ಯಾನದಾಗ ನಾವು ಮಗ್ನರಾದ್ರೆ ನಮ್ಗೆ ಎಲ್ಲದೂ ಒಂದು ಪಾಸಿಟಿವ್ ಕಾಣಿಸುತ್ತೆ. ಯಾಕಂದ್ರೆ ಯಾರನ್ನು ವೈರತ್ವನ ನೋಡುವಂತ ಭಾವನೆ ಇರಲ್ಲ ಅಲ್ಲಿ. ಒಂದು ನಿರಾಳವಾದ ಮನಸ್ಸಿಗೆ ಹೆಂಗ ಶ್ರೀ ಹನುಮ ಹೆಂಗ ನಿರಾಕಾರ ಒಂದು ಗುಣದಿಂದ ಸೇವೆ ಮಾಡಿದ್ರೆ ಆ ತರ ಒಂದು ಸೇವಾ ಭಾವನೆ ಅದ್ರ ಧ್ಯಾನದಲ್ಲಿ ಸಿಗುತ್ತೆ. ಬಹಳ ನನಗೆ ಖುಷಿ ಆಯ್ತು ಅವರು ಹೇಳಿದ ಕ್ಲಾಸ್ಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಯಮಾಡಿ ಮಾತಾಡಿದವರು ಹ್ಯಾಂಡ್ ಲೋ ಮಾಡಬಹುದಾ? ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಇವತ್ತಿನ ಅನುಭವ ಹಂಚಿಕೆ ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾನೇ ಅದ್ಭುತವಾಗಿತ್ತು. ನಾನು ತುಂಬಾನೇ ಪಿರಮಿಡ್ ಬಳಸ್ತಾ ಇದ್ದೀನಿ ಮೇಡಮ್. ಅದರಿಂದ ಎಷ್ಟೋ ಲಾಭಗಳನ್ನು ಪಡೆದಿದ್ವಿ ಮೇಡಮ್.
ನಾವ್ ಇದನ್ನ ಯೂಸ್ ಮಾಡ್ತಾ ಇದ್ರೆ ಒಂದು ಎನರ್ಜಿ ಅಂದ್ರೆ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ ಮೇಡಮ್. ಮನೇನೆ ಒಂಥರ ಏನೋ ಕೂಲ್ ಅನ್ಸ್ತಾ ಇರುತ್ತೆ, ಖುಷಿ ಅನಿಸ್ತಾ ಇರುತ್ತೆ. ಮನೆ ಬಿಟ್ಟು ಆಚೆಗೆ ಹೋಗಕ್ ಎಲ್ಲೂ ಮನ್ಸ್ ಬರಲ್ಲ, ಬೇರೆ ಮನೆಗೆ ಹೋಗಕ್ ಇಷ್ಟನೇ ಆಗಲ್ಲ. ಈ ತರದೆಲ್ಲ ಆಗ್ತದೆ ಮೇಡಮ್. ಆದ್ರೆ ನನ್ಗೊಂದು ಕ್ವಶನ್ ಇದೆ ಮೇಡಮ್, ಕೇಳಲಾ? ಹೇಳಿ ಮೇಡಮ್. ಮೇಡಮ್ ನನ್ನ ಹತ್ರ 2x2 ಇದು ಪಿರಮಿಡ್ ಇದೆ ಮೇಡಮ್, ಕೂತು ಧ್ಯಾನ ಮಾಡೋದು. ಅದ್ರಲ್ಲಿ ನನಗೆ 1/2 hour ಮೇಲೆ ಕೂರಕ್ ಆಗದೇ ಇಲ್ಲ ಮೇಡಮ್. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ನಿಮ್ ಆತ್ಮಕ್ಕದು ಸಾಕು ಅನ್ನಿಸ್ದಾಗ ಸಾಕು, ನೀವು ಬಲವಂತಕ್ಕೆ ಕೂರೋದ್ ಬೇಡಲ್ಲ ಮೇಡಮ್. ನಮಗೆ ಯಾವಾಗ್ಲೇ ಆಗ್ಲಿ ನಮ್ ಮನಸ್ಸು ಹಿಂಗ್ ಹೇಳುತ್ತೆ ಅವಾಗ ಅದೇ ತರ ಕೇಳ್ಬೇಕಾಗುತ್ತೆ. ನಾವು ಫೋರ್ಸಬಲಿ ಕೂರೋದ್ ಬೇಡ. 3 hours ಮಾಡ್ಬೇಕು ಅಂದ್ರೆ 3 hours ಮಾಡ್ಬೋದು, ನೈಟ್ ಎಲ್ಲ ಮಾಡ್ಬೇಕು ಅಂತ ಅನ್ಸ್ದಾಗ ನೈಟ್ ಮಾಡ್ಬೋದು, ಇಲ್ಲ ಸಾಕು ಅನಿಸ್ದಾಗ ಸಾಕು. ಬಲವಂತದಿಂದ ಕೂರೋದ್ ಬೇಡ ಮೇಡಮ್. ಆ ಎನರ್ಜಿ ನಮಗೆ ಫಿಲ್ ಆಯ್ತು ಅಂದಾಗ ನಮಗೆ ಸಾಕಾಗ್ಬಿಡುತ್ತೆ. ಈಗ ಹತ್ತತ್ರ 1 year ಆಯ್ತು ಮೇಡಮ್ ನಾನು ಇದನ್ನ ಯೂಸ್ ಮಾಡಕತ್ತಿ. 1/2 hour ಅಷ್ಟೇ ಮೇಡಮ್ ನನ್ ಕೈಲಿ ಆಗೋದು. 3 hours 4 hours ಕೂರ್ಲಿಕ್ಕೆ ಆಗಲ್ಲ. ಅದೇ ಮೇಡಮ್, ಫೋರ್ಸಬಲಿ ಬೇಡ ಮೇಡಮ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಯಾಕೆಂದ್ರೆ ನಮಗಲ್ಲ ಎನರ್ಜಿ ಫಿಲ್ ಆದಾಗ ನಾವು ಬಲವಂತಕ್ಕೆ ಕೂರಕ್ ಬೇಕಾಗಲ್ಲ. ಓಕೆ ಮೇಡಮ್. ನಾನು ಅದನ್ನೇ ಮೇಡಮ್, ಇದು ಪಿರಮಿಡ್ ಇದ್ರೂನು ಯಾಕೆ ಏನಾದ್ರು ನೆಗೆಟಿವ್ ಎನರ್ಜಿ ಏನಾದ್ರು ಇದೆಯಾ, ನನಗೆ ಯಾಕೆ ಕೂರಕ್ ಆಗ್ತಾ ಇಲ್ವಾ? ಆ ನೆಗೆಟಿವ್ ಎನರ್ಜಿ ಇದ್ರೆ ನಿಮ್ಗೆ ಅರ್ಧ ಗಂಟೆನೂ ಕೂರಕ್ ಆಗಲ್ಲ ಅನ್ನೋ ಫೀಲ್ ಬಂದಿತ್ತು ಮೇಡಮ್. ಅದಕ್ಕೋಸ್ಕರ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೇಳಿದೆ. ಇಲ್ಲ ಮೇಡಮ್, ಅದು ನೀವು ಅರ್ಧ ಗಂಟೆ ಮಾಡ್ತಿದ್ದೀರಲ್ಲ, ನಿಮಗೆ ಅಲ್ಲಿಗೆ ನಿಮಗೆ ಎನರ್ಜಿ ಫಿಲ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅದ್ರ ಮೇಲೆ ಕೂರಕ್ ಆಗಲ್ಲ. ಅಲ್ಲಿವರೆಗೂ ಕೂರ್ತಿರಲ್ಲ, ನಿಮ್ಗೆ ಅಕಸ್ಮಾತ್ ನೆಗೆಟಿವ್ ಇತ್ತು ಅಂದ್ರೆ ಅಷ್ಟು ಕೂರಕ್ ಆಗಲ್ಲ. ನಿಮ್ಗೆ ಏನಂದ್ರೆ ಈಗ ನೀವು ಪಿರಮಿಡ್ ಕೆಳಗ್ ಅಲ್ದೇನೆ ನಿದ್ದೆ ಅನ್ನೆಲ್ಲ ಆಯ್ತು, ಮನಸ್ಥಿತಿನಲ್ಲಾದ್ರೂ ಚೇಂಜ್ ಆಗಿರುತ್ತೆ ಅದು ನೆಗೆಟಿವ್ ಇದ್ರೆ. ಇಲ್ಲ ಮೇಡಮ್, ನಾನು ಈ ಒಂದ್ ಜಾಗನ ಯಾರಿಗೂ ಬಿಟ್ಕೊಡಲ್ಲ, ಯಾರು ಇಲ್ಲಿ ಕೂರ್ಸೋದಿಲ್ಲ ನಾನು, ನನ್ನ ಬಿಟ್ರೆ. ಆಮೇಲೆ ನನ್ ಮಗ ಮಾತ್ರ, ಫಸ್ಟ್ನೇ ಮಗ ಮಾತ್ರ ಕೂರ್ತಾನೆ. ಇಲ್ಲ, ನಾವು ಧ್ಯಾನಿಗಳು ಕೂತ್ರೆ ಏನ್ ಪರವಾಗಿಲ್ಲ. ಈಗ ಹೊರಗಡೆಯಿಂದ ಟೆನ್ಷನ್ ತಗೊಂಡ್ ಬಂದಿರ್ತಿರಲ್ಲ, ಅವ್ರು ಬೇಡ ಅಂತ ಹೇಳ್ತಿರೋದು ಮೇಡಮ್. ನಾನು ಅದಕ್ಕೆ ಒಂದ್ ಶಾಲೆಯಿಂದ ಬಂದ್ ಕೂರ್ತಾನಲ್ಲ, ಅದಕ್ಕೇನಾರ ಈ ತರ ಆಗ್ತಾ ಇದೆಯೇನೋ ಅಂತ ಅಂದ್ಕೊಂಡಿದ್ದೆ ಮೇಡಮ್. ಇಲ್ಲ ಮೇಡಮ್, ಈಗ ನಾವು ಧ್ಯಾನ ಮಾಡೋರಿಗೆ ಅದು ಗೊತ್ತಾಗ್ಬಿಟ್ಟಿರುತ್ತೆ. ನಾವು ಯಾವಾಗ್ಲೂ ಎನರ್ಜಿನಲ್ಲೇ ಇರ್ತೀವಿ. ಹೊರಗಡೆ ಟೆನ್ಷನ್ ಇಂದ ಬಂದಾಗ, ಈಗ ಅಂದ್ರೆ ಈಗ ಗಂಡ್ ಮಕ್ಳು ಎಲ್ಲೋ ಹೊರಗಡೆ ಸುತ್ತಿ ಬಂದಿರ್ತಾರೆ, ಇಲ್ಲ ಯಾವ್ದೋ ಒಂದು ನೆಗೆಟಿವ್ ಪ್ಲೇಸಿಗೆ ಹೋಗಿ ಬಂದಾಗ ನಾವು ಕೈಕಾಲ್ ಮುಖ ತೊಳೆದು ಇಲ್ಲ ಸ್ನಾನ ಮಾಡಿ ಕೂತ್ರೆ ಒಳ್ಳೇದು. ಅದಕ್ಕೋಸ್ಕರ ತಾನೇ ಹಿರಿಕರು ಎಲ್ಲ ಹೇಳ್ತಾ ಇದ್ರು ಕೈಕಾಲ್ ತೊಳ್ಕೊಂಡ್ ಒಳಗ್ ಬರ್ಬೇಕು ಅಂತ. ಅದನ್ನ ನಾವು ಪಾಲಿಸ್ಬೇಕು ಮೇಡಮ್. ಮೇಡಮ್, ನಾವು ಹೊರಗಡೆಯಿಂದ ಬಂದ ತಕ್ಷಣ ಅವ್ರನ್ನ ಮುಖ ತೊಳಸ್ತಲೆ, ಕಾಲ್ ತೊಳಸ್ತಲೆ ಒಳಗ್ ಬಿಟ್ಕೊಂಡ ಅಷ್ಟಾದ್ರೆ ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಧ್ಯಾನಿ ಹಲ್ದವರಿಗೆ ಯಾವಾಗ್ಲೂ ನೆಗೆಟಿವ್ ಇರುತ್ತೆ ಅಂತ ನಾನು ಅದ್ ಬೇಡ ಅಂತ ಹೇಳಿದ್ದೀನಿ. ಮಮತಾ ಮೇಡಮ್ ಅವರಿಗೆ ಒಂದು ಕ್ವಶನ್ ಏನಂತಂದ್ರೆ, ತಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳೋದು ಇಟ್ ಇಸ್ ಮೆಂಟಲಿಯಾ ಅಥವಾ ಫಿಸಿಕಲಿಯಾ? ನಿಮಗೆ ಕೂತ್ಕೊಳಕ್ ಆಗ್ತಾ ಇಲ್ವಾ ಅಥವಾ ಮಾನಸಿಕವಾಗಿ ಕೂತ್ಕೊಳಕ್ ಆಗ್ತಾ ಇಲ್ವಾ? ಮೇಡಮ್, ನನಗೆ ಫಿಸಿಕಲಿ ಆಗ್ತಾ ಇಲ್ಲ, ಮೆಂಟಲಿ ಕೂರ್ತೀನಿ. ಬಟ್ ಫಿಸಿಕಲಿ ಅಂತಂದ್ರೆ ಹೇಗ್ ಕೂರ್ತೀರಾ ನೀವು? ಪದ್ಮಾಸನದಲ್ಲಿ ಕೂರ್ತೀರಾ ಅಥವಾ ಕಾಲ್ ಕೆಳಗೆ ಬಿಟ್ಟು ಕೂರ್ತೀರಾ? ಇಲ್ಲ ಮೇಡಮ್, ಚೇರಲ್ಲೇ ಕೂರೋದು. ಚೇರ್ ಅಂದ್ರೆ ಕಾಲು ಕೆಳಗೆ ಬಿಟ್ಟಲ್ವಾ? ಕೆಳಗೆ ಬಿಟ್ಟು. ಏನಾಗುತ್ತೆ? ನನಗೆ ಸಾಕು, ಎದ್ದಣನ ಅನಿಸ್ತಾ ಇರುತ್ತೆ ಮೇಡಮ್. ಅಷ್ಟೇ ಅಷ್ಟೇ ಅಲ್ಲ, ಸಾಕು ಎದ್ದೋಳೋಣ ಅಂತ ಹೇಳೋದು ಫಿಸಿಕಲ್ ಅಲ್ಲ, ಅದು ಮೆಂಟಲ್. ನಿಮ್ ಮನಸ್ಸನ್ನ ಹೇಳುತ್ತೆ. ನಿಮ್ ಕಾಲು ನೋವಾಗುದು, ಮಾಡೋದು, ಜೋಮ್ ಕಟ್ಟುದು ಏನಾದ್ರು ಆಗುತ್ತಾ? ನನಗೆ ರೈಟ್ ಲೆಗ್ ಅಲ್ಲಿ ಪೈನ್ ಬರುತ್ತೆ ಮೇಡಮ್. ಅಂದ್ರೆ 1 hour ಕಾಲು ನಿಜವಾಗ್ಲೂ ಆತರ ಬಂದಾಗ ಕಾಲು ಬಿಡಿಸ್ಕೊಳ್ಬಹುದು, ಬಿಡಿಸ್ಲೇಬಾರ್ದು ಅಂತ ಇಲ್ಲ, ಕಣ್ಣು ಮಾತ್ರ ಬಿಡಬಾರ್ದು. ಅದಕ್ಕೆ ನಾನು ಕೇಳಿದೆ, ನೀವು ಆಗದಿಂದ ಕೂತ್ಕೊಳಕ್ ಆಗಲ್ಲ ಅಂತೀರಾ, ಅದು ಮೆಂಟಲಿಯಾ ಅಥವಾ ಫಿಸಿಕಲಿಯಾ ಅಂತ. ಫಿಸಿಕಲ್ ಇದ್ರೆ ಸ್ವಲ್ಪ ನೀವು ಕಾಲನ್ನ ಅಲ್ಲಾಡ್ಸ್ಕೊಳ್ಬಹುದು, ಚೇಂಜ್ ಮಾಡಬಹುದು, ಕಣ್ಣು ಮಾತ್ರ ಬಿಡಬಾರ್ದು. ಅದು ಕಾಲು ಚೇಂಜ್ ಮಾಡ್ತಾನೆ ಇರ್ತೀನಿ. ಆದ್ರೂ ಸ್ವಲ್ಪ ಬಟ್ ಯು ಶುಡ್ ಪ್ರಿಪೇರ್ ಮೆಂಟಲಿ. ಆದ್ರೆ ಫೋರ್ಸ್ ಬೇಡ, ಬಲಾತ್ಕಾರ ಬೇಡ. ಎಷ್ಟಾಗುತ್ತೆ ಅಷ್ಟು ಮಾಡಿ, ನಿಧಾನಕ್ಕೆ ಆಗುತ್ತೆ. ಔಟ್ ಸೈಡ್ ಕುತ್ಕೊಂಡ್ರೆ 2 hours ಕುತ್ಕೊಂತೀನಿ ಮೇಡಮ್. ಓಕೆ ಓಕೆ ಓಕೆ. ಬೇರೆ ಜಾಗದಲ್ಲಿ ಕುತ್ಕೊಂಡ್ರೆ 1 2 hours ಕುತ್ಕೊಂತೀನಿ. ಬಟ್ ಪಿರಮಿಡ್ ಕೆಳಗೇನೆ ಕುತ್ಕೊಂಡ್ರೆ 1/2 hour ಅಷ್ಟೇ ನನ್ಗಾಗೋದು. ಅದನ್ನೇ ಕ್ವಶನ್ ಕೇಳಿದೆ. ಅದೇ ಈಗ ಮೇಡಮ್ ಹೇಳಿದ್ದು ಪಿರಮಿಡ್ ಎನರ್ಜಿ ಅಂದ್ರೆ ಅದೇ, ನಿಮಗೆ ಎನರ್ಜಿ ಫಿಲ್ ಆದಾಗ ಸಾಕು ಅನ್ಸುತ್ತೆ ಅದು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಯಶೋಧ ಮೇಡಮ್ ಮತ್ತೆ ಕೈ ಎತ್ತಿದಾರಾ? ಯಶೋಧ ಮೇಡಮ್ ಅನ್ಮ್ಯೂಟ್ ಕೊಟ್ಟಿದ್ದಾನೆ ನೋಡಿ. ಯಶೋಧ ಮೇಡಮ್ ಇಲ್ಲ ಮೇಡಮ್. ಇಲ್ಲ ಮೇಡಮ್, ಇಲ್ವಾ? ನಿಮ್ ಹ್ಯಾಂಡ್ ರೈಸ್ ಅಲ್ಲೇ ಇದೆ ಮೇಡಮ್. ಈ
ಗೀತಾ ಮೇಡಮ್ ಇದಾರಾ ಮೇಡಮ್? ಗೀತಾ ಮೇಡಮ್ ಸದ್ಯಕ್ಕೆ ಇಲ್ಲ. ಅವ್ರದ್ ಹತ್ರ ಏನಾದ್ರು ಮಾತಾಡ್ಲಿಕ್ಕಿತ್ತ, ಕೇಳಲಿಕ್ಕಿತ್ತ? ಇಲ್ಲ ಇಲ್ಲ, ಅವರಿಗೆ ಒಂದು ಕೂಸಿನ ಬಗ್ಗೆ ಆಡ್ಬೇಕಿತ್ತ ಹಾಡು, ಅದಕ್ಕೆ ಕೇಳ್ದೆ ಮೇಡಮ್. ಅವ್ರು ಬೆಳಗ್ಗೆನೇ ಇರ್ಲಿಲ್ಲ ಹಾಡು ಹೇಳುವಾಗ, ಈಗಲೂ ಎದ್ದೋಗಿದ್ದಾರೆ. ಬರ್ತಾರೆ ಮೇಡಮ್, ಬರ್ತಾರೆ. ಬೇರೆ ಯಾರಾದ್ರೂ ಪ್ರಶ್ನೆಗಳು ಅಥವಾ ಅನುಭವಗಳು ಹಂಚಿಕೊಳ್ಳುವಂಥದ್ದು ಇದೆಯಾ? ಯಾರು ಇಲ್ಲ ಅಂದ್ರೆ ಮೇಡಮ್, ವೀಣಾ ಮೇಡಮ್ಗೆ ನಂದೊಂದು ಪ್ರಶ್ನೆ. ಮೇಡಮ್, ತಮ್ಮ ಹತ್ರ ಅದಷ್ಟು ಪಿರಮಿಡ್ಸ್ ತೋರಿಸಿದ್ರಲ್ಲ, ತಾವು ಪರ್ಮನೆಂಟ್ ಆಗಿ ಮನೇಲಿ ಏನಾದ್ರು ಕನ್ಸ್ಟ್ರಕ್ಟೆಡ್ ಪಿರಮಿಡ್ ಇದೆಯಾ? ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಅದು ಅಂತದ್ದು ಇದ್ದಿದ್ರೆ ನನಗೆ ಒಂದ್ ಸ್ವಲ್ಪ ಅದರ ಮೇಲೆ ಕ್ವಶನ್ ಇತ್ತು, ಅದಕ್ಕೋಸ್ಕರ. ಇಲ್ಲ ಮೇಡಮ್, ಇಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ಪದ್ಮಾ ಮೇಡಮ್ ಮತ್ತೆ ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಇದೆಲ್ಲ. ಪದ್ಮಾ ಮ್ಯಾಮ್ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಇದೇ ಫಸ್ಟ್, ಎಲ್ಲರಿಗೂ ನಮಸ್ಕಾರ. ನಾನು ಇದೇ ಫಸ್ಟ್ ಜಾಯಿನ್ ಆಗಿರೋದು. ಅದು ಲೇಟಾಗಿ ಜಾಯಿನ್ ಆದೆ, ಗೊತ್ತಿರಲಿಲ್ಲ ನನಗೆ. ಈಗ ಹೊಸ್ದಾಗಿ ಸೇರ್ಕೊಂತ ಇದ್ದೀನಿ. ನಾನು ಏನಾದ್ರು ಕೆಲಸ ಮಾಡಬೇಕು ಅಂತಂದ್ರೆ ತುಂಬಾ ಇದು ಏನಪ್ಪಾ ಅಂದ್ರೆ ಕರೆಕ್ಟಾಗಿ ಮಾಡಲ್ಲ, ಟೈಮ್ ಸರಿಯಾಗಿ ತುಂಬಾ ಲೇಟ್ ಮಾಡ್ತೀನಿ. ಪಂಕ್ಚುಯಲ್ ಆಗಿ. ಮೇಡಮ್, ದುಃಖ ಮಾಡಬೇಡಿ. ತಾವು ಈಗ ಅವಕಾಶ ಸಿಕ್ಕಿದೆ, ತಮ್ಮಲ್ಲಿ ಏನ್ ಟೆನ್ಷನ್ ಇದೆ ಅದು ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಿಮಗೆ. ಧೈರ್ಯವಾಗಿ ಆರಾಮಾಗಿ ಮಾತಾಡಿ, ಏನು ಟೆನ್ಷನ್ ಇಲ್ಲ. ಆದ್ರೆ ನನ್ಗೆ ಬೇಗ ಕರೆಕ್ಟ್ ಆಗಿ ಕೆಲಸ ಮಾಡಕ್ ಬರಲ್ಲ ನಂಗೆ. ಅದಕ್ಕೆ ಬೇಗ ಅವಸರದಲ್ಲಿ ಮಾಡಬೇಕು ಅಂತಿಲ್ಲಲ್ಲ. ತಾವು ಏನ್ ಕೆಲಸ ಮಾಡ್ತೀರಾ ಮೇಡಮ್? ಏನೂ ಇಲ್ಲ, ಮನೇಲೇ ಇರ್ತೀನಿ ನಾನು. ಅಷ್ಟೇ ಅಲ್ವಾ, ಮನೆಯ ಕೆಲಸ ಬೇಗ ಮಾಡ್ಬೇಕು ಅಂತ ಏನಿದೆ? ಬಟ್ಟೆ ಹೊಲಿತೀನಿ ನಾನು. ವೀಣಾ ಮೇಡಮ್, ನೀವೇನ್ ಹೇಳ್ತೀರಾ ನೋಡಿ? ಮೇಡಮ್, ನೀವು ಹತ್ತಿರದಲ್ಲಿ ಪಿರಮಿಡ್ ಇದ್ರೆ ಪಿರಮಿಡ್ ಗ್ರೂಪ್ ಮೆಡಿಟೇಷನ್ ಹೆಚ್ಚು ಬಳಸ್ಕೊಳ್ಳಿ ಮೇಡಮ್. ನೈಟ್ ಮೆಡಿಟೇಷನ್ ಮಾಡ್ತೀನಿ. ಜೂಮ್ ಅಲ್ಲಿ ಜಾಯಿನ್ ಆಗ್ತಿದ್ದೀರಾ? ಮೆಡಿಟೇಷನ್ ಕುತ್ಕೊಂಡ ತಕ್ಷಣ ಮೆಡಿಟೇಷನ್ಗೆ ಹೋಗ್ತೀನಿ. ಎಲ್ಲಿ ಕುತ್ಕೊಂಡ್ರು ಅಲ್ಲೇ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಆದ್ರೆ ಕೆಲ್ಸದಲ್ಲಿ ಮಾತ್ರ ಪಂಕ್ಚುಯಲ್ ಇಲ್ಲ. ಎಲ್ಲ ತರ ಬೇರೆಯವ್ರ ತರ ನಿಧಾನಕ್ಕೆ ಆಗುತ್ತೆ ಮೇಡಮ್, ಒಂದೇ ಸರಿಗೆ ಆಗಲ್ಲ. ನಾವು ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಹತ್ಬೇಕಲ್ಲ, ನಾವು ಒಂದೇ ಸರಿಗೆ ಅಂದ್ರೆ ಆಗಲ್ಲ. ಅದು ಒಂದ್ ಸ್ವಲ್ಪ ನೀವು ಆದಷ್ಟುನು ಧ್ಯಾನ ಜಾಸ್ತಿ ಮಾಡ್ಕೊಂಡು ಮೈಂಡ್ ಸ್ವಲ್ಪ ಪ್ರಿಪೇರ್ ಆಗ್ಬೇಕಲ್ಲ ಮೇಡಮ್. ಅಲ್ಲ, ಇಷ್ಟು ವಯಸ್ಸಾದ್ರೂ ಇನ್ನು ನನಗೆ ಅಷ್ಟೇನ ಕೆಲಸ ಮಾಡಕ್ ಬರ್ತದಲ್ಲ ಅಂತ. ಮೇಡಮ್, ಮನೇಲಿ ಇದ್ದೀರಾ ಅಂತ ಹೇಳ್ತೀರಾ, ಎಲ್ಲ ಕೆಲಸ ತಾವೇ ಮಾಡ್ತೀರಾ? ಎಲ್ಲ ಕೆಲಸ ಏನಿಲ್ಲ, ಅಡ್ಗೆ ಬಟ್ಟೆ ಹೊಲಿತೀನಿ. ಆದ್ರೆ ಯಾವ ಟೈಮಿಗೆ ಏನ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಇರಲ್ಲ. ಸಣ್ಣ ಮಕ್ಳು ಮಾಡೋಷ್ಟು ನನಗೆ ಬೇರೆ ಈ ಕೆಲಸ ಯಾವಾಗ ಮುಗಿಸ್ಬೇಕು ಅಂತ ಗೊತ್ತಾಗಲ್ಲ. ಬೇರೆ ಕೆಲಸ ಎಲ್ಲ ಮಾಡ್ತೀನಿ. ನನ್ ಕೆಲಸ ಏನ್ ಮಾಡ್ತೀನಿ ಕಂಪ್ಲೀಟ್ ಮಾಡಲ್ಲ. ಅದಕ್ಕೆ ಈಗ ವೀಣಾ ಮೇಡಮ್ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ತಾಳ್ಮೆಯಲ್ಲಿ ಕುತ್ಕೊಂಡು ಫಸ್ಟ್ಗೆ ಧ್ಯಾನ ಮಾಡಿಬಿಟ್ಟು ಕೆಲ್ಸಕ್ಕೆ ಬನ್ನಿ. ನೀವೇನ್ ಮಾಡ್ಬೇಕು ಅದರ ಮೊದಲು ಸ್ವಲ್ಪ ಧ್ಯಾನ ಮಾಡಿ ಕೆಲ್ಸಕ್ಕೆ ಬನ್ನಿ. ಖಂಡಿತ ನೀವು ಬೇಗ. ಈಗ ನೀವು ಜಾಯಿನ್ ಆಗಿದೆ ಯಾವಾಗ? ಈಗ ಸ್ವಲ್ಪ ವಯಸ್ಸಾಯ್ತು ನಾನು ಜಾಯಿನ್ ಆಗಿದ್ದಕ್ಕೆ. ಇಷ್ಟು ಬೇಗ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಯಾರಿಗೂ ಇಷ್ಟು ಬೇಗ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಹಾಗೆ ಅಂತ ಹೇಳ್ಕೊಂಡು ನಿರಾಶರಾಗಬೇಡಿ. ಖಂಡಿತ ತಮಗೆ ಆ ಶಕ್ತಿ ಸಿಗುತ್ತೆ. ಸೊ ಆದ ಕಾರಣ ನಿರಾಶರಾಗಬೇಡಿ. ತಾವು ಹೆಚ್ಚು ಧ್ಯಾನವನ್ನ ಜಾಸ್ತಿ ಮಾಡೋದನ್ನ ಮಾಡಿ, ಜೊತೆಗೆ ತಾವೇನ್ ಕೆಲಸ ಮಾಡ್ತಿರಲ್ಲ ಅದರ ಮೊದಲು ಒಂದ್ಸಲ ಕೂತು ಧ್ಯಾನ ಮಾಡಿ ಮತ್ತೆ ಆ ಕೆಲಸವನ್ನ ಮಾಡಿ. ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಎಲ್ಲಾರ ಹತ್ರನು ಏನ್ ಗೊತ್ತಿಲ್ಲ ಅನ್ನೋ ತರ ನೀವು ಹಾಗೆ ಅನ್ಕೋಬಾರ್ದು ಮ್ಯಾಮ್, ಹಾಗೆ ಅನ್ಕೋಬಾರ್ದು. ನೆಗೆಟಿವ್ ಥಿಂಕಿಂಗ್ ಬೇಡ ಮೇಡಮ್, ಪಾಸಿಟಿವ್ ಅಲ್ಲಿ ಇರಿ. ಆ ತರ ಸಫರ್ ಆಗ್ಬೇಡಿ. ನಾನು ಮಾಡ್ತೇನೆ ಇವತ್ತು ಎಲ್ಲ ಕೆಲಸವನ್ನ ಟೈಮ್ಲಿ ಮಾಡ್ತೇವೆ ಅಂತ ಹೇಳ್ಕೊಂಡೆ ನೀವು ಧ್ಯಾನದಲ್ಲಿ ಕೂತ್ಕೊಂಡು ಅಲ್ಲಿಂದ ಬಂದು ನಿಮ್ ಕೆಲಸವನ್ನ ಸ್ಟಾರ್ಟ್ ಮಾಡಿ. ನನಗಾಗಲ್ಲ ಅನ್ಕೋಬೇಡಿ. ನಿಮ್ಮ ಮನಸ್ಸಿಂದ ಅದು ಬಿಡ್ಬೇಕು. ನನಗಾಗಲ್ಲ, ನಾನು ಎಲ್ಲರ ಹಾಗೆ ಇಲ್ಲ, ಕೆಲಸದಲ್ಲಿ ಬಹಳ ನಿಧಾನ, ಏನ್ ಮಾಡ್ಬೇಕು ಗೊತ್ತಾಗ, ಅದೆಲ್ಲ ವರ್ಡ್ಸ್ ನಿಮ್ ಬಾಯಿಂದ ಏನ್ ಬಂತಲ್ಲ ಇವತ್ತು, ಅದೆಲ್ಲವನ್ನ ಬಿಟ್ಬಿಡಿ ಮೇಡಮ್. 21 days ಬುಕ್ಕಲ್ಲಿ ಬರೀಬಿಡ್ರಿ ಮೇಡಮ್. ಪಾಸಿಟಿವ್ ಬರೀ. ಆಲ್ರೆಡಿ ನಾನು ಎಲ್ಲಾ ಕೆಲಸ ಮಾಡ್ತಿದ್ದೀನಿ, ಖುಷಿಯಾಗಿದ್ದೀನಿ, ಹೆಲ್ತಿ ಆಗಿದ್ದೀನಿ ಅಂತ ಬರೀರಿ ಮೇಡಮ್. ನೀವು ಧ್ಯಾನ ಮಾಡೋದ್ರ ಜೊತೆಗೆ ಧ್ಯಾನ ಮಾಡಾದ್ಮೇಲೆ 21 days ಬರೀರಿ. ಪಾಸಿಟಿವ್ ಆಗಿ ಆಲ್ರೆಡಿ ಇದೀನಿ ಅನ್ನೋ ತರ ಬರೀರಿ.
ಇದೊಂದು ಯಾಕಂತಂದ್ರೆ ಈಗ ಇದು ನಿಮಗೆ ಅವಕಾಶ ಕರೆಕ್ಟ್ ಟೈಮಿಗೆ ಬಂದಿದೆ, ಕರೆಕ್ಟ್ ಟೈಮಿಗೆ ನಿಮ್ಗೊಂದು ವೇದಿಕೆ ಸಿಕ್ಕಿದೆ. ನೀವು ಇದನ್ನ ಬಳಸ್ಕೊಳ್ಳಿ ನಿಧಾನವಾಗಿ. ಮೇಡಮ್ ಈಗ ಏನ್ ಹೇಳಿದ್ದಾರೆ ವೀಣಾ ಮೇಡಮ್, ಅದನ್ನ ಫಾಲೋ ಮಾಡ್ಕೊಂಡು ಬನ್ನಿ, ಬರ್ದು ಸಂಕಲ್ಪ ಮಾಡ್ಕೊಂಡು ನಿಧಾನಕ್ಕೆ. ಓಕೆ ಮ್ಯಾಮ್, ಖಂಡಿತ ತಮ್ಮಲ್ಲಿ ಸುಧಾರಣೆ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಒಳ್ಳೇದಾಯ್ತು ನೀವು ಶೇರ್ ಮಾಡ್ಕೊಂಡಿದ್ದು. ಅಮ್ಮ ಧ್ಯಾನಿಗಳ ಹತ್ರ ಮಾತಾಡಿ, ಬೇರೆಯವ್ರ ಹತ್ರ ಸಜೆಷನ್ ಕೇಳಿ. ಅಕಸ್ಮಾತ್ ನಿಮಗೆ ಡೌಟ್ ಏನಾದ್ರು ಇದ್ರೆ, ಯಾರು ನಿಮಗೆ ಅಲ್ಲಿ ಜೊತೆಗೆ ಇರ್ತಾರೋ ಅವ್ರಿಗೆ ಕೇಳ್ರಿ. ಇಲ್ಲ ಗ್ರೂಪ್ ಅಲ್ಲಿ ಈ ತರ ಜಾಯಿನ್ ಆದಾಗ ಡೌಟ್ ಬಂದಾಗ ಕೇಳಿ ಅದು ಪರಿಹಾರ ತಗೊಳ್ಳಿ. ನಾವ್ ಅದಕ್ಕೆ ಧ್ಯಾನದಲ್ಲಿ ಎಲ್ರಿಗೂ ಹೇಳ್ತೇವೆ, ಏನಾದಿದ್ರೆ ಹೇಳಿ ಸಂಕೋಚ ಪಟ್ಕೋಬಾರ್ದು. ಯಾಕಂತಂದ್ರೆ ನಾವು ಒಳಗೆ ಯಾವ್ದನ್ನ ಇಟ್ಕೋಬಾರ್ದು. ಯಾರು ಸರ್ವಜ್ಞರಿಲ್ಲ, ಎಲ್ಲ ತಿಳಿದವರು ಯಾರು ಇಲ್ಲ. ನಿಧಾನಕ್ಕೆ ಕಲ್ತ್ಕೊಂಡು ಆದ್ರೂನು ಎಲ್ಲವನ್ನ ಕಲ್ತವ್ರಿಲ್ಲ. ಆದ ಕಾರಣ ಏನಿದೆ ತಮ್ಮಲ್ಲಿ ಅದನ್ನ ಹೊರಗೆ ಹಾಕಿದ್ರೆ ಅದಕ್ಕೆ ಇಂಥ ಧ್ಯಾನಿಗಳ ಮುಖಾಂತರ ನಿಮಗೆ ಒಂದು ಪರಿಹಾರ ಸಿಗುತ್ತೆ. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬರೀತೀನಿ 21 days. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು. ವೀಣಾ, ಇನ್ನೊಬ್ರು ವೀಣಾನ, ಇದು ವೀಣಾ ಮ್ಯಾಮ್ ಮಾತಾಡಿ. ಹಾ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಾನು ಇವತ್ಲೇ ಜಸ್ಟ್ 15 minutes ಆಯ್ತು ಜಾಯಿನ್ ಆಗಿ. ಈಗ ಗೊತ್ತಾಯ್ತು ಮೇಡಮ್. ಎವ್ರಿ ಸಾಟರ್ಡೆ ಸಂಡೇ ಇರ್ತದ್ರಿ ಇದು? ಸಂಡೇ ರಜೆ ಮೇಡಮ್. ವೀಣಾ ಮೇಡಮ್ ಆನ್ಸರ್ ಕೊಡ್ಲಾ ಅವರಿಗೆ? ಕೊಡಿ ಮೇಡಮ್. ಈ ಮಹಾತಾರ್ ಫೌಂಡೇಶನ್ ಏನ್ ಈ ಕಾರ್ಯಕ್ರಮ ಮಾಡ್ತಾ ಇದೆಯಲ್ಲ, ಇದು ಪ್ರತಿ ಸೋಮವಾರದಿಂದ ಭಾನುವಾರದವರೆಗೆ. ಅದು ಹೇಗೆ ಅಂತ ನಾನು ಹೇಳ್ತೇನೆ. ಸೋಮವಾರ ದಿನ ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭ ಆಗುತ್ತೆ. 5 ಗಂಟೆಯಿಂದ ಯೋಗಾಸನ ಪ್ರಾರಂಭ ಆಗುತ್ತೆ. ಆಮೇಲೆ ಪ್ರಾಣಾಯಾಮ ಹೇಳ್ಕೊಳ್ತಾರೆ, ಬ್ರೀದಿಂಗ್ ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಟ್ಟು ಅರ್ಧ ಗಂಟೆ, ಆ ನಂತರ ಅರ್ಧ ಗಂಟೆ ಧ್ಯಾನವನ್ನ ಮಾಡಿಸ್ತಾರೆ. ಧ್ಯಾನ ಆದ್ಮೇಲೆ ಒಳ್ಳೆ, ಈಗ ಹೇಗೆ ವೀಣಾ ಮೇಡಮ್ ಬಂದು ಮಾತಾಡ್ತಾ ಇದಾರಲ್ಲ, ಹಾಗೆ ಒಳ್ಳೆ ಜ್ಞಾನಿಗಳನ್ನ ಕರೆದು ಸ್ವಾಧ್ಯಾಯನ ಮಾಡಿಸ್ತಾರೆ. ಆ ನಂತರ ಶೇರಿಂಗ್, ಈಗ ಹೇಗೆ ಪದ್ಮಾ ಮೇಡಮ್ ಅವ್ರಿಗೆ ಏನಾಗುತ್ತೆ ಅಂತ ಶೇರ್ ಮಾಡ್ಕೊಂಡ್ರು, ಅದೇ ರೀತಿ ಯಾರು ಸಹ ಶೇರ್ ಮಾಡ್ಕೊಳ್ಬಹುದು. ಅಂದ್ರೆ ತಮಗೆ ಏನಾದ್ರು ಸಮಸ್ಯೆ ಇದ್ರೆ ಹೇಳ್ಬಹುದು, ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬಹುದು, ಅಂದ್ರೆ ಮಾತಾಡಿದ ವಿಷಯದ ಬಗ್ಗೆ. ಆಮೇಲೆ ತಮ್ಮ ಅಭಿಪ್ರಾಯ ಏನು, ಮಾತಾಡಿದವರು ಹೇಗೆ ಮಾತಾಡಿದ್ರು, ಅದ್ರಿಂದ ನಿಮ್ಗೇನ್ ಲಾಭ ಆಯ್ತು, ನೀವೇನ್ ತಿಳ್ಕೊಂಡ್ರಿ, ಆ ತರ ಒಂದು ಪ್ರಶ್ನೆ, ಒಂದು ಅನುಭವವನ್ನ ಶೇರ್ ಮಾಡ್ಕೋಬಹುದು. ಜೊತೆಗೆ ತಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಸಹ ಅದಕ್ಕೆ ಪರಿಹಾರವನ್ನ ಗುರುಗಳು ಕೊಡ್ತಾರೆ. ಒಂದು ವಿಶೇಷ ಏನಂತಂದ್ರೆ, ಬೆಳಿಗ್ಗೆ 5 ಗಂಟೆಯ ಕಾರ್ಯಕ್ರಮದಲ್ಲಿ ಮಹಾತಾರ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ರಂಗನಾಥ್ ಗುರುಗಳು ಪ್ರತಿನಿತ್ಯ ಹಾಜರಿರ್ತಾರೆ. ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇನ್ನೊಂದೇನಂತಾರೆ, ಅದ್ರ ಜೊತೆಗೆ ನಮ್ಮ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಬೇರೆ ಬೇರೆ ಟೆಕ್ನಿಕ್ಸ್, ಮುದ್ರೆ ಇರ್ಬೋದು, ಅಕ್ಯುಪ್ರೆಷರ್ ಇರ್ಬೋದು, ನಮ್ಮ ಇಂಥದ್ದು ಉಸಿರಿನ ಮುಖಾಂತರ, ಉಸಿರಾಡೋದ್ರ ಮುಖಾಂತರ ನಾವು ಹೇಗೆ ಸ್ವರ ಜ್ಞಾನವನ್ನ ಹೇಗೆ ಕಲ್ತ್ಕೋಬಹುದು, ಇದೆಲ್ಲ ಟೆಕ್ನಿಕ್ಸ್ ಅನ್ನ ಕಲ್ತ್ಕೊಂಡು ಅವರು ಹೇಳ್ಕೊಡ್ತಾರೆ. ತದನಂತರ ಪ್ರತಿದಿನ 11:30ಯಿಂದ 12:30ವರೆಗೆ ಕೇವಲ ಧ್ಯಾನ 1 ಗಂಟೆವರೆಗೆ. ಇದು ಯಾಕಂತಂದ್ರೆ ತುಂಬಾ ಚಿಕ್ಕ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸುವಂತ ತಾಯಂದಿರು ಇರ್ತಾರಲ್ಲ, ಅವರಿಗೆ ಧ್ಯಾನ ಮಾಡ್ಲಿಕ್ಕೆ ಪುರ್ಸೊತ್ತಾಗುದಿಲ್ಲ. ಅದಕ್ಕೆ ಅವರ ಒಂದು ಡಿಮಾಂಡಿನ ಮೇಲೆ ಕೇವಲ ಧ್ಯಾನ ಮಾತ್ರ, ಸ್ವಾಧ್ಯಾಯ ಅಥವಾ ಜ್ಞಾನ ಹಂಚಿಕೆ ಇಲ್ಲ, ಧ್ಯಾನವನ್ನ ಮಾಡಿಸ್ತಾರೆ 11:30ಯಿಂದ 12:30. ತದನಂತರ ಇದು 3 ಗಂಟೆಯಿಂದ 4:15 ಗಂಟೆ ಈ ಸಮಯ. ಇದರಲ್ಲಿ ತಮಗೆ ಧ್ಯಾನ ಇದೆ, ಜೊತೆಗೆ ಜ್ಞಾನ ಹಂಚಿಕೆನೂ ಇದೆ. ಇವತ್ತೀಗ ವೀಣಾ ಮೇಡಮ್ ಅನ್ನ ಕರೆಸಿ ಏನು ನಾವು ಹೇಳಿಸ್ತಾ ಇದ್ದೇವಲ್ಲ ಅದು. ಇದಾದ್ಮೇಲೆ ರಾತ್ರಿ 9 ಗಂಟೆಯಿಂದ 10 ಗಂಟೆವರೆಗೆ ಪುನಃ ಧ್ಯಾನ ಇದೆ, ಜ್ಞಾನ ಹಂಚಿಕೆನೂ ಇದೆ. ಎಲ್ಲ ಆದ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೆ ಧ್ಯಾನವನ್ನ ಮಾಡಬಹುದು. ಓಕೆ, ಇಷ್ಟು ಪ್ರೋಗ್ರಾಮ್ ಇದೆ. ಜೊತೆಗೆ ಬೆಳಿಗ್ಗೆಯಿಂದ ನಾನು ಹೇಳಿದ್ನಲ್ಲ 5 ಗಂಟೆಯ ಕಾರ್ಯಕ್ರಮ, ಭಾನುವಾರ ದಿನ 3 ಗಂಟೆಗಳ ಕಾಲ, ಅಂದ್ರೆ 5ರಿಂದ 8 ಗಂಟೆಗಳ ಕಾಲ ಧ್ಯಾನ ಮಾಡೋದು ಮಾತ್ರ. ಆ ದಿನ ಸ್ವಾಧ್ಯಾಯ ಇಲ್ಲ, ಆದ್ರೆ ಅಭಿಪ್ರಾಯವನ್ನ ಧ್ಯಾನದಿಂದ ಹೇಗಾಯ್ತು ಏನು ಅಂತ ಅಭಿಪ್ರಾಯವನ್ನ ಕೇಳ್ಬಹುದು. ಆ ದಿನ ಎಲ್ಲ ಅಂದ್ರೆ ಈ ಕಾರ್ಯಕ್ರಮ 5 ಭಾಷೆಯಲ್ಲಿ ನಡೀತಾ ಇದೆ. ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್ ಎಲ್ಲರೂ ಸಹ ಒಟ್ಟಿಗೆ ಇರ್ತಾರೆ, ಅವರವರ ಅಭಿಪ್ರಾಯವನ್ನ ನೀಡ್ತಾರೆ. ಈ 11 ಗಂಟೆಗೆ ನಡೆಯತಕ್ಕಂಥದ್ದು ಹಾಗೂ 3 ಗಂಟೆಗೆ ನಡೆಯತಕ್ಕಂಥದ್ದು, ಹಾಗೇನೆ 9 ಗಂಟೆಯಿಂದ ನಡೀತಾ ಇರುವ ಕಾರ್ಯಕ್ರಮ ಇದೆ, ಇದಕ್ಕೆ ಭಾನುವಾರ ರಜೆ. ಆದರೆ 11 ಗಂಟೆಯಿಂದ ಬೆಳಿಗ್ಗೆವರೆಗೆ ನಡೀತಕ್ಕಂತಹ ಧ್ಯಾನ ಕಾರ್ಯಕ್ರಮ ಮುಂದುವರಿಯುತ್ತೆ. ಆಯ್ತಾ?
ಆಯ್ತು ಮ್ಯಾಮ್. Okay, ನೀವು ಅದನ್ನ ಲಿಂಕ್ ಅನ್ನ ನೋಡಿದ್ರೆ ಅಲ್ಲಿ ಬೇರೆ ಬೇರೆ ಇದೆ, 3 ಗಂಟೆದು, 11 ಗಂಟೆದು, ಬೆಳಿಗ್ಗೆ 5 ಗಂಟೆ, 8 ಗಂಟೆ, ಅದನ್ನ ನೋಡ್ಕೊಂಡು ಕೂತ್ಕೊಳ್ಳಿ. ಮಾರ್ನಿಂಗ್ 5ರಿಂದ ಅಷ್ಟೇ ಮಾಡ್ಬೋದು ಮೇಡಮ್, ನಮ್ದು ಕೋಚಿಂಗ್ ಕ್ಲಾಸ್ ಇದೆ, ಅಲ್ಲಿ ಹೋಗ್ತೀವಿ. ಎಸ್, ನಿಮಗೆ ಯಾವಾಗ ದೇರ್ ಇಸ್ ನೋ ಕಂಪಲ್ಷನ್. ನೀವು ಕೂತ್ಕೊಂಡವರು ಮಧ್ಯದಲ್ಲಿ ಹೇಳ್ಬಾರ್ದು, ನಿಮಗೆ ಏನಾದ್ರೂ ಅರ್ಜೆಂಟ್ ಇದೆ ಹೋಗ್ಬಾ ಅಂತದ್ ಯಾವುದೇ ಕಂಪಲ್ಷನ್ ಇಲ್ಲ. ಇದು ನಿಮ್ಮ ಇಚ್ಛೆ ಪ್ರಕಾರ, ನಿಮ್ಮ ಒಂದು ಆತ್ಮ ಅರಿವಿಗೋಸ್ಕರ ಮಾಡತಕ್ಕಂಥದ್ದು. ಇದ್ರಲ್ಲಿ ನೀವು ಈ ಗಂಟೆಗೆ ಕುತ್ಕೋಬೇಕು, ಇಷ್ಟು ಗಂಟೆ ಕುತ್ಕೋಬೇಕು, ಇದನ್ನೇ ಕೇಳಬೇಕು, ಯಾವುದೇ ಕಂಪಲ್ಷನ್ ಇಲ್ಲ. ಓಕೆ, ನಮಗೆ ಯಾವಾಗ ಅವಕಾಶ ಆಗಿದೆ ಆಗ ಕುತ್ಕೊಂಡು ಮಾಡ್ಬೋದು, ಕೇಳ್ಬೋದು. ಥ್ಯಾಂಕ್ ಯು ಫಾರ್ ನಾವು ಇನ್ಫಾರ್ಮೇಶನ್. ಎಲ್ಲಿಂದ ಮ್ಯಾಮ್ ಮಾತಾಡ್ತಾ ಇರೋದು? ನಾವು ಬಿಜಾಪುರಿಂದ ಮೇಡಮ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಇದ್ದೀರಾ ಮಾತಾಡುವವರು? ಶ್ಯಾಮಲಾ ಮೇಡಮ್ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡಿದ್ದೇನೆ. ಶ್ಯಾಮಲಾ ಮ್ಯಾಮ್ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ, ಮಾತಾಡಿ. ವೀಣಾ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಹಾ, ಹೇಳಿ. ನಂಗೂ ಖುಷಿ ಆಯ್ತು, ಕೇಳುವ ಅನ್ಸ್ತು. ತುಂಬಾ ನಾವು ಹಾಗೆ ತುಂಬಾ ಕಷ್ಟಪಟ್ಟಿದ್ವಿ. ತುಂಬಾ ಚೆನ್ನಾಗಿದೆ. ಅವರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಅದೇ ಅವ್ರು ಹೇಳಿದ್ರಲ್ಲ ಪ್ರಾರಂಭದಲ್ಲಿ, ಅದೇ ನಾವು ಒಂದೇ ಸಲಕ್ಕೆ ಸುಖವನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಅಲ್ವಾ? ಅದಕ್ಕೆ ಬೆಲೆ ಜಾಸ್ತಿ, ವ್ಯಾಲ್ಯೂ ಇದೆಯಲ್ಲ, ಮೆಟ್ಲು ಹತ್ತಿದಾಗಲೇ ಅದು ಗೊತ್ತಾಗುದು. ಹಾಗೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಉಮಾದೇವಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ನಮಸ್ತೆ ವಾಣಿ ಮೇಡಮ್. ಮೇಡಮ್ ಅವ್ರ ಅನುಭವ ಅಂತೂ ಎಕ್ಸಲೆಂಟ್ ಮೇಡಮ್. ಇಷ್ಟು ಅನುಭವ ಆಗಿದೆ ಅವರಿಗೆ. ನನಗೆ ಒಂದು ವಿಷಯ ಇದ್ರೆ ತಿಳಿದಿದ್ದಂದ್ರೆ, ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನಾವು ಅನುಭವ ಮಾಡ್ಕೊಂಡು ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ಮೇಡಮ್. ಯಾವ್ದೇ ಆಗ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ನೋದು ಈ ಕ್ಲಾಸಿಂದ ಗೊತ್ತಾಯ್ತು ನನಗೆ. ಬರೀ ಧ್ಯಾನ ಮಾಡ್ಬೇಕು, ಅರಿ ಇಟ್ಕೋಬೇಕು ಆದ್ರೆ ಇವರು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಮಾಡಿ 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 ಅವರು ಅನುಭವ ಪಟ್ಟಿದಾರಲ್ಲ, ಆತರ ನಾವು ಅಳವಡಿಸ್ಕೋಬೇಕು ಅಂತ ಅನಿಸ್ತು ಮೇಡಮ್. ತುಂಬಾ ಅದ್ಭುತವಾಗಿತ್ತು ಮೇಡಮ್ ಕ್ಲಾಸು. ಕೇಳ್ತಾ ಇದ್ರು, ಇನ್ನು ಕೇಳ್ಬೇಕು ಅಂತಾನೆ ಇತ್ತು. ತುಂಬಾ ಇಂಥವ್ರು ಕರ್ಕೊಂಡ್ಬಂದು ನೀವು ಕ್ಲಾಸ್ ಮಾಡ್ತಿರಲ್ಲ ಮೇಡಮ್, ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ನಿಜವಾಗ್ಲು ಅವರಿಗೆ ಕೋಟಿ ಕೋಟಿ ನಮನಗಳು ಮೇಡಮ್. ನಿಜವಾಗ್ಲು ಅವ್ರ ಅನುಭವಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟು ಅನುಭವ ಇದೆಯಲ್ಲ ಮೇಡಮ್ ಅವ್ರಿಗೆ. ಅಬ್ಬಾ, ಒಂದೇನಂದ್ರೆ ಸಾಧನೆ ಸುಮ್ಮನೆ ಬರುವುದಿಲ್ಲ, ಸಾಧನೆ ಮಾಡಿ 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 ಮಾಡಿಯೇ ಸಾಧಕರಾಗುದು. ಅದಕ್ಕೋಸ್ಕರ ಇನ್ನೊಂದೇನಂದ್ರೆ ಅವರ ಒಂದು ಗ್ರೇಟ್ ಇದೇನು ಅಂತಂದ್ರೆ, ಅವರು ಈ ಧ್ಯಾನವನ್ನ ಹಂಚುತ್ತಾ ಇದ್ದಾರೆ, ಜ್ಞಾನವನ್ನ ಹಂಚುತ್ತಾ ಇದ್ದಾರೆ. ಹೋಗಿ ಅಲ್ಲಿ ಇಲ್ಲಿ ಮಂಡಲ ಕಾರ್ಯಕ್ರಮ, ಪಕ್ಕದ ಮನೆಯವರಿಗೆ, ಅವರ ಟೈಲರಿಂಗ್ ಶಾಪಿಗೆ ಬರೋರಿಗೆ ಎಲ್ರಿಗೂ ಅದೊಂದು ಜ್ಞಾನವನ್ನ ಹಂಚುತ್ತಾ ಇದ್ದಾರೆ. ಹಾಗೆ ಮಾಡ್ಬೇಕು. ನಾವು ಕೇವಲ ಹೇಳ್ತಾರಲ್ಲ, ಒನ್ ಡೇ ಮಾಸ್ಟರ್, 2 ಡೇ ಮಾಸ್ಟರ್ ಅಂತ, ಒಂದಿನ ನಾವು ಏನ್ ಕಲ್ತ್ವಿ ಅದನ್ನ ಇನ್ನೊಬ್ರಿಗೆ ಹಂಚಬೇಕು ಅಂತ. ಆ ಕೆಲಸವನ್ನ ವೀಣಾ ಮೇಡಮ್ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ನಾವು ಅಲ್ಪ ಸ್ವಲ್ಪ ಅಳವಡಿಸ್ಕೋಬೇಕು ಮೇಡಮ್. ಇವ್ರದೆಲ್ಲ ಕೇಳಿದ್ಮೇಲೆ ಹೌದಲ್ಲ, ನಾವು ಅಳವಡಿಸ್ಕೋಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಪಿರಮಿಡ್ಗಳು ಮನೆಗೆ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಬಂತು ಮೇಡಮ್ ಇವತ್ತು ಹೇಳಿದ್ಮೇಲೆ. ತುಂಬಾ ಧನ್ಯವಾದ. ನಾವು ಅವ್ರ ಕಡೆ ಮೇಡಮ್, ನಾವು ಚಳ್ಳಕೆರೆ ನಾವು ನಮ್ ಕಡೆ ಸೈಡ್ನವ್ರೆ ಅವರು. ಅಲ್ಲಿ ಹೋಗಿ ಮೇಡಮ್ ಒಟ್ಟಿಗೆ ಮಾಡಿ, ಆವಾಗ ನಿಮಗೆ ಹೆಚ್ಚಿನ ಒಂದು ಪವರ್ ಬರುತ್ತೆ. ಯಾವಾಗಾರು ಊರಿಗೆ ಹೋದಾಗ ಅವ್ರ ಕಾಂಟ್ಯಾಕ್ಟ್ ಮಾಡ್ತೀನಿ ಮೇಡಮ್. ಬನ್ನಿ ಮೇಡಮ್, ಬನ್ನಿ ಮೇಡಮ್, ಬನ್ನಿ. ನಮ್ ಚಿತ್ರದುರ್ಗ ಮೇಡಮ್ ನಮ್ದು. ಚಿತ್ರದುರ್ಗ ಬರ್ತೀವಿ ಮೇಡಮ್. ಅಲ್ಲಿ ಚಳ್ಳಕೆರೆಯಲ್ಲಿ ನಮ್ ರಿಲೇಷನ್ ತುಂಬಾ ಜನ ಇದಾರೆ. ಬಂದಾಗ ಕಾಣ್ತೀನಿ ಮೇಡಮ್ ನಾನು. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿತ್ತು ನಿಮ್ ಕ್ಲಾಸು. ನಮಗೂ ಒಂದು ಇದು ಸಿಕ್ತು ಮೇಡಮ್, ಒಂದು ದಾರಿ ಸಿಕ್ತು ಮಾಡ್ಬೇಕು ಅಂತ. ಈಗ ನೋಡ್ರಿ, ಆಲ್ರೆಡಿ ವೈಟಿಂಗ್ ಅಲ್ಲಿ ಇದಾರೆ. ನಾನು 5 ಗಂಟೆಯಿಂದ ಇದ್ದಿದ್ದು. ಓಕೆ ಮೇಡಮ್, ಟೈಮ್ ಆಯ್ತು ಮೇಡಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸುಜಾತ ಮ್ಯಾಮ್ ಮಾತಾಡ್ಲಿಕ್ಕಿದ್ಯಾ ಸಂಕ್ಷಿಪ್ತವಾಗಿ? ಆಯ್ತಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಅನಿಸ್ತಾ? ಒಂದೇ ಮಾತಾಡ್ತೀನಿ. ಪದ್ಮಾ ಮೇಡಮ್ ಅವರ ಸಲಾಗಿ ಮಾತಾಡ್ಲಿಕ್ಕೆ ಹತ್ತಿದ್ದೀನಿ ಮೇಡಮ್. ರೇವತಿ ಮೇಡಮ್ ಅವರಿಗೆ ಮನೆಯಲ್ಲಿ ಯಾರದಾದರೂ ಪದ್ಮಾ ಮೇಡಮ್ಮನಿಗೆ ಸ್ವಲ್ಪ ತ್ರಾಸು ಇದೆ ಅನಿಸುತ್ತದೆ ನನ್ನ ಜೀವಕ್ಕೆ. ಅವರಿಗೆ ಅದನ್ನು ಮೊದಲು ದೂರ ಮಾಡಿಕೊಳ್ಳಬೇಕು. ಅವರು ದೂರ ಮಾಡಿ ಡೇರಿಂಗದಿಂದ, ಧೈರ್ಯದಿಂದ ಧ್ಯಾನಕ್ಕೆ ಕುಳಿತರೆ ನಾನು ತುಂಬಾ ಕೆಲಸ ಮಾಡುತ್ತೇನೆ ಅನ್ನುವುದೊಂದೇ ಶಬ್ದ ಅಂದು
ಅವರು ಧ್ಯಾನಕ್ಕೆ ಕುಳಿತರೆ ಅವರಿಗೆ ಯಾರು ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಮೇಡಮ್. ಇದನ್ನು ನಾನು ಪದ್ಮಾ ಮೇಡಮ್ ಅವ್ರಿಗೆ ಹೇಳಬೇಕಂತ ಹ್ಯಾಂಡ್ ರೈಸ್ ಮಾಡಿದ್ದೆ. ಥ್ಯಾಂಕ್ ಯು. ಹಾ ಅದೇ ಹೇಳುದು, ಅವರು ದುಃಖ ಮಾಡುವುದಕ್ಕಿಂತ ಧೈರ್ಯವಾಗಿ ಅದನ್ನ ಎದುರಿಸ್ಲಿಕ್ಕೆ ನೋಡ್ಬೇಕು. ಅದೇ ಧ್ಯಾನ ಮಾಡ್ಬಿಟ್ಟು ಕೂತ್ಕೊಂಡ್ರೆ ಅವ್ರಿಗೆ ಖಂಡಿತ ಶಕ್ತಿ ಕೊಡುತ್ತೆ. ನಾನು ಅದರಿಂದ ಹೊರಗೆ ಬಂದಿದ್ದೇನಲ್ಲ ದುಃಖದಿಂದ, ಅದಕ್ಕೆ ನನ್ನ ಹೃದಯಕ್ಕೆ ತಾಗಿತ್ತವರ ಮಾತು, ಅದಕ್ಕಾಗಿ ಹೇಳಿದೆ ಮೇಡಮ್. ಪದ್ಮಾ ಮೇಡಮ್, ನೀವು ಧೈರ್ಯ ಒಂದೇ ನಿಮಗೆ, ಬೇರೆ ಯಾರೂ ಇಲ್ಲ. ಧೈರ್ಯದಿಂದ ನೀವು ಧ್ಯಾನ ಮಾಡಿದ್ರೆ ಎಲ್ಲಾನು ನಮಗೆ ಗುರುಗಳು ದಾರಿ ತೋರಿಸುತ್ತಾರೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಆತ್ಮಕ್ಕೆ ನಾವೇ ಗುರು. ಹಾ ಕರೆಕ್ಟ್. ಸೊ ಮೇಡಮ್, ವೀಣಾ ಮೇಡಮ್ ಅವರಿಗೆ ಪಾಪ ಟೈಮ್ ಆಗ್ತಾ ಇದೆ, ಅವರಿಗೆ ಧ್ಯಾನಿಗಳು ಬಂದು ಅವರಿಗೆ ಜಾಯಿನ್ ಮಾಡ್ಲಿಕ್ಕೆ ಕಾಯ್ತಾ ಇದಾರೆ ಅನ್ಸುತ್ತೆ. ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಗೀತಾ ಮೇಡಮ್ ಕಾಣ್ತಾ ಇಲ್ಲ. ಜ್ಯೋತಿ ಮೇಡಮ್ ಇದ್ದೀರಾ? ಜ್ಯೋತಿ ಅಂಜನ್ ಮ್ಯಾಮ್ ಇಲ್ಲ ಅನ್ಸುತ್ತೆ. ಸೊ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಅದ್ಭುತವಾದ ಧ್ಯಾನನೂ ಆಯ್ತು, ಜೊತೆಗೆ ಜ್ಞಾನ ಹಂಚಿಕೆ ಅಂತೂ ಬಹಳ ಚೆನ್ನಾಗಾಯ್ತು. ತುಂಬಾ ಜನ ಪ್ರಶ್ನೆಯನ್ನ ಕೇಳಿದ್ರಿ. ನಿಜವಾಗ್ಲೂ ಹೀಗೆ ಮುಂದೆ ಬರ್ಬೇಕು ಎಲ್ರೂ ಸಹ. ಯಾಕಂತಂದ್ರೆ ಈ ಒಂದು ವೇದಿಕೆಯಿಂದ ಜನರ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು, ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡತಕ್ಕಂಥದ್ದು. ಒಳ್ಳೆಯ ಅನುಭವನ ಸಹ ಹಂಚ್ಕೊಂಡ್ರಿ. ಎಲ್ಲರಿಗೂ ಸಹ ಧನ್ಯವಾದಗಳು. ವೀಣಾ ಮೇಡಮ್, ತಾವು ಇನ್ನೂ ಮುಂದೇನು ಸಹ ಈ ವೇದಿಕೆಗೆ ಬಂದು ತಮ್ಮ ಜ್ಞಾನವನ್ನ ಹಂಚ್ಕೋಬೇಕು. ಯಾಕಂದ್ರೆ ಇಟ್ ಇಸ್ ಎನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಕೆಲವರಿಗೆಲ್ಲ ಸ್ವಲ್ಪ ಆಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಇಟ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ತುಂಬಾ ಚೆನ್ನಾಗಿ, ಜೊತೆಗೆ ನಿಮ್ಮ ವಾಕ್ ಚಾತುರ್ಯ ಅಷ್ಟು ಚೆನ್ನಾಗಿ ಹೇಳಿದ್ದೀರಾ. ನೋ ಕನ್ಫ್ಯೂಷನ್ಸ್. ಹಾಗಾಗಿ ತಾವು ಇನ್ನು ಮುಂದೆನೂ ಬಂದು ಸ್ವಾಧ್ಯಾಯವನ್ನ ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಎಲ್ಲರ ಈ ವೇದಿಕೆಯ ಪರವಾಗಿ, ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಧ್ಯಾನಿಗಳಿಗೆ, ಜೊತೆಗೆ ನಮ್ಮ ಮಹತಾರ್ ಸಂಸ್ಥೆ ನಮ್ಗೆ ಏನ್ ಸಪೋರ್ಟ್ ಕೊಟ್ಟಿದೆ, ಮಹತಾರ್ ಸಂಸ್ಥೆಯ ಸಂಸ್ಥಾಪಕರಿಗೆ ಮತ್ತೆ ಸಿಬ್ಬಂದಿ ವರ್ಗದವರಿಗೂ ಸಹ ಅನಂತ ಧನ್ಯವಾದಗಳು. ನಾವು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಶಶಿಕಲಾ ಮ್ಯಾಮ್, ಕಾರ್ಯಕ್ರಮವನ್ನ ಕ್ಲೋಸ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಈ ಅವಕಾಶ ಕೊಟ್ಟಂತ ಪತ್ರಿಜಿ ಗುರುಗಳಿಗೂ, ರಂಗನಾಥ್ ಗುರೂಜಿಗೂ, ಮಹತಾರ್ ಫೌಂಡೇಶನ್ ಎಲ್ಲಾ ಸಂಸ್ಥೆ ಸದಸ್ಯರಿಗೂ ಧನ್ಯವಾದಗಳು ಮೇಡಮ್. ಎಲ್ಲಾ ಧ್ಯಾನ ಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.